ಬಂತು ಶ್ರಾವಣ, ಕಾಡಿಗೆ ಬಂತು ಶ್ರಾವಣ, ನಾಡಿಗೆ ಬಂತು ಶ್ರಾವಣ, ಹಾಗೂ ಬೀದಿಗೆ ಬಂತು ಶ್ರಾವಣ. ಇವತ್ತು 3ನೇ ತಾರೀಕಿಂದ 30ನೇ ತಾರೀಕುವರೆಗೂ ಸತತವಾಗಿ ಪ್ರತಿನಿತ್ಯ ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ಊರಲ್ಲಿ ನಡೆಯುವಂತಹ ಒಂದು ಸಾಮಾಜಿಕ ಅಭಿಯಾನಕ್ಕೆ ನೀವೆಲ್ಲರೂ ಸಾಕ್ಷಿಯಾಗಿರೋದು ನಮಗೆ ಖುಷಿ ತಂದಿದೆ. ನಿಜವಾಗ್ಲೂ ಇದು ಒಳ್ಳೆ ಕಾರ್ಯಕ್ರಮ. ಹೋದ ವರ್ಷ ಮೊದಲ ದಿನ ನಮ್ಮನೆಯಲ್ಲೇ ಈ ಕಾರ್ಯಕ್ರಮ ಮಾಡಿದ್ದು ತುಂಬಾ ಯಶಸ್ವಿಯಾಗಿ 1 ತಿಂಗಳು ತುಂಬಾ ಚೆನ್ನಾಗಿ ಕಾರ್ಯಕ್ರಮ ಆಯ್ತು. ನಾನು ತುಂಬಾ ಮನೆಗಳಿಗೆ ಹೋಗಿದ್ದೆ. ಒಂದೊಂದು ದಿನ ಒಂದೊಂದು ಮನೆಯಲ್ಲಿ ಬೇರೆ ಬೇರೆ ವಿಷಯನ ತಗೊಂಡು ನಮ್ಮ ಮಕ್ಕಳು ಅಂಕ 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 ಅಂತೇಳಿ ಅಂಕದ ಹಿಂದೆ ಓಡೋದ್ರ ಜೊತೆಗೆ ಆ ಮಕ್ಕಳನ್ನ ಸ್ವಲ್ಪ ಅಂಕೆಗೆ ಒಳಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ತಂದೆಯಾದ ನನ್ನ ಪಾತ್ರ ಏನು, ತಾಯಿಯಾದ ನನ್ನ ಪಾತ್ರ ಏನು, ಶಿಕ್ಷಣದ ಪಾತ್ರ ಏನು, ಸಮಾಜದ ಪಾತ್ರ ಏನು, ಸಂಘ ಸಂಸ್ಥೆ ಪಾತ್ರ ಏನು ಅಂತೇಳಿ ಆ ಪಾತ್ರದ ಅರಿವಿನ ಜವಾಬ್ದಾರಿಯನ್ನು ವಿಸ್ತಾರ ಮಾಡಲಿಕ್ಕೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಸಮಾಜಕ್ಕೆ ಆ ವ್ಯಕ್ತಿ ನಾಗರಿಕನಾಗಿ ಬರಬೇಕು ಅಂತಂದ್ರೆ ಸಮಾಜ ಯಾವ ರೀತಿಯ ಪ್ರಾಡಕ್ಟ್ ಅನ್ನ ಬಯಸುತ್ತೋ ಅದನ್ನ ರೂಪುಗೊಳಿಸತಕ್ಕಂಥ ಎಜುಕೇಶನ್ ಸಿಸ್ಟಮ್. ದಯವಿಲ್ಲದ ಧರ್ಮವದ ಉದಯ ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ. ನಾದ ಪ್ರಿಯ ಶಿವನಲ್ಲವಯ್ಯ ವೇದ ಪ್ರಿಯ ಶಿವನೆಂಬರು, ವೇದ ಪ್ರಿಯ ಶಿವನಲ್ಲವಯ್ಯ ನಾದ ಪ್ರಿಯ ಶಿವನೆಂಬರು, ನಾದ ಪ್ರಿಯ ಶಿವನಲ್ಲವಯ್ಯ ವೇದ ಪ್ರಿಯ ಶಿವನೆಂಬರು, ವೇದ ಪ್ರಿಯ ಶಿವನಲ್ಲವಯ್ಯ. ನಾದವ ಮಾಡಿದ ರಾವಣನಿಗೆ ಆಯುಷ್ಯವಾಯಿತು, ವೇದವನೋದಿದ ಬ್ರಹ್ಮನ ಶಿರವೇ ಹೋಯಿತು. ನಾದ ಪ್ರಿಯನೂ ಅಲ್ಲ ವೇದ ಪ್ರಿಯನೂ ಅಲ್ಲ, ನಾದ ಪ್ರಿಯನೂ ಅಲ್ಲ ವೇದ ಪ್ರಿಯನೂ ಅಲ್ಲ. ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ, ನಿಮ ಶರಣರಿಗೆ ಶರಣೆಂಬುದ ಕರುಣಿಸ ಕೂಡಲ ಸಂಗಮ ದೇವ, ನಿಮ ಶರಣರಿಗೆ ಶರಣೆಂಬುದ ಕರುಣಿಸ ಕೂಡಲ ಸಂಗಮ ದೇವ. ಚಂದನ್ ಮತ್ತು ಶ್ರೀನಿವಾಸ್ ತಂಡದವರಿಗೆ ಧನ್ಯವಾದಗಳು. ಶ್ರಾವಣ ಮಾಸ ಸುಂದರ ಹಾಗೂ ಶುಭಕರ. ಈ ಶ್ರಾವಣ ಮಾಸದಲ್ಲಿ ಶಿವನ ಮತ್ತು ವಿಷ್ಣುವಿನ ಪೂಜೆಯನ್ನ ಮತ್ತು ಹಬ್ಬಗಳನ್ನ ಅತ್ಯಂತ ಮಂಗಳಕರವಾಗಿ ನಡೆಸಿಕೊಡಲಾಗುತ್ತದೆ. ನಮ್ಮ ಜ್ಞಾನಪೀಠ ಪುರಸ್ಕೃತರಾದ ದ.ರಾ ಬೇಂದ್ರೆಯವರು ಅವರ ಸಾಹಿತ್ಯ ಹಾಗೂ ಸಿ ಅಶ್ವಥ್ ಅವರ ಗಾಯನವನ್ನ ನಾವೆಲ್ಲ ಕೇಳಿರ್ತೀವಿ. ಶ್ರಾವಣ ಬಂತು ಶ್ರಾವಣ, ಕಾಡಿಗೆ ಬಂತು ಶ್ರಾವಣ, ನಾಡಿಗೆ ಬಂತು ಶ್ರಾವಣ, ಹಾಗೂ ಬೀದಿಗೆ ಬಂತು ಶ್ರಾವಣ. 15 ದಿನಕ್ಕಿಂತ ಮುಂಚೆ ನಮ್ಮ ಕಾರ್ತಿಕ್ ಮಲ್ಲಿನಾಥ್ ಮನೆಯವರಿಗೆ ಬಂದಿದೆ ಶ್ರಾವಣ. ಸೊ ಯಾಕೆ ಶ್ರಾವಣ 15 ದಿನ ಮುಂಚೆನೆ ನಾವು ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ಅಂತಂದ್ರೆ, ತುಂಬಾ ವಿಚಾರಗಳನ್ನ ವಿನಿಮಯ ಮಾಡೋಕೆ ಒಂದು ಅದ್ಭುತವಾದಂತಹ ವೇದಿಕೆ ಇದು. ಇಂಥ ಅದ್ಭುತವಾದ ವೇದಿಕೆಯಲ್ಲಿ ತುಂಬಾ ಜನ ಗಣ್ಯರಿದ್ದಾರೆ. ಅವರ ಎಲ್ಲ ಉಪಸ್ಥಿತಿಯನ್ನ ತುಂಬಾ ಪ್ರೀತಿಯಿಂದ ನಾವೆಲ್ಲರೂ ಗೌರವಿಸ್ತಾ ಇದೀವಿ. ನೀವೆಲ್ಲ ಸಮಯಕ್ಕೆ ಸರಿಯಾಗಿ ಆಗಮಿಸಿದ್ದೀರಾ. ನಿಮಗೆ ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಹಾಗೂ ಮನೆ ಮನೆ ಎಡೆಗೆ ಶುದ್ಧ ನುಡಿ ನಡೆಗೆ. ಮನೆ ಮನೆ ಎಡೆಗೆ ಅಂದ್ರೆ ಪ್ರತಿದಿನ ನಿರಂತರವಾಗಿ ನಿರರ್ಗಳವಾಗಿ ಕಾರ್ಯಕ್ರಮ ನಡೀತಾನೆ ಹೋಗ್ತಾ ಇದೆ. 30 ದಿನಗಳ ಕಾಲ ಪ್ರೋಗ್ರಾಮ್ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಗಣ್ಯರು, ಹಿರಿಯರು, ಗುರು ಹಿರಿಯರು ಹಾಗೂ ಗೌರವಾನ್ವಿತ ಮುಖ್ಯ ಅತಿಥಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಾ. ನಿಮ್ಮೆಲ್ಲರಿಗೂ ಮನಪೂರ್ವಕ ಹೃದಯ ಸ್ಪರ್ಶಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಮನೆ ಎಂದರೆ ಅದು ಕೇವಲ 4 ಗೋಡೆಗಳ ಸಮೂಹವಲ್ಲ. ಇದು ಸಂಸ್ಕಾರ, ಪ್ರೀತಿ ಹಾಗೂ ಧರ್ಮದ ದೇವಾಲಯ. ಇಂತಹ ಪವಿತ್ರ ಚಿಂತನೆಯೊಂದಿಗೆ ನಮ್ಮ ಮಲ್ಲಿನಾಥ್ ನಿಲಯದಲ್ಲಿ ಆಯೋಜಿಸಿರುವ ರೋಹನ್ ಭಾರ್ಗವಪುರಿ ಅವರ ಅಧ್ಯಕ್ಷತೆಯ ಮೇರೆಗೆ ಐಸಿರಿ ಫೌಂಡೇಶನ್ ಮಾಧ್ಯಮ ಸಂಸ್ಕೃತಿಯ ಅಧ್ಯಕ್ಷರು, ಪ್ರತಿಷ್ಠಾನ ಲಯನ್ಸ್ ಕ್ಲಬ್ ಚಿಕ್ಕಮಗಳೂರು ಇವರ ಸಹಯೋಗದಲ್ಲಿ ಆಷಾಢ ಶ್ರಾವಣ ಮಾಸದ ಪ್ರವಚನ ಮಾಲಿಕೆ ಈ ಸುಂದರ ಕಾರ್ಯಕ್ರಮವನ್ನ
ಆಗಮಿಸಿದ್ರಿ ತಾವೆಲ್ಲರೂ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಶಾರ್ವಿಯವರು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ನಾಯಕ ನೀನೇ ವಿನಾಯಕ ಫಲದಾಯಕ, ನೀನೇ ವಿನಾಯಕ ನೀ ಫಲದಾಯಕ, ನೀನೇ ವಿನಾಯಕ ನೀ ಫಲದಾಯಕ, ನೀನೇ ವಿನಾಯಕ ಫಲದಾಯಕ, ನೀನೇ ವಿನಾಯಕ ಫಲದಾಯಕ, ನೀನೇ ವಿನಾಯಕ. ಯಾರಂಬದಿ ಭಜಿಸುವೆ ನಿನ್ನನು, ವಿದ್ಯಾಸಿದ್ಧಿ ಪೂದೆ ಮಗೆ ವಿನಾಯಕ, ವಿದ್ಯಾಸಿದ್ಧಿ ಪೂದೆ ಮಗೆ ವಿನಾಯಕ ಫಲದಾಯಕ, ನೀನೇ ವಿನಾಯಕ ಫಲದಾಯಕ, ನೀನೇ ವಿನಾಯಕ. ಅಂದ ನೋಡಿರೋ ಕಂದಾಯವು ಒಲಾಡೋ ಅಂದ ನೋಡಿರೋ, ಒಲಾಡೋ ಅಂದ ನೋಡಿರೋ. ಸಿದ್ದಯ್ಯ ಸ್ವಾಮಿ ಬಂದರು ನಮ್ಮೂರಿಗೆ, ಕಂದಾಯ ಹೊತ್ತು ತಂದರು. ಕಂದಾಯ ಹೊತ್ತು ತಂದರು, ಭಾರಿ ಕಂದಾಯ ತಂದರು. ಆತ್ಮೀಯರೇ, ಎಲ್ರಿಗೂ ನಮಸ್ತೆ. ಎಲ್ರಿಗೂ ಶುಭ ಸಂಜೆ. ಐಸಿರಿ ಫೌಂಡೇಶನ್, ಐಸಿರಿ ಟುಡೇ ಮಾಧ್ಯಮ ಸಂಸ್ಕೃತಿ ಪ್ರತಿಷ್ಠಾನ, ಲಯನ್ಸ್ ಕ್ಲಬ್ ಚಿಕ್ಕಮಗಳೂರು ಇವರ ಸಂಯುಕ್ತಾಕ್ಷರದಲ್ಲಿ ನಡೆಯುತ್ತಿರುವಂತಹ ಆಷಾಢ ಶ್ರಾವಣ ಮಾಸದ ಪ್ರವಚನ ಮಾಲಿಕೆ ಮನೆ ಮನದೆಡೆಗೆ ಶುದ್ಧ ನುಡಿ ನಡಿಗೆ ಅಭಿಯಾನದ ಮೊದಲ ಕಾರ್ಯಕ್ರಮ ಇವತ್ತು ನಮ್ಮ ಮಲ್ಲಿನಾಥ್ ನಿಲಯದಲ್ಲಿ ನಡೀತಾ ಇದೆ. ಇದೊಂದು ನಮ್ಮ ಮನೆಗೆ ಬಂದಂತಹ ಒಂದು ಭಾಗ್ಯ ಅಂತ ಹೇಳಕ್ ಇಷ್ಟಪಡ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಕಲ್ಯಾಣ ನಗರದ ನಿವಾಸಿಗಳು, ಚಿಕ್ಕಮಗಳೂರಿನ ನಮ್ಮ ಬಂಧು ಮಿತ್ರರು ಎಲ್ಲರಿಗೂ ಸಹ ವೈಯಕ್ತಿಕವಾಗಿ ಈ ಮುಖಾಂತರ ಎಲ್ಲರಿಗೂ ಸ್ವಾಗತನ ಬಯಸ್ತೇನೆ. ಪ್ರಥಮವಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ಚಿಕ್ಕಮಗಳೂರಿನ ಜನಪ್ರಿಯ ಶಾಸಕರಾದಂತಹ ಎಸ್ ಡಿ ತಮ್ಮಣ್ಣವರು ಆಗಮಿಸಬೇಕಾಗಿತ್ತು. ಅವರ ಅನುಪಸ್ಥಿತಿಯಲ್ಲಿ ನಮ್ಮ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿರುವಂತಹ ಶ್ರೀಮತಿ ಮಂಗಳಕ್ಕ ಇವರಿಗೂ ಸಹ ಎಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಜೊತೆಗೆ ಈ ಕಾರ್ಯಕ್ರಮದ ಧ್ಯೇಯ ನುಡಿಯನ್ನು ಆಡಲು ಬಂದಿರುವಂತಹ ಖ್ಯಾತ ಸಾಹಿತಿ, ಮನೆ ಮನ ಪರಿವರ್ತನೆ ಮೂಲಕ ಜನ ಮತ್ತು ಜೀವನ ನೆಮ್ಮದಿಯನ್ನು ಬಯಸಿ ನಾಡು ಹೊರನಾಡು ಹೊರ ದೇಶಗಳಲ್ಲಿ ಸಾವಿರಾರು ಉಪನ್ಯಾಸವನ್ನು ನೀಡುವಂತಹ ಶುದ್ಧ ಮಾತುಗಾರ, ಅಪ್ಪಟ ಕೃಷಿಕ, ಜನಪರ ಚಿಂತಕ, ಸಾಹಿತಿ ಚಟ್ನಳ್ಳಿಯ ಮಹೇಶಣ್ಣ ಇವರಿಗೂ ಸಹ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಜೋರಾದ ಚಪ್ಪಾಳೆ. ನಮ್ಮ ಮಲ್ಲಿನಾಥ್ ಮನೆಯ ಅಂಗಳದಲ್ಲಿ ನಡೆಯುವಂತಹ ಪ್ರಥಮ ಕಾರ್ಯಕ್ರಮ ಜೋರಾದ ಚಪ್ಪಾಳೆ ಮುಖಾಂತರ ಎಲ್ಲರೂ ಸಹ ಪ್ರೋತ್ಸಾಹ ಮಾಡಬೇಕು. ಜೊತೆಗೆ ನನ್ನ ಗುರುಗಳು, ನನ್ನ ಮಾರ್ಗದರ್ಶಕರು ಶ್ರೀಯುತ ನರೇಂದ್ರಜಿ ಇವರು ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದಾರೆ. ಇವರಿಗೂ ಸಹ ವೈಯಕ್ತಿಕವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಶ್ರೀಯುತರ ಪರಿಚಯ ಸುಮಾರು ಜನಕ್ಕೆ ಇಲ್ಲ ಅಂತ ಭಾವಿಸ್ತೇನೆ. ಆದರೆ ನಮ್ಮ ಚಿಕ್ಕಮಗಳೂರಿನ ಜನಪ್ರಿಯರು, IDST ಕಾಲೇಜಿನಲ್ಲಿ ಯಾರ್ಯಾರು ಓದಿದ್ದೀರಾ ಅವರಿಗೆ ಎಲ್ಲರಿಗೂ ಇವರು ಪರಿಚಯ ಇದೆ. ಸಣ್ಣ ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದ್ರೆ, ಇವರು ಕಂಟೆಂಟ್ ಅನಾಲಿಸಿಸ್ ಒಂದು ಸಬ್ಜೆಕ್ಟ್ನ ಇಟ್ಕೊಂಡು ಡಾಕ್ಟರೇಟ್ ಪದವಿನ 2022ರಲ್ಲಿ ಪಡೆದಿದ್ದಾರೆ. ಜೋರಾದ ಚಪ್ಪಾಳೆ. ಹಾಗೂ ಗ್ರಂಥಾಲಯ ಮತ್ತು ಮಾಹಿತಿ ವಿಜ್ಞಾನ ಪರೀಕ್ಷೆಯಲ್ಲಿ ಪ್ರಥಮ ಶ್ರೇಣಿಯೊಂದಿಗೆ ಚಿನ್ನದ ಪದಕವನ್ನು ಸಹ ಪಡೆದಿರುತ್ತಾರೆ. ಹಾಗೂ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಗ್ರಂಥಾಲಯಕರಾಗಿ ಹಾಗೂ ಚಿಕ್ಕಮಗಳೂರು, ಶಿವಮೊಗ್ಗ ಹಾಗೂ ಬೆಂಗಳೂರಿನ ಜಯನಗರ ಕಾಲೇಜುಗಳಲ್ಲಿ ಗ್ರಂಥಪಾಲಕರಾಗಿ ಸೇವೆ ಸಲ್ಲಿಸಿರುತ್ತಾರೆ. ಇವರು ದೆಹಲಿಯ ಏರ್ ಹೆಡ್ ಕ್ವಾರ್ಟರ್ಸ್ ರೆಫರೆನ್ಸ್ ಮತ್ತು ಟೆಕ್ನಿಕಲ್ ಲೈಬ್ರರಿಯನ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಮೂಲಕ ಪರೀಕ್ಷೆಯನ್ನ
ಉತ್ತೀರ್ಣರಾಗಿ ಇಲ್ಲೆಲ್ಲ ಕೆಲಸ ಮಾಡಿರ್ತಾರೆ. ಹಾಗೂ ಪ್ರಸ್ತುತ ಇವರು ಶಿವಮೊಗ್ಗ ಜಿಲ್ಲಾ ಶಾರೀರಿಕ ಪ್ರಮುಖ ವಿಭಾಗ ಶಾರೀರಿಕ ಪ್ರಮುಖ ಚಿಕ್ಕಮಗಳೂರು ಜಿಲ್ಲಾ ಕಾರ್ಯವಾಹಕ ಈ ಒಂದು ಹುದ್ದೆಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಹಾಗೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನರೇಂದ್ರಜಿ ಅಂದರೆ ಎಲ್ಲರಿಗೂ ನೆನಪಾಗದೆ ಅವ್ರದ್ದು ನಮ್ಮ ಸಂಘ ಶಾಖೆಗಳಲ್ಲಿ ಭಾಷಣ, ನಾವೆಲ್ಲ ಅವರ ಗರಡಿಯಲ್ಲಿ ಬೆಳೆದವರು. ಅವರ ಭಾಷಣವನ್ನು ಕೇಳ್ತಾ ಇದ್ರೆ ಎಂಥವ್ರಿಗೂ ಸಹ ರೋಮಾಂಚನ ಆಗುತ್ತೆ. ಅಂಥವರು ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿರುವುದು ನಮ್ಮೆಲ್ಲರ ಭಾಗ್ಯ ಅಂತ ಭಾವಿಸ್ತೇನೆ. ಜೋರಾದ ಚಪ್ಪಾಳೆ ಶ್ರೀಯುತ ನರೇಂದ್ರ ಜಿ ಅವರಿಗೆ. ಇನ್ನೊಬ್ಬರು ಮುಖ್ಯ ಅತಿಥಿ ನಮ್ಮ ಚಿಕ್ಕಮಗಳೂರಿನ ಕೊಡುಗೆ ದಾನಿ ಶ್ರೀಯುತ ಕಿಶೋರ್ ಕುಮಾರ್ ಹೆಗಡೆ ಸರ್ ಅವರು ಸಹ ಕಾರಣಾಂತರದಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಲು ಸಾಧ್ಯವಾಗಿಲ್ಲ. ಅವರ ಬದಲಾಗಿ ನನ್ನ ಆತ್ಮೀಯ ಗೆಳೆಯ ಶ್ರೀಯುತ ನಂದನ್ ಹೆಗಡೆಯವರು ಇವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರಿಗೂ ಸಹ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ಐಸಿರಿ ಫೌಂಡೇಶನ್ನ ಸಂಸ್ಥಾಪಕರು, ಚಿಕ್ಕಮಗಳೂರಿನ ಯೂತ್ ಒಂದು ದಿಕ್ಕನ್ನೇ ಬೇರೆ ಕಡೆ ಕರ್ಕೊಂಡು ಹೋಗ್ತಿರುವಂತಹ ಯುವ ನಾಯಕ ಶ್ರೀ ರೋಹನ್ ಭಾರ್ಗವಪುರಿ ಇವರಿಗೂ ಸಹ ಸ್ವಾಗತವನ್ನು ಬಯಸ್ತೇನೆ. ಇದೀಗ ತಾನೇ ಆಗಮಿಸಿರುವಂತಹ ನಮ್ಮ ನೆಚ್ಚಿನ ಮಾರ್ಗದರ್ಶಕರು ಹಳಸೆ ಶಿವಣ್ಣ ಸರ್. ಇವರ ಒಂದು ಕಿರು ಪರಿಚಯ ಹೇಳಬೇಕು ಅಂತಂದ್ರೆ, ಮೂಡಿಗೆರೆ ಜಿಲ್ಲೆಯ ತಾಲೂಕಿನ ಹಳಸೆ ಗ್ರಾಮದ ಸರ್. ಇವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಜೋರಾದ ಚಪ್ಪಾಳೆ ಬರಲಿ. ಹಾಗೂ ನಮ್ಮ ವಾರ್ಡ್ನ ಪ್ರಥಮ ಪ್ರಜೆ ಶ್ರೀಯುತ ಅರುಣ್ ಕುಮಾರ್ ಅವರು, ಇವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಎಲ್ಲರ ಮುಖಾಂತರ ಸ್ವಾಗತವನ್ನು ಬಯಸ್ತಿದ್ದೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮದ ದಿಕ್ಕನ್ನು ಬೇರೆ ಕಡೆ ತೆಗೆದು ಹೋಗ್ತಿರುವಂತಹ ನಮ್ಮ ಪ್ರೀತಿಯ ಗಾಯಕರಾದಂತಹ ಶ್ರೀಯುತ ಚಂದನ್ ಹಾಗೂ ಶ್ರೀನಿವಾಸ್ ಇವರಿಗೂ ಸಹ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಮುಖ್ಯವಾಗಿ ನಾವಿಲ್ಲಿ ಏನೇ ಪ್ರೋಗ್ರಾಮ್ ಮಾಡಿದ್ರು ಅದನ್ನ ಟೆಲಿಕಾಸ್ಟ್ ಮಾಡುವಂತಹ ನಮ್ಮ ಮಾಧ್ಯಮ ಮಿತ್ರರು ಇವರಿಗೂ ಸಹ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ಇಲ್ಲಿ ಸೇರಿರುವಂತಹ ಎಲ್ಲ ನಮ್ಮ ನಾಗರಿಕರು, ಕಲ್ಯಾಣ ನಗರ ನಿವಾಸಿಗಳು, ನಮ್ಮ ಒಂದು ಪ್ರೀತಿಯ ಕರೆಗೆ ಹೋಗ್ಬಿಟ್ಟು ಎಲ್ಲರೂ ಬಂದಿದ್ದೀರಿ. ಎಲ್ಲರಿಗೂ ಸಹ ನಾನು ವೈಯಕ್ತಿಕವಾಗಿ ಸ್ವಾಗತವನ್ನು ಬಯಸ್ತಿದ್ದೇನೆ. ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ನಮ್ಮ ಐಶ್ರೀ ಫೌಂಡೇಶನ್ ಅಧ್ಯಕ್ಷರು ಹಾಗೂ ಸಂಸ್ಥಾಪಕರಾದ ರೋಹನ್ ಭಾರ್ಗವಪುರಿಯವರ ಪ್ರಾಸ್ತಾವಿಕ ನುಡಿ ಈ ಕಾರ್ಯಕ್ರಮವನ್ನು ಕುರಿತು ಪ್ಲೀಸ್. ಮೊದಲಿಗೆ ಮನಸ್ಸಿನಲ್ಲಿ ತಾಯಿ ಭಾರತಿ ಹಾಗೂ ತಾಯಿ ಭುವನೇಶ್ವರಿಯನ್ನು ನೆನೆಯುತ್ತಾ, ನಾವು 80ನೇ ಸ್ವತಂತ್ರೋತ್ಸವದ ಮಾಸದಲ್ಲಿರೋದ್ರಿಂದ ನಮ್ಮ ದೇಶದ ಹಾಗೂ ರಾಷ್ಟ್ರದ ಒಂದು ಸ್ವತಂತ್ರಕ್ಕಾಗಿ ಬಲಿದಾನವನ್ನ ಮತ್ತೆ ತ್ಯಾಗವನ್ನ ಮಾಡಿದ ಅನೇಕ ಸ್ವತಂತ್ರ ಹೋರಾಟಗಾರರನ್ನ ನೆನೆಯುತ್ತಾ, ಮುಂಬರುವ 80ನೇ ಸ್ವತಂತ್ರೋತ್ಸವದ ಶುಭಾಶಯಗಳನ್ನ ಕೋರುತ್ತಾ ಹಾಗೂ ಈ ತಿಂಗಳ ಕೊನೆಯಲ್ಲಿ ಬರುತ್ತಿರುವಂತಹ ರಕ್ಷಾ ಬಂಧನದ ಒಂದು ಶುಭಾಶಯವನ್ನ ಕೋರುತ್ತಾ, ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯಮಾನ್ಯರಿಗೂ, ನಮ್ಮ ಪ್ರೀತಿಯ ಚಿಕ್ಕಮಗಳೂರಿನ ಎಲ್ಲ ಜನರು ಹಾಗೂ ಕಾರ್ತಿಕ್ ಮಲ್ಲಿನಾಥ್ ಸರ್ ಹಾಗೂ ಕೀರ್ತನ್ ಮಲ್ಲಿನಾಥ್ ಅವರ ಸಕುಟುಂಬವಾಗಿ ಎಲ್ಲರೂ ಬಂದಿದ್ದೀರ. ಎಲ್ಲರಿಗೂ ಪುಟಾಣಿಯವರಿಂದ ಹಿಡಿದು ವೃದ್ಧರವರೆಗೂ ಎಲ್ಲರಿಗೂ ಅನಂತ ಅನಂತ ಸ್ವಾಗತಗಳು, ಸುಸ್ವಾಗತಗಳು. ಬಂಧುಗಳೇ, ಇವತ್ತು ಆಗಸ್ಟ್ 3ನೇ ತಾರೀಕು 2026 ಚಿಕ್ಕಮಗಳೂರಿನ ಐಸಿರಿ ಫೌಂಡೇಶನ್, ಮಾಧ್ಯಮ ಸಂಸ್ಕೃತಿ ಪ್ರತಿಷ್ಠಾನ ಹಾಗೂ ಲಯನ್ಸ್ ಕ್ಲಬ್ಬಿನ ಒಂದು ಸಹಯೋಗದಲ್ಲಿ ಸಾಹಿತಿಗಳಾದಂತಹ ಚಟ್ನಳ್ಳಿ ಮಹೇಶ್ ಅವರ ಒಂದು ಉಪನ್ಯಾಸ ಆಷಾಢ ಶ್ರಾವಣ ಮಾಸದ ಪ್ರವಚನ ಮಾಲಿಕೆ ಅನ್ನೋ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನಾವು ನಮ್ಮ ಮಲ್ಲಿನಾಥ್ ನಿಲಯದಿಂದ ಕೊಡ್ತಿದ್ದೇವೆ. ಇವತ್ತು 3ನೇ ತಾರೀಕಿಂದ 30ನೇ ತಾರೀಕುವರೆಗೂ ಸತತವಾಗಿ ಪ್ರತಿನಿತ್ಯ ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ಊರಲ್ಲಿ ನಡೆಯುವಂತಹ ಒಂದು ಸಾಮಾಜಿಕ ಅಭಿಯಾನಕ್ಕೆ ನೀವೆಲ್ಲರೂ ಸಾಕ್ಷಿಯಾಗಿರೋದು ನಮಗೆ ಖುಷಿ ತಂದಿದೆ. ಮೊದಲು ನಿಮಗೆ ಅಭಿನಂದನೆಗಳು, ನಿಮಗೊಂದು ಜೋರಾದ ಚಪ್ಪಾಳೆ. ಈ ಒಂದು ಸಾತ್ವಿಕ ಕಾರ್ಯಕ್ರಮದಲ್ಲಿ ನೀವಿದ್ದೀರ. ಬಂಧುಗಳೇ, ಐಸಿರಿ ಫೌಂಡೇಶನ್ ಒಂದು ಶೈಕ್ಷಣಿಕವಾದ ಸಂಸ್ಥೆ, ಮಾಧ್ಯಮ ಸಂಸ್ಕೃತಿ ಪ್ರತಿಷ್ಠಾನ ಅದೊಂದು ಸಾಂಸ್ಕೃತಿಕವಾಗಿ ಒಂದು ಪ್ರಜ್ಞೆಯನ್ನ ಮೂಡಿಸುವಂತ ಸಂಸ್ಥೆ, ಲಯನ್ಸ್ ಕ್ಲಬ್ ಒಂದು ಸಾಮಾಜಿಕ ಕಾರ್ಯಗಳನ್ನ ತೊಡಗಿಸುವಂತಹ ಸಾಮಾಜಿಕವಾದ ಒಂದು ಸಂಸ್ಥೆ. ಅದ್ರ ಜೊತೆಗೆ ಅಲ್ಲಲ್ಲಿನ ಆಯೋಜಕರು ಎಲ್ಲರೂ ಈ ಒಂದು ಅಭಿಯಾನಕ್ಕೆ ಚಾಲನೆ ಕೊಡ್ತಿದ್ದೇವೆ. ಈ ಒಂದು ಧ್ಯೇಯವನ್ನ ಇಟ್ಕೊಂಡು ನಾವು ವಿಶೇಷ ಗಣ್ಯಮಾನ್ಯರನ್ನ ನೋಡ್ಬೋದು. ಈ ಒಂದು ಸಂದರ್ಭದಲ್ಲಿ ಪಂಚೇಂದ್ರಿಯಗಳಿಗೆ ಹೇಗೆ ಈ ಶ್ರಾವಣ ಮಾಸದ ಮನೆಯದೆಡೆಗೆ ಶುದ್ಧ ನುಡಿಯ ನಡಿಗೆ ಅಭಿಯಾನ ಹೇಗೆ ಪಂಚೇಂದ್ರಿಯಗಳಿಗೆ ಒಂದು ಕೇಳೋದಕ್ಕೆ ಇಂಪಾದ ಹಾಡು,
ನಮ್ಮ ಸ್ಪರ್ಶಕ್ಕೆ ಸುತ್ತದ ತಣ್ಣನೆಯ ಗಾಳಿ ಹಾಗೂ ಉದುರುದುರುತ್ತಾ ಇರುವಂತಹ ಮಳೆ ಈಗಷ್ಟೇ ಆರಂಭವಾಗಿದೆ. ಒಂದು ಮಂಗಳ ಕಾರ್ಯಕ್ಕಾಗಿ ಆ ವರುಣನು ಕೂಡ ಆಶೀರ್ವಾದ ಕೊಟ್ಟಿದ್ದಾನೆ. ಅವರಿಗೂ ಒಂದು ಅಭಿನಂದನೆಗಳು. ಆ ದೇವರು ನಮಗೆ ಒಂದು ಆಶೀರ್ವಾದದ ರೂಪದಲ್ಲಿ ಶುಭ ಸಂಕೇತ. ಹಾಗಾಗಿ ಹಾಗೂ ನೋಡೋದಕ್ಕೆ ನಮ್ಮ ಸಂಬಂಧಿಕರಿರ್ತಾರೆ. ಬಣ್ಣ ಬಣ್ಣದ ಒಂದು ವೇದಿಕೆ ಇದೆ, ಎಲ್ಲ ಇರುತ್ತೆ. ಅದ್ರ ಜೊತೆಗೆ ಇದಾದ್ಮೇಲೆ ಒಂದು ಆತಿಥ್ಯದ ನಮ್ಮ ನಾಲಿಗೆಗೆ ಒಂದು ಬರುತ್ತೆ, ಅಲ್ಲಿಂದ ಬರುವಂತಹ ಘಮ. ಈ ಮಳೆ ಬಂದ ತಕ್ಷಣ ಒಂದು ಮಣ್ಣಿನ ಘಮ ಬಂತು. ಹೇಗೆ ಪಂಚೇಂದ್ರಿಯಗಳಿದ್ದಾವೆ ಹಾಗೆ ಪಂಚ ವ್ಯಕ್ತಿತ್ವಗಳ ವಿಚಾರಗಳನ್ನ ಇಟ್ಕೊಂಡು ಬಂದಿದ್ದೀವಿ. ಅಲ್ಲಿ ನಾವು 5 ಸಾಗಳನ್ನ ಯೋಚನೆ ಮಾಡ್ಬೋದು. ಮೊದಲಿಗೆ ನಮ್ಮ ಬಸವಣ್ಣನವರ ಒಂದು ಕಾಯಕ ತತ್ವ, ಸರ್ವರು ಒಂದೇ ಅನ್ನೋ ಒಂದು, ಹಾಗೂ ಸರ್ವರು ಕಾಯಕದ ಮೂಲಕ ತತ್ವವನ್ನ ಆಚರಿಸಬೇಕು ಜೀವನದ ಅನ್ನೋದು, ಸರ್ವ ಕಾಯಕದ ಧರ್ಮವನ್ನ ನಮ್ಮ ಬಸವಣ್ಣನವರ ಒಂದು ತತ್ವವನ್ನ. ಅದಲ್ಲದೆ ಸಾಮಾಜಿಕ ಬದ್ಧತೆಯನ್ನ ಕನಕದಾಸರು ಹಾಗೂ ದಾಸ ಪರಂಪರೆಯಿಂದ ಕಲಿಬಹುದು. ಇನ್ನ ವಿವೇಕಾನಂದರವರ ವಿಚಾರಕ್ಕೆ ಬಂದರೆ ಸರ್ವಿಸ್ ಅನ್ನೋ ಒಂದು, ಹೇಗೆ ಯೂತ್ ಆಗಿ ಒಂದು ಸಮಾಜದಲ್ಲಿರುವಾಗ ಸರ್ವಿಸ್ ಮಾಡ್ಬೋದು. ಇನ್ನ ಕುವೆಂಪು ಅವರ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋ ಸಾಲು, ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ಅವರ ಸಮಾನತೆಯ ಒಂದು, ಈ 5 ಅಂದ್ರೆ ಪಂಚ ಸಾಗಳ ಜೊತೆಗೆ ಈ ಅಭಿಯಾನ ಚಾಲನೆ ಕೊಡ್ತಿದ್ದೇವೆ. ಅದ್ರ ಜೊತೆಗೆ ಈ ಸಾಮಾಜಿಕ, ಸಾಂಸ್ಕೃತಿಕ, ಆಧ್ಯಾತ್ಮಿಕ ಎಲ್ಲದ್ರ ಜೊತೆಗೆ ಈ ಸಲಿ ಒಂದು ಆಧುನಿಕವಾದ ಒಂದು ಸ್ಪರ್ಶವನ್ನ ನೀಡಿದ್ದೇವೆ. ನಮ್ಮ ಭಾರತದ ಪ್ರಪ್ರಥಮ ಇದೇ ಸ್ವತಂತ್ರೋತ್ಸವದ ಸಮಯದಲ್ಲಿ ಹೆಮ್ಮೆಯಿಂದ ಹೇಳ್ಬೋದಂದ್ರೆ ಸ್ವದೇಶಿಯ ಒಂದು ಆಪ್ ನಮ್ಮ selfiebook.ai. ಸೊ ಈ ಒಂದು selfiebook.ai ನ ಸಹಯೋಗದೊಂದಿಗೆ ಕೂಡ ಇಲ್ಲಿ ಒಂದು ಕಮ್ಯುನಿಟಿ, ಹೇಗೆ ನೀವು ಎಂಗೇಜ್ ಆಗ್ಬೋದು, ಗ್ರೋ ಆಗ್ಬೋದು, ಕನೆಕ್ಟ್ ಆಗ್ಬೋದು, ಹಾಗೆ ಒಂದು ಟೆಕ್ನಿಕಲ್ ಟಚ್ ನಾವು ಕೊಟ್ಟಿದ್ದೇವೆ. ಮುಂದೆ ಸ್ಕ್ಯಾನರ್ ಇದೆ, ನೀವು ಡೌನ್ಲೋಡ್ ಮಾಡ್ಕೋಬಹುದು. ಹಾಗಾಗಿ ಈ ಕಾರ್ಯಕ್ರಮ ಹೋದ ವರ್ಷ ನಾವು ಯಶಸ್ವಿಯಾಗಿ ನಡೆಸಿದ್ವಿ. ಈ ವರ್ಷ ತುಂಬಾ ಡಿಮ್ಯಾಂಡ್ ಇತ್ತು. ಆ ಡಿಮ್ಯಾಂಡಿಗೆ ಎಲ್ಲರೂ ಮುಂಚಿತವಾಗಿ, ನೀವು ಈ ಒಂದು ಪತ್ರಿಕೆಯನ್ನ ನೋಡಿದರೆ ಯಾವುದೇ ಒಂದು ಜಾತಿಗೆ ಸೀಮಿತ ಇಲ್ಲ, ಯಾವುದೇ ಒಂದು ಪಕ್ಷಕ್ಕೆ ಸೀಮಿತ ಇಲ್ಲ, ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ಎಲ್ಲ ಊರುಗಳಲ್ಲಿ ನಾವು ಅನೇಕರ ಮನೆಯಲ್ಲಿ, ಹಾಗೂ ಹೋದ ವರ್ಷ ಮಾಡ್ದಿಲ್ದಂತಹ ಒಂದು ಪಟ್ಟಿ ಇದೆ ಮನೆ, ಅವರ ಮನೆಯಲ್ಲಿ ಬೇರೆ ಬೇರೆ ವಿಚಾರವನ್ನ, ಗುರುಭ್ಯೋಂ ನಮಃ, ಅನ್ನದಾತನಿಗೆ ನಮೋ ನಮಃ, ಕನಕನ ನುಡಿಪಾಕ, ಹಾಗೂ ಜಗಜ್ಯೋತಿಯರಾದ ಬಸವಪ್ರಭೆ, ಬಂಜಾರ ಸಂಸ್ಕೃತಿ, ಹೀಗೆ TB ಕಾವಲ್ಲು, ಆಮೇಲೆ ನಮ್ಮ ಸಕ್ರಾಪಟ್ನ, ನಿಡಘಟ್ಟ, ಕಾಮೇನಹಳ್ಳಿ, ಆಮೇಲೆ ಗಾಡಿಹಳ್ಳಿ, ಬೆಳ್ವಾಡಿ, KBR, ಈ ತರ ಅನೇಕ ಜಾಗಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದೀವಿ. ಇದು ಒಂದು ಸಣ್ಣ ಪರಿಚಯ ಪ್ರಾಸ್ತಾವಿಕವಾಗಿ. ಅದಲ್ಲದೆ ನೀವು ಕೇಳ್ಬೋದು, ಹಿಂಗ್ ಮಾಡೋದ್ರಿಂದ ಏನ್ ಸಿಗುತ್ತೆ ಅಂತ. ನೀವು ಇಲ್ಲೇ ಸಾಕ್ಷಿಯಾಗಿ ನೋಡಿದ್ರಿ, ಒಂದು ತಾಯಿಯಾಗ ಒಬ್ಳು ಮಗಳು, ಅವರ ಮಗಳು, ತಂದೆ ಅಂದ್ರೆ ಮಗಳು ಮತ್ತು ತಾಯಿ ಜೊತೆಯಾಗಿ ಭಾವವನ್ನ ತುಂಬಿ ಒಂದು ಪ್ರಾರ್ಥನೆ ಗೀತೆ ಆಡಿದ್ರು. ಅಲ್ಲಿ ಒಂದು ಕುಟುಂಬದಲ್ಲಿ ಒಂದು ಸಾಂಸ್ಕೃತಿಕ ಒಂದು ಜ್ಯೋತಿ ನಮ್ಮೆಲ್ಲರಿಗೆ ಒಂದು ಪ್ರಭೆಯನ್ನ ನೀಡಿತು. ಆ ತರದ ಒಂದು ಇಲ್ಲಿ ಒಂದು ಕಾರ್ಯಕ್ರಮ ಆಗಿದೆ ಅಂದ್ರೆ ಒಂದಿಷ್ಟು ಬಳಗ, ಒಂದಿಷ್ಟು ಸ್ನೇಹಿತರ ಬಳಗ ಜೊತೆ ಸೇರಿದೆ. ನೀವೆಲ್ಲರೂ ಆತ್ಮೀಯರು ಬಂದಿದ್ದೀರಾ. ಈ ಒಗ್ಗಟ್ಟೇನಿದೆಯಲ್ಲ, ಈ ಒಗ್ಗಟ್ಟು ಬೇಕು ಅಂತ ಈ ಸಮಾಜದ ಉಳಿವಿಗಾಗಿ ಈ ಒಂದು ಅಭಿಯಾನವನ್ನ ರೂಢಿಸಿಕೊಂಡಿದ್ದೇವೆ. ನನ್ನ ಮಾತನ್ನ ಮುಗಿಸುವ ಮುನ್ನ ನಮ್ಮ ಸಂಸ್ಥೆಯಿಂದ ಹೇಳುವಂತ 3 ಭಾರತದ ತತ್ವವನ್ನ ನಾನು ಹೇಳೋಕೆ ಇಷ್ಟಪಡ್ತೀನಿ. ನಮ್ಮ ಜೀವನಕ್ಕೆ ಭಾರತದಲ್ಲಿ ಅನೇಕ ಪರಂಪರೆಯಿಂದ ಅನೇಕ ತತ್ವಾದರ್ಶಗಳು ಮತ್ತು ತ್ವಾಗಳಿವೆ. ನಮಗೆ ಬೇಕಾಗಿರೋದು ನಮ್ಮ ಸಂಸ್ಥೆಯಿಂದ ಹೇಳೋದು, ನಾವು ಪ್ರತಿ ಕಾರ್ಯಕ್ರಮದಲ್ಲಿ ಹೇಳೋದು, ಮೊದಲಿಗೆ ವ್ಯಕ್ತಿತ್ವ. ಒಬ್ಬ ವ್ಯಕ್ತಿ ಒಂದು ನಿರ್ಮಾಣವಾದ್ರೆ ಅದರಿಂದ ಮನುಕುಲಕ್ಕೆ ಒಳ್ಳೆದಾಗುತ್ತೆ. 2ನೇದು ಮನುಷ್ಯತ್ವ. ಈ ವ್ಯಕ್ತಿ ಹಾಗೂ ಮನುಕುಲದ ಒಳಿತಲ್ಲಿ ನಡೆಯುವಂತಹ ಒಂದು ಸಂವಿಧಾನದ ಆಶಯದ ಮೇಲೆ ನಡೆಯುವಂತಹ ನಿಮ್ಮ ಒಂದು ವಿಚಾರಧಾರೆಯಾಗಬೇಕಂದ್ರೆ ಭಾರತೀಯತ್ವ, ವ್ಯಕ್ತಿತ್ವ, ಮನುಷ್ಯತ್ವ, ಭಾರತೀಯತ್ವ, ಈ ಒಂದು 3 ಸಂದೇಶವನ್ನ ನಮ್ಮ ಸಂಸ್ಥೆಯಿಂದ ಈ ಪ್ರಾಸ್ತಾವಿಕ ನುಡಿಯಲ್ಲಿ ಕೊಡ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನ ಎಲ್ಲರೂ ಸವಿರಿ, ಅನುಭವಿಸಿ. ಇನ್ನೂ ಅನೇಕ ಜಾಗಗಳಲ್ಲಿ ಎಲ್ಲೆಲ್ಲಿ ನಾವು ಸೇರಬಹುದು ಅಲ್ಲೆಲ್ಲ ಸೇರೋಕೆ ಪ್ರಯತ್ನ ಪಡೋಣ. ಈ ಅಭಿಯಾನ ಸುಂದರವಾಗಿ ಹಾಗೂ ಯಶಸ್ವಿಯಾಗಿ ನಿಮ್ಮೆಲ್ಲರ ಭಾಗವಹಿಕೆಯಿಂದ ಆಗ್ಲಿ ಅಂತ ಕೇಳ್ಕೊಂತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್. ಒಂದು ಸ್ವಾತಂತ್ರ್ಯೋತ್ಸವದ ಮಾಸದಲ್ಲಿ ಇರೋದ್ರಿಂದ ಒಂದು ಘೋಷಣೆಯನ್ನ ಕೂಗ್ಬೋದಾ ಚಿಕ್ಕಮಗಳೂರಿಂದ? ಯಾಕೆ ಕೂಗ್ಬಾರ್ದು? ಕೂಗ್ತೀರಾ? ಓಕೆ, ಎಲ್ಲರೂ ಗಟ್ಟಿಯಾಗಿ ನಿಮ್ಮ ಬಲ ಕೈಯನ್ನ ಮುಷ್ಟಿ ಮಾಡಿ. ಮುಷ್ಟಿ, ಎಸ್. ನಾನು ಹೌ ಇಸ್ ದ ಜೋಶ್ ಅಂತೀನಿ, ಒಂಚೂರು ಜೆನ್ಸಿ ಯುದ್ಧಾಗಿ ಹೇಳ್ತಿದ್ದೀನಿ. ಜೈ ಹಿಂದ್ ಅನ್ಬೇಕು. ಎಷ್ಟು ಎನರ್ಜಿ ಇದೆ ನಮ್ಮ ಕಲ್ಯಾಣ ನಗರದಲ್ಲಿ ಅಂತ ನಾವು ನೋಡೋಣ. ಓಕೆ, ಹೌ ಇಸ್ ದ ಜೋಶ್? ನೋ, ಇನ್ನೆರಡು ಸಲ ಇನ್ನೂ ರೈಸ್ ಆಗ್ಬೇಕು. ಹೌ ಇಸ್ ದ ಜೋಶ್? ಹೌ ಇಸ್ ದ ಜೋಶ್? ಜೈ ಹಿಂದ್, ಜೈ ಭಾರತ್. ಧನ್ಯವಾದಗಳು. ಮೂಡಿ ಬಂದೆಲ್ಲ ನರರೂಪ ಚೇತನದ ಮೂಡಿ
ಬಂದೆಲ್ಲ ನರರೂಪ ಚೇತನದಿ ವಾಗಿ ಮರವಾಗಿ ಮಿಗವಾಗಿ ಮಗವಾಗಿ ನಿತ್ಯವೂ ಅವತರಿಪ ಸತ್ಯಾವತಾರ ನಿತ್ಯವೂ ಅವತರಿಪ ಸತ್ಯಾವತಾರ ಬಾಯಿಗೆ ಸಂಭವಿಸು ಎಂದನ್ನ ಹೃದಯದಲ್ಲಿ ತಿನ್ನಲು ಆಹಾರ ಬೇಕು, ಕಲಬೆರಕೆಯಾಗಿದೆ. ಎಲ್ಲಾದ್ರಲ್ಲೂ ಕಲಬೆರಕೆ. ಸೊ ಊಟ ಮಾಡೋಣ, ನೀರು ಕುಡಿಯೋಣ, ಎಲ್ಲಾದ್ರಲ್ಲೂ ಕಲಬೆರಕೆ ಇದೆ. ಯಾವುದನ್ನು ಕೂಡ ಮನಸ್ಫೂರ್ತಿಯಾಗಿ ಊಟ ಮಾಡೋಕ್ಕಾಗ್ತಾ ಇಲ್ಲ, ತಿನ್ನಕ್ಕಾಗ್ತಾ ಇಲ್ಲ, ನೀರು ಕುಡಿಯೋಕ್ಕಾಗ್ತಾ ಇಲ್ಲ. ಗಾಳಿ ಕೂಡ ಮಾಲಿನ್ಯ ಆಗಿದೆ. ಸೊ ಒಂದು ಪುಟ್ಟ ಕಾರ್ಯಕ್ರಮ ಇದು. ಈ ಪುಟ್ಟ ಕಾರ್ಯಕ್ರಮ ದೊಡ್ಡದಾಗಿ ಬೆಳೀಲಿ. ಆ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಪರಿಸರವನ್ನ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಹಾಗೂ ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತ ತಿಳಿಸ್ತಾ ಗಿಡಕ್ಕೆ ನೀರು ಹಾಕುವ ಮುಖಾಂತರ ಕಾರ್ಯಕ್ರಮವನ್ನ ಉದ್ಘಾಟಿಸ್ತಾ ಇದ್ದೀವಿ. ನಿಜವಾಗ ನಾನೆಲ್ಲರೂ ಭಾಷಣ ಮಾಡಿ ಎಲ್ಲ ಎದ್ದು ಹೋಗ್ತೀನಿ. ನಾನು ಲಾಸ್ಟಿಗೆ ಕೊಡಿ ಅಂದೆ, ಬಟ್ ಊಟ ಮಾಡೋತ್ತಿಗೆ ನನ್ನ ಆತ್ಮೀಯರಾದ ಚಟ್ನಳ್ಳಿ ಮಹೇಶ್ ಅವರೇ, ಈ ಕಾರ್ಯಕ್ರಮ ನಿಜವಾಗೂ ನಾನು ಫಸ್ಟಾಗಿ ಕೇಳಿದ್ದು. ನಾವೆಲ್ಲ ಈ ಸಾಹಿತ್ಯ ಪರಿಷತ್ತಲ್ಲಿ ಮನೆ ಅಂಗಳದಿ ಸಾಹಿತ್ಯ ಅಂತ ಮಾಡ್ತಾ ಇದ್ವಿ. ಎಲ್ಲರ ಮನೆಯಲ್ಲೂ ಸೇರಿಸಿ ಒಂದು ಲೋಕಲ್ ಇದರಲ್ಲಿ ಕಾಲಕ್ಕೆ ಈಗ 30-35 ವರ್ಷದಿಂದಲೂ ಮಾಡ್ತಾ ಇದ್ವಿ. ಹಾಗೆ ನಮ್ಮ ಕಾರ್ತಿಕ್ ಮತ್ತು ಸಹೋದರರು ಇಂಥ ಒಂದು ಕಾರ್ಯಕ್ರಮನ ಅಂದ್ಕೊಂಡು ಇದು 30 ದಿವಸ ಇದೆ ಅಂದರೆ ನನಗೆ ಆಶ್ಚರ್ಯ ಆಯ್ತು. ನನಗೆ ನೋಡಿ ನನಗೇನು ಗೊತ್ತಿಲ್ಲ. ಯಾರಾದ್ರೂ ಹಡಗಲ್ಲಿ ಹೋಗೋತ್ತಿಗೆ ಯಾರು ಮಗು ಬಿತ್ತಂತೆ, ಅವನು ಗೊತ್ತು ನಿಮಗೆಲ್ಲ, ಬದುಕಿಸಿ ಬಂದ್ಮೇಲೆ ಹಾರ ಹಾಕಕ್ಕೆ ಬಂದಂತೆ. ಇವನು ನನ್ನ ತುಳಿದರೆ ಯಾರು ಅಂತ ಕೇಳ್ತಾರೆ. ನಾನು ಬೀಳಲಿಲ್ಲ, ನಾನು ಸಾಹಸ ಮಾಡಿ ಮಗು ಉಳಿಸ್ತಿಲ್ಲ, ನನ್ನ ತುಳಿದನ್ ಯಾರು ಅವ್ನು ಹುಡುಕ್ತಾ ಇದ್ದೀನಿ ಅಂತೇಳಿ ಹುಡುಕಿಗೆ ಅಣ್ಣ ತಮ್ಮಸೆ. ಸುಮ್ಮನೆ ನಾನು ಮನೆಗೆ ಹೋದ್ಮೇಲೆ ಫೋನ್ ಮಾಡಿದೆ. ನಾನು 6 ಗಂಟೆ ಅವನ ಪ್ರೀತಿ ನನ್ನ ಸುಮಾರು ಸತಿ ಕರೀತಾನೆ, ಬರೋಕ್ಕಾಗಲ್ಲ. ಹಾಗಾಗಿ ಕಟ್ಟುಪಾಡಿಗೆ ಬಂದೆ. ಮತ್ತು ಅದಕ್ಕೆ ನಮ್ಮ ಹಳೇ ಗುರುಗಳು ನಮ್ಮ ಅವರು ಬರಲೇಬೇಕು ಅಂದರು. ಬಂದಿದ್ದಕ್ಕೆ 2 ಮಾತಾಡಬೇಕು. ಯಾಕೆಂದರೆ ನಾವು ಅದೇ ಮನೆ ಅಂಗಳದಿ ಸಾಹಿತ್ಯ ಅಂತ ಮಾಡುವಾಗ ಅಶ್ವಥ್ ಅವರು 6 ಜನ ಸರ್, ಅವ್ರ ಟೀಮು. ಪಲ್ಲವಿ ಮತ್ತು ಪಲ್ಲವಿ ಅಲ್ಲ, ಪಲ್ಲವಿ ಕಾಲೇಜಿಗೆ ಅವರೇ ಒಂದು ಟೀಮು. ನಮ್ಮ ಇದು ಪ್ರೊಫೆಸರ್, ಇಂಗ್ಲೀಷ್ ಪ್ರೊಫೆಸರ್ ವೆಂಕಟೇಶ್ ಎಲ್ಲ ಬಂದು ರಾತ್ರಿ ಇಡೀ TV ಚಂದ್ರೇಗೌಡರಿದ್ರು. ಬೆಳಗಿನ ಜಾವ 4 ಗಂಟೆ ತನಕ ಇವರಿಗೆ ಆಡಳಿದಾಗ ನಾನು ಕೇಳಿದೆ. ನಿಜವಾಗಿ ಯಾರೂ ಮಲಗಲೇ ಇಲ್ಲ. ಹಾಗಾಗಿ ಜನ ಬಂದು ಸುಮಾರು 3 ಗಂಟೆ ಆಯಿತು. ಆಮೇಲೆ ಮತ್ತೆಲ್ಲ ಹೋದ್ಮೇಲೆ ಮತ್ತೆ ಮನೇಲಿ ಬಂದು ಮತ್ತೆ ನಮ್ಮ ಟೀಪಾ ಎದುರಿಗೆ ಅವ್ರದ್ದು ಮುಕ್ತ ಹಾಡು ಬೆಳಗಿನ ಜಾವದವರೆಗೆ 2 ದಿವಸ ಆಯಿತು. ಹಾಗಾಗಿ ಇಂಥ ಒಂದು ಕಾರ್ಯಕ್ರಮಗಳು ಬರೋದ್ರಿಂದಲೇ ನಮ್ಮ ಸಂಸ್ಕೃತಿ ಉಳಿದಿರೋದು. ಇದಕ್ಕೆ ನಿಜವಾಗ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಇಂಥ ಕಾರ್ಯಕ್ರಮ ಮಾಡೋರಿಗೆ ಮತ್ತು ನೀವು ಬಂದಿದ್ದೀರಿಲ್ಲ, ಅದಕ್ಕೆ ಸಂತೋಷ ಪಡ್ತಾ ಇದ್ದೀನಿ. ಇವತ್ತು ನೀವೆಲ್ಲ ಇದಕ್ಕೆ ಹಾಡು ಕೇಳಕ್ಕೆ ಬಂದಿದ್ದೀನಿ. ಮತ್ತು ನಮ್ಮ ಇವ್ರ ಜೊತೆ ಕೂದಿ ನಾನು ಬೇಗ ನನ್ನ ಬಿಡು ಮಾನವನ್ನ ನೋಡೋಣ ಹೋಗ್ಬೇಕು. ನಿಮಗೆಲ್ಲ ಬೈದಿದ್ದು, ನನಗೆ ಬೈತಾ ಇರೋದು, ನನ್ನ ಜೊತೆ ಹೋಗ್ತಾರೆ ಅವ್ರು. ಹಾಗಾಗಿ ಯಾಕಂದರೆ ಬೆಳಗ್ಗೆ ಬೇಗ ಬೇರೆ ಎಲ್ಲ ಹೋಗ್ಬೇಕು. ಆಮೇಲೆ ಇನ್ನು ಸಂಸ್ಕೃತಿ ತಾಯಂದಿರು ಬಂದಿದ್ದೀರಿ. ನಿಜವಾಗೂ ನಮ್ಮ ದೇಶಕ್ಕೆ ತುಂಬ ದಾಳಿ ಆಯಿತು. ಎಷ್ಟೋ ವರ್ಷದಿಂದ ಎಲ್ಲರೂ ದಾಳಿ ಮಾಡಿದರು. ಆದರೂ ಸಂಸ್ಕೃತಿ ಇನ್ನೂ ಜಾಸ್ತಿಯಾನೇ ಆಗ್ತಾ ಇದೆ. ಯಾವುದೇ ಹಿಂದೆ ನಾವೆಲ್ಲ ಗಣಪತಿ ಮಾಡ್ತಾ ಇದ್ವಿ. ನಾನು ಗಣಪತಿಗೆ 16 ವರ್ಷ ನಾನು ಪ್ರೆಸಿಡೆಂಟ್ ಮೂಡಿಗೆರೆಯಲ್ಲಿ ಮಾಸ್ ಮ್ಯಾರೇಜಿಗೆ. ಹಾಗೆ ಮಲ್ನಾಡ ಊಟ ಅಂತೇಳಿ ನಾವು ತಮ್ಮೆಲ್ಲ ರವಿ ಬೆಳಿಗೆರೆ ಕರೆಸಿದ್ವಿ. ಮಲ್ನಾಡು ಉತ್ಸವ ಅಂತೇಳಿ ನಮ್ಮದೇ ಹಳ್ಳಿ ಊಟ, ಅದು ನಮ್ಮದೆಲ್ಲ ಹಳ್ಳಿ ಮಲ್ನಾಡು ಊಟನೇ ಅಂಥದ್ದೆಲ್ಲ ಮಾಡಿ ನಾವು ಮಾಸ್ ಮ್ಯಾರೇಜ್ ಮಾಡ್ತಾ ಇದ್ವಿ. ಅದನ್ನು ನಾವು ಹೆಣ್ಣು ಗಂಡು ಕರ್ಕೊಂಡು ಹೋಗೋದು, ನಾವು ಟೌನಲ್ಲಿ ಮೆರವಣಿಗೆ ಮಾಡೋದು ಎಲ್ಲ ಇದನ್ನು ಮಾಡಿ. ಈಗ ನಿಮ್ಮನ್ನು ನೋಡಿದ್ರೆ ಅನ್ಸಲ್ಲ ಇವ್ನು ಮಾಡೋದೆಲ್ಲ ಮಾಡಿದ್ದಾನೆ ಅಂತೇಳಿ. ನಾನು ಅದು ಹಾಗೆ ಇಂಥದ್ದೆಲ್ಲ ಮಾಡಿ ಬಂದು ಅದ್ರ ಕಷ್ಟ ಗೊತ್ತು, ಮಾಡಿದವ್ರಿಗೆ ಗೊತ್ತು. ಏನೇನು ಕಾರ್ಯಕ್ರಮ ಮಾಡಬೇಕಾದ್ರೆ ಅದ್ರ ಹಿಂದೆ ಶ್ರಮ ಇದೆ. ಈಗ ನಿಮ್ಮ ಇಷ್ಟು ಜನ ಬಂದಾಗ ಸಾರ್ಥಕತೆ ಆಗುತ್ತೆ. ಇಂಥ ಈ ರೋಡು ಏನೋ ಒಂದು ಸಾಂಸ್ಕೃತಿಕ ರೋಡು ಏನಿಸ್ತೀವಿ ರೋಡಿಗೆ ಕಲ್ಯಾಣ, ಯಾವ್ದಾದ್ರು ಒಂದು
ಅದೇ ಯಾಕೆಂದ್ರೆ ಇಂಥ ರೋಡಲ್ಲಿ ನಿಜವಾಗಿ ಎರಡು ಮೂರು ಕಾರ್ಯಕ್ರಮ ನೋಡಿದೆ. ತಮ್ಮ ಮನೆ ಹೋಗ್ತಾ ಇದ್ದಾಗ ನಮ್ಮ ಮೂರ್ತಿ ಇದಾದಾಗ ಅವ್ರು CDS ಚೇರ್ಮನ್ ನಾವು ಇಳಿಯೋ ದಿವಸ ರಾಜೀನಾಮೆ ಕೊಟ್ಬಿಟ್ಟಿದ್ದಾನೆ. ನಾನು ನಮ್ಮ ಜನ ಬಂದು ಹೇಳಿದೆ, ಎಲ್ಲ ಮಾರ ಸ್ನೇಹಿತ ನಮ್ಗೆ ಸೈಟ್ ಕೊಡ್ಲಿಲ್ಲ ಅಂತ. 2 ಸೈಟ್ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ ಅಂತ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಯಜಮಾನ್ರು ಬರ್ಬೇಕಿತ್ತು, ಕಾರಣಾಂತರದಿಂದ ಬೆಂಗಳೂರಿಗೆ ಹೋಗಿರೋದ್ರಿಂದ ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಕಾರ್ತಿಕ್ ಹೇಳಿದೆ ನಾನು ನಿಧಾನಕ್ಕೆ ಬರ್ತೀನಿ ಅಂತ, ದಿಢೀರ್ ಅಂತ ಫೋನ್ ಮಾಡಿ ಇಲ್ಲ ಬಾರಕ್ಕ ಉದ್ಘಾಟನೆ ಮಾಡಬೇಕು, ಒಂದು ಶುಭ ಕೋರ್ಬೇಕು ಬಾರಕ್ಕ ಅಂತ, ಹಾಗಾಗಿ ಬಂದೆ. ನಿಜವಾಗ್ಲೂ ಇದು ಒಳ್ಳೆ ಕಾರ್ಯಕ್ರಮ. ಹೋದ ವರ್ಷ ಮೊದಲ ದಿನ ನಮ್ಮನೆಯಲ್ಲೇ ಈ ಕಾರ್ಯಕ್ರಮ ಮಾಡಿದ್ದು ತುಂಬಾ ಯಶಸ್ವಿಯಾಗಿ 1 ತಿಂಗಳು ತುಂಬಾ ಚೆನ್ನಾಗಿ ಕಾರ್ಯಕ್ರಮ ಆಯ್ತು. ನಾನು ತುಂಬಾ ಮನೆಗಳಿಗೆ ಹೋಗಿದ್ದೆ. ಒಂದೊಂದು ದಿನ ಒಂದೊಂದು ಮನೆಯಲ್ಲಿ ಬೇರೆ ಬೇರೆ ವಿಷಯನ ತಗೊಂಡು ಅರ್ಥಪೂರ್ಣವಾಗಿ 3 ಗಂಟೆ ಅಣ್ಣ ಹೇಳ್ದಂಗೆ 3 ಗಂಟೆ ಎಲ್ಲೂ ಹೋಗ್ಬೇಕು ಅನಿಸ್ತಿರ್ಲಿಲ್ಲ. ಯಾವ ಟಿವಿ ಯಾವ ಧಾರಾವಾಹಿನೂ ಜ್ಞಾಪನ ಇಲ್ದಂಗೆ ಅಷ್ಟು ಚೆನ್ನಾಗಿ ಮೈ ಮರ್ತಿ ಆ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ರು ಜನ. ನಾನು ತುಂಬಾ ಕಡೆ ಹೋಗಿದ್ದೆ. ಇದು ಒಂದು ಒಳ್ಳೆ ಕಾರ್ಯಕ್ರಮ. ಇದು ಶ್ರಾವಣ ಅಂದ್ರೇನೆ ಪಾಸಿಟಿವ್ನೆಸ್. ಆ ಪಾಸಿಟಿವ್ನೆಸ್ ಜೊತೆಗೆ ನಾವು ಒಳ್ಳೆ ವಿಷಯಗಳನ್ನು ತಿಳ್ಕೊಂತಿರೋದ್ರಿಂದ ಒಳ್ಳೇದಾಗುತ್ತೆ ಅಂತ ಈ ಕಾರ್ಯಕ್ರಮ ಇನ್ನೂ ಈ ವರ್ಷನೂ ತುಂಬಾ ಚೆನ್ನಾಗಿ ಯಶಸ್ವಿ ಆಗ್ಲಿ ಅಂತ ಕೇಳ್ಕೊಂತ, ಆಮೇಲೆ ಚಂದನ್ ಅವರ ಎಷ್ಟು ಚೆನ್ನಾಗಿ ಹಾಡು ಹೇಳ್ತಾರೆ ಅಂದ್ರೆ ನಮ್ಮನೆಯವ್ರ ಅಭಿಮಾನಿ. ಪದೇ ಪದೇ ಮತ್ತೆ ಕೇಳಿಸ್ಕೊಂಡು 4 ಹಾಡು ಕೇಳ್ತಾ ಇದ್ರು. ಅವರೆಲ್ಲೋದ್ರು ಇದಾಡಪ್ಪ ಅದಾಡಪ್ಪ ಅಂತ. ಆಕ್ಚುಲಿ ಗುರುವೇದಿ ಆಟ ಬಲ್ಲವ್ರು ಯಾರ್ಯಾರು ಅಂತ ಅದನ್ನು ಆಡ್ಬೇಕು ಅಂತ ಕೇಳ್ಕೊಂತೀನಿ ಅಣ್ಣನ ಹತ್ರ. ಈ ಕಾರ್ಯಕ್ರಮ ತುಂಬಾ ಚೆನ್ನಾಗಾಗ್ಲಿ, ಒಳ್ಳೆ ಯಶಸ್ವಿ ಆಗ್ಲಿ ಅಂತ ಕೇಳ್ಕೊಂತ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಎಲ್ರು. ಶ್ರೀನಿವಾಸ್ ಅವರು ಹಾಡು ಕೇಳ್ತಾ ಇದ್ರೆ ತುಂಬಾ ಖುಷಿ ಆಗತ್ತೆ. ನನಗೆ ಬಸವಣ್ಣನವರ ಒಂದು ವಾಕ್ಯ ನೆನಪು ಬರ್ತಾ ಇದೆ. ಸಾರಿ, ಚಂದನ್. ಓಕೆ, ಚಂದನ್ ಶ್ರೀನಿವಾಸ್ ಇಬ್ರು. ಲೋಕದ ಡೊಂಕವ ನೀನೇಕೆ ತಿದ್ದುವೆಯ, ನಿನ್ನ ತನುವನ್ನ ಸಂತೈಸಿಕೋ, ನಿನ್ನ ಮನವನ್ನ ಸಂತೈಸಿಕೋ ಅಂತ ಹೇಗಿದ್ರು ಮಾತಾಡ್ತಾರೆ. ನಾವು ಹೇಗೆ ಏನಂದ್ರು ಅದರಲ್ಲಿ ತಪ್ಪು ಕಂಡುಹಿಡಿತಾರೆ. ಭಗವಚ್ಚೇತನಕ್ಕೆ ಮುಣಿದು ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ಅಭಿವಂದನೆಗಳನ್ನು ಅರ್ಪಣೆ ಮಾಡಿ, ಈ ಕಾರ್ಯಕ್ರಮದ ಸಕ್ಸಸ್ ಏನಪ್ಪಾ ಅಂದ್ರೆ, ಯಶಸ್ಸು ಏನಪ್ಪಾ ಅಂದ್ರೆ, ನಾವು ಮಾತಾಡ್ತಕ್ಕಂಥ ಮಾತು ಹೇಳ್ತಕ್ಕಂಥ ಗಾಯನ ಒಂದು ಪಾರ್ಟ್ ಆದ್ರೆ, 3/4 ಪಾರ್ಟ್ ದೊಡ್ಡ ಪಾರ್ಟ್ ಯಾವ್ದಪ್ಪ ಅಂದ್ರೆ, ನೀವು ಅಮೂಲ್ಯವಾದಂಥ ಸಮಯವನ್ನ ಈ ಕಾರ್ಯಕ್ರಮಕ್ಕೆ ವಿನಿಯೋಗ ಮಾಡಿ ಇಷ್ಟು ಸಮಯದಿಂದ ಕೂತಿದ್ದೀರಲ್ಲ, ನೀವೇ ಈ ಕಾರ್ಯಕ್ರಮದ ಯಶಸ್ಸಿನ ರೂವಾರಿಗಳು ಅಂತಕ್ಕಂಥ ನನ್ನ ಮನದಾಳದ ಅಭಿವಂದನೆಗಳನ್ನ ಮೊದಲು ನಿಮಗೆ ಸಮರ್ಪಣೆ ಮಾಡುತ್ತಾ, ವಿಶೇಷವಾಗಿ ಇಂಥ ಗಳಿಗೆಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಈ ಅತಿಥೇಯರಾಗಿರ್ತಕ್ಕಂಥ ಇಂಥ ಕಾರ್ಯಕ್ರಮದ ಪ್ರಾಯೋಜಕರಾಗಿರ್ತಕ್ಕಂಥ ನಮ್ಮ ಕಾರ್ತಿಕ್ ಅವರಿಗೆ ಒಂದು ದೊಡ್ಡ ಶುಭಾರಿಕೆ ನಾನೇನು ಬಿಡ್ತೀನಪ್ಪ ಅಂದ್ರೆ, ಒಂದಿಂಥ ವಾತಾವರಣ ನಿರ್ಮಾಣ ಮಾಡಿದ್ರಲ್ಲ ಬಂಧುಗಳೇ, ನಾನಿಲ್ಲಿರ್ತಕ್ಕಂಥ ಹಿರಿಯರ ಹತ್ರ ಒಂದು ವಿನಂತಿ ಮಾಡ್ತೀನಿ. ನೀವು ಹೋಗೋ ಸ್ವಲ್ಪ ಚಿಂತೆ ಮಾಡಿ. ಎಸ್, ಕಾರ್ತಿಕ್ ಮನೆ ಹತ್ರ ಹೋಗಿದ್ವಿ, ಇಂಥ ಒಂದು ಕಾರ್ಯಕ್ರಮ ಆಯ್ತಲ್ಲ, ಇದರಲ್ಲಿ ನಂದೇನಾದ್ರೂ ಸ್ವಲ್ಪ ಲೋಪ ಇದೆಯಾ, ಏನು ತಪ್ಪು ಮಾಡಿದೆ ಅಂತ ಅನ್ಸಿದ್ರೆ ನಿಮಗೆ ಅರ್ಥವಾಗುತ್ತೋ ಇಲ್ವೋ ನಾನಂತೂ ಹೇಳ್ತೀನಿ, ಡೆಫಿನೆಟ್ ಆಗಿ ಒಂದು ಲೋಪ ಮಾಡಿದೀವಿ. ಅದೇನಪ್ಪ ಅಂದ್ರೆ, ಈ ಕಾರ್ಯಕ್ರಮದ ಸತ್ವ ಮತ್ತು ಸ್ವಾದ ನಿಮಗಷ್ಟೇ ಆಗಿದೆ, ನಿಮ್ಮ ಮನೇಲಿ ಬಿಟ್ಟು ಬಂದಿರತಕ್ಕಂಥ ನಿಮ್ಮ ಮಕ್ಕಳಿಗೆ ಸಿಕ್ಕಿಲ್ವಲ್ಲ ಅಂತಕ್ಕಂಥ ನೋವು ನನಗಾಗಿದೆ ಅಂತೇಳಿ. ಬಂಧುಗಳೇ, ಇವತ್ತು ಪೋಷಕರ ಮೇಲೆ ಒಂದು ದೊಡ್ಡ ಪ್ರಬಲವಾದಂಥ ಹೊಣೆಗಾರಿಕೆಯಿಂದ ನಾವು ಜಾರ್ತಾ ಇದ್ದೀವಿ ಅಂತ ಸತ್ಯ ಹತ್ಕೋಬೇಕು ಅಂತೇಳಿ. ಕಾರಣ ಪೀಠಿಕೆನಲ್ಲಿ ನಮ್ಮ ಮೇಡಮ್ ನಿರೂಪಣೆ ಮಾಡ್ತಾ ತುಂಬಾ ಸೊಗಸಾಗಿ ಹೇಳ್ತಾ ಇದ್ದಾರೆ. ನಮ್ಮ ರೋಹನ್ ಹೇಳಿದ್ದಾರೆ, ಈ ಒಂದು ಮೂಲ ಘಟಕ ಅಂತಕ್ಕಂಥದ್ದು ಏನಿದೆ ನಮ್ಮ ಜಗತ್ತಿನಲ್ಲಿ, ಅದು ಮನೆ ಅಂತೇಳಿ. ಆ ಮನೆ ಜೊತೆಗೆ ಮನ ಅಂತೇಳಿ, ಈ ಮನೆ ಮತ್ತು ಮನ ಎರಡೂ ಪರಿವರ್ತನೆ ಆದ್ರೆ ನಮ್ಮ ಊರು ಶುದ್ಧಿ ಆಗುತ್ತೆ, ನಾಡು ಶುದ್ಧಿ ಆಗುತ್ತೆ, ರಾಷ್ಟ್ರ ಶುದ್ಧಿ ಆಗುತ್ತೆ. ಆ ಮುಖೇನ ಒಂದು ಕಲ್ಯಾಣ ನಾಡನ್ನ, ಒಂದು ಸಮಗ್ರವಾದಂಥ ಪುಣ್ಯದ ನಾಡನ್ನ ಕಟ್ಟಬಹುದು ಅಂತಕ್ಕಂಥದ್ದು ಇದೆಯಲ್ಲ, ಅದು ನಮ್ಮ ಬಸವಣ್ಣವ್ರ ಹೆಬ್ಬೈಕೆ ಆಗಿತ್ತು ಅಂತೇಳಿ, ಅದು ನಮ್ಮ ದರ್ಶನಿಕರ ಎಲ್ಲ ಸತ್ವವಾಗಿತ್ತು ಅಂತೇಳಿ, ಅದು ಕನಕದಾಸರು ಕಟ್ಟುಪಡಿಸಿದಂಥ ಸಮಾಜ ಆಗಿತ್ತು ಅಂತೇಳಿ. ಆದ್ರೆ ವಾಸ್ತವವಾಗಿ ಇವತ್ತು ಉಲ್ಟಾ ಆಗ್ಬಿಟ್ಟಿದೆ. ಅದೇನು ಅಂದ್ರೆ, ಎಲ್ಲ ಪೋಷಕರದ್ದು ಒಂದು ಒಣ ಸಿದ್ಧಾಂತ ಅಂತೇಳಿ. ಯಾವ್ದಾದ್ರು ಗುರಿ ನೋಡಪ್ಪ, ನಾನೇನ್ ಕಷ್ಟಪಟ್ಟಿದ್ದೀನಿ ಹಂಗ್ ನಮ್ಮ ಮಕ್ಕಳು ಕಷ್ಟಪಡಬಾರದು, ಅವ್ರು ಸುಖವಾಗೇ ಬೆಳಿಬೇಕು ಅಂತಕ್ಕಂಥ ಒಂದು ವಿಚಿತ್ರವಾದಂಥ ಸನ್ನಿವೇಶದಲ್ಲಿ ಬೆಳೆಸ್ತಾ 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 ಏನ್ ತುಂಬ್ತಾ ಇದೀವಿ ಮಕ್ಕಳ ಮನಸ್ಸಲ್ಲಿ. ಬದುಕಲಿ ಇಷ್ಟೇ ನಾವು ತುಂಬ್ತೇವೆ. ನನ್ನ ಮಗ ಮುಂದೆ ದೊಡ್ಡ ಆಫೀಸರ್ ಆಗ್ಬೇಕು, ದೊಡ್ಡ ಅಧಿಕಾರಿ ಆಗ್ಬೇಕು, ದುಡ್ಡು ಕಳಿಸ್ಬೇಕು, ಹಂಗ ಅಂದ್ಬೇಕು ಅಂದ್ರೆ ಏನ್ ಲಾಭ ಆಗುತ್ತೆ? ಕಾನ್ವೆಂಟ್ಗೆ ಹಾಕಿದ್ರೆ ಲಾಭನೋ, ಕನ್ನಡ ಸ್ಕೂಲ್ಗೆ ಹಾಕಿದ್ರೆ ಲಾಭನೋ, ಅಥವಾ ಇಂಗ್ಲಿಷ್ ಮೀಡಿಯಂ ಲಾಭನೋ, ಕನ್ನಡ ಮೀಡಿಯಂ ಲಾಭನೋ, ಅಥವಾ ಲಕ್ಷ ಕೊಡ್ತಕ್ಕಂಥ ಡೊನೇಷನ್ ಆ ಶಾಲೆ ಲಾಭನೋ, ಈ ಶಾಲೆ ಲಾಭನೋ, ಇಂಜಿನಿಯರಿಂಗ್ ಲಾಭನೋ, ಅಥವಾ ಮೆಡಿಕಲ್ ಲಾಭನೋ, IAS ಲಾಭನೋ, UPSC ಲಾಭನೋ, ಯಾವ್ಯಾವ್ದು ಅಂತೇಳಿ ಲಾಭ 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 ಅಂತಕ್ಕಂಥದ್ದನ್ನ ಆ ಮಕ್ಕಳ ಮನಸ್ಸಿಗೆ ತುಂಬಿ 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 ಆ ಮಕ್ಕಳು ಬೆಳೆದ್ ನಿಂತ ಮೇಲೆ ಅವಿಯೋಚನೆ ಮಾಡ್ತವೆ. ಈ ವಯಸ್ಸಾಗಿರ್ತಕ್ಕಂಥ ಈ ಮುದುಕರು ಇಟ್ಕೊಂಡು ನನಗೇನು ಲಾಭ ಅಂತೇಳಿ ಪ್ರಾಯಶಃ ಆ ದಿಸೆಗೆ ಮನೆಯ ವಾತಾವರಣ ಒಂದ್ ರೀತಿ ಕಲುಷಿತ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ವಾಸ್ತವವಾಗಿ ನಮ್ಮ ಜನಪದ ತಾಯಿ ಬಯಸಿದ್ದೇನಪ್ಪ ಅಂದ್ರೆ, ನಿಜ
ತಪ್ಪೇನಲ್ಲ. ನಮ್ಮ ಮಕ್ಕಳು ಡಾಕ್ಟರ್ ಆಗಲಿ, ವಿದ್ಯಾವಂತರಾಗಲಿ, 98% ನಮ್ಮ ಸರ್ ಮಾತಾಡ್ಬೇಕಾದ್ರೆ ಶಿವಣ್ಣರ ಸೊಗಸಾಗಿ ಹೇಳಿ, ತಪ್ಪೇನಲ್ಲ, ಬಯಸೋಣ. ಆದ್ರೆ ಒಂದು ನೆನ್ಪಿಟ್ಕಣಿ, ನಮ್ಮ ಮಕ್ಕಳು ಅಂಕ 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 ಅಂತೇಳಿ ಅಂಕದ ಹಿಂದೆ ಓಡೋದ್ರ ಜೊತೆಗೆ ಆ ಮಕ್ಕಳನ್ನ ಸ್ವಲ್ಪ ಅಂಕೆಗೊಳಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ತಂದೆಯಾದ ನನ್ನ ಪಾತ್ರ ಏನು, ತಾಯಿಯಾದ ನನ್ನ ಪಾತ್ರ ಏನು, ಶಿಕ್ಷಣದ ಪಾತ್ರ ಏನು, ಸಮಾಜದ ಪಾತ್ರ ಏನು, ಸಂಘ ಸಂಸ್ಥೆ ಪಾತ್ರ ಏನು ಅಂತೇಳಿ ಆ ಪಾತ್ರದ ಅರಿವಿನ ಜವಾಬ್ದಾರಿಯನ್ನು ವಿಸ್ತಾರ ಮಾಡ್ಲಿಕ್ಕೆ ಈ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಆ ಕಾರಣಕ್ಕೆ ನಮಗೆ ಕೈ ಜೋಡಿಸಿದಂತ ಪ್ರಬಲವಾದಂತ ಸಂಘ ಸಂಸ್ಥೆ ಅಂದ್ರೆ ನಮ್ಮ ಐಸಿರಿ ಫೌಂಡೇಶನ್ ಸಂಸ್ಥೆ, ಮಾಧ್ಯಮ ಸಂಸ್ಕೃತಿ ಪ್ರತಿಷ್ಠಾನ ಮತ್ತು ಲಯನ್ಸ್ ಸಂಸ್ಥೆ ಅಂತೇಳಿ ಒಂದು ಸಂಘ ಸಂಸ್ಥೆ ಮಾಡಬಹುದಾದಂತ ಮಹತ್ವವಾದಂತ ಪರಿಣಾಮಕಾರಿ ಅರ್ಥ ಇಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಅವ್ರು ಶಿವಣ್ಣವ್ರು ಹೇಳ್ತಾ ಇದ್ರು, ಏನು ಮಾರ್ಕ್ಸ್ 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 ಮಾರ್ಕ್ಸ್, ನಿಜ ಮಾರ್ಕ್ಸಿಗೂ ಓದ್ಕೊಳ್ಳೋಣ, ಅದ್ರ ಜೊತೆಗೆ ಮುಂದೆ ಸಮಾಜದಿಂದ ನನ್ನ ಮಕ್ಕಳ ಮೇಲೆ ಕೆಟ್ಟ ರಿಮಾರ್ಕ್ಸ್ ಬರಬಾರ್ದು ಅಂತ ಒಂದು ಮಕ್ಕಳನ್ನ ಈ ಸಮಾಜಕ್ಕೆ ಆಸ್ತಿ ಮಾಡ್ತೀವಿ ಅಂತಕ್ಕಂಥ ಪ್ರಬಲವಾದಂಥ ಹೊಣೆಗಾರಿಕೆ, ಒಂದು ಕಲ್ಚರಲ್ ರೆಸ್ಪಾನ್ಸಿಬಿಲಿಟಿ, ಸಾಮಾಜಿಕವಾದಂಥ ಜವಾಬ್ದಾರಿ ನಮ್ಮ ಮಕ್ಕಳಲ್ಲಿ ಬರಬೇಕು ಅಂದ್ರೆ ಆ ಮಕ್ಕಳಿಗಿಂತ ಆದರ್ಶಗಳ ಪರಿಚಯ ಆಗಬೇಕು. ಸುಮ್ಮನೆ ಆತ್ಮಾವಲೋಕನ ಮಾಡ್ಕೊಳ್ಳಿ. ಕಡ್ಕೋಳು ಮಡಿವಾಳಪ್ಪನವ್ರು ಅಂದ್ರೆ ಗೊತ್ತಾ, ಕುವೆಂಪುರವರ ಸತ್ಯಾವತಾರ ಗೀತೆ ಗೊತ್ತಾ, ನಮ್ಮ ಸಂಸ್ಕೃತಿ ಅಂದ್ರೆ ನಮ್ಮ 3 ಅಕ್ಷರದ ಶಬ್ದ ಅಲ್ಲ ರೀ, ಬದುಕಷ್ಟೇ ಅಲ್ಲ, ನಮ್ಮ ಬದುಕಿನ ಹಿಂದೆ ನಮ್ಮ ಅಜ್ಜ ಮುತ್ತಜ್ಜರು ಬಾಳದಂತ ನೀಡುಗತೆಗಳಿದೆ, ಜಾನಪದರ ಸಂಸ್ಕೃತಿ ಇದೆ, ದೊಡ್ಡ ದಾರ್ಶನಿಕರ ಇತಿಹಾಸ ಇದೆ, ಶರಣರ ಸಂಸ್ಕೃತಿ ಇದೆ, ದಾಸರ ಪರಂಪರೆ ಇದೆ. ಇವೆಲ್ಲವುಗಳಿಂದ ಮಿಳಿತವಾಗಿರ್ತಕ್ಕಂಥ ಸವಿವರ್ಣದ ಬದುಕ್ರಿ ನಮ್ಮ ಬದುಕು. ಆ ಬದುಕಿನಿಂದ ನಮ್ಮ ಮಕ್ಕಳು ಎಷ್ಟು ಮಟ್ಟಿಗೆ ವಂಚಿತರಾಗ್ತಾ ಇದ್ದಾರೆ ಅಂತಕ್ಕಂಥ ಪ್ರಜ್ಞೆ ನಮಗೆ ಕಾಡಬೇಕು ಅಂತೇಳಿ ಇಲ್ಲ ಮೇಲೆ ಹಾಕಿದೀವಿ. ನಾವು ಬಸವಣ್ಣವ್ರನ್ನ ಹಾಕಿದೀವಿ, ಕನಕದಾಸರ ಹಾಕಿದೀವಿ, ಸಾಂಕೇತಿಕ ಅಷ್ಟೇ ಅದು. ಅಂಬೇಡ್ಕರ್, ಕುವೆಂಪು ಎಲ್ಲ ಇವರೆಲ್ಲರೂ ಆದ್ರೆ ಪರಿಚಯ ಮಾಡ್ಕೊಳ್ಳೋಣ. ಕಡೆ ಪಕ್ಷ ಅದು ಯಾವ್ದಾಗದೇ ಇದ್ರು ಸಮೇತ ನಮ್ಮ ಮನೇಲಿಂತ ಒಂದು ಅಜ್ಜ ಇದ್ರು ಅಜ್ಜಿ ಇದ್ದು ಅಂತಲಾರು ಪರಿಚಯ ಆಗ್ಬೇಕಲ್ಲ. ಅಂತ ಅಜ್ಜ ಅಜ್ಜಿಯ ಸಂಸ್ಕೃತಿಯಿಂದ ಅಂತ ಒಂದು ನಾನು ಸಾಮಾನ್ಯ ನಿಮ್ಗೆ ಹೇಳ್ತೀನಿ, ಇಲ್ಲಿರ್ತಕ್ಕಂಥ ತಾಯಂದ್ರಿಗೆ ವಿಶೇಷವಾಗಿ ಮನವಿ ಮಾಡ್ತೀನಿ. ನಿಮ್ಮ ಮನೇಲಿ ನಿಮ್ಮ ಮಕ್ಳು ಇರ್ತಾರಲ್ಲ, ಅವ್ನು ದಯಮಾಡಿ ನಿಮ್ ಜೊತೆ ಮಲಗಿಸ್ಕೋಬೇಡಿ. ಮತ್ತೆ ಎಲ್ಲಿ ಮಲಗಿಸ್ಬೇಕು? ನಿಮ್ಮ ಮನೇಲಿ ಒಂದು ಅಜ್ಜಿ ಇದ್ರೆ ಅಜ್ಜಿ ಜೊತೆ ಮಲಗಕ್ ಬಿಡಿ. ಆ ಅಜ್ಜಿ ಒಂದೇ ತಾಟ್ ಮೇಲೆ 2 ಮಕ್ಳನ್ನು ಮಲಗಿಸ್ಕೊಂಡು ಯಾವ್ದು ಆತ್ಮಾದೇವಿದು ಬಸವಣ್ಣಂದು ರಾಮಾಯಣದ ಕೃಷ್ಣದ ಕತೆ ಹೇಳ್ತಾ ಆ ಮಕ್ಳನ್ನ ಬೆಳೆಸ್ಲಿ. ನಾನು ನಿಮಗೆ ಭರವಸೆ ಕೊಡ್ತೀನಿ, ಆ ಮಕ್ಕಳು ನಿಮ್ಮ ಮನೆಗಷ್ಟೇ ಅಲ್ಲ, ನಿಮ್ಮ ಊರಿಗಷ್ಟೇ ಅಲ್ಲ, ಈ ಭೂಮಿಗೆ ಸಾರ ಆಗ್ತಾ ಹೊರತು ಭೂಮಿ ಭಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಪ್ರಾಯಶಃ ಇವತ್ತು ಆಗ್ತಾ ಇರ್ತಕ್ಕಂಥ ವಿಕಲ್ಪಗಳನ್ನು ನೋಡ್ತಾ ಹೋದ್ರೆ ಅಂತ ಸಂಸ್ಕೃತಿಯ ಪರಿಚಯ ಮಕ್ಳಿಗೆ ಕಳಿಸ್ಬೇಕಲ್ರಿ. ನಾವು ಹೆಂಗ್ ಕಲಿಸ್ಬೇಕು? ನಾನು ಹಾಗಾಗಿ ಸಂದರ್ಭದಲ್ಲಿ ಹೇಳ್ತೀನಿ ನೋಡಿ, ನೀವೆಲ್ಲ ಆಸ್ತಿ ಮಾಡ್ತೀವಿ, ನಾವು ಮಾಡ್ತೀವಿ. ಒಂದ್ ಮನೆ ಕಟ್ಟಿದ್ರೆ, ಒಂದ್ ಜಮೀನು ಮಾಡಿದ್ರೆ ಅದು ಮಕ್ಳಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಹೆಂಗ್ ಮಾಡ್ತೀವಿ? ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಒಂದು 20,000 ರೂಪಾಯಿಂದ ಅದು ವ್ಯಾಲ್ಯೂಯೇಷನ್ ಸ್ಟಾಂಪ್ ಪೇಪರ್ ರಿಜಿಸ್ಟರ್ ಮಾಡಿ ಆ ಮುಖೇನ ಟ್ರಾನ್ಸ್ಫರ್ ಮಾಡ್ಕೊಡ್ತೀವಿ. ಆಸ್ತಿ ಕಟ್ಟಡ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಅಥವಾ ಮಕ್ಕಳಿಗೆ ಜಮೀನು ಹಸ್ತಾಂತರ ಮಾಡಬೇಕಾದ್ರೆ ಅದಕ್ಕೊಂದು ವ್ಯವಸ್ಥೆ ಇದೆ, ಮೋಡ್ ಇದೆ. ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಸ್ಟಾಂಪ್ ಪೇಪರ್ ಕಟ್ಟಿ ದುಡ್ಡು ಕಟ್ಟಿ ಅದು ಸ್ಟಾಂಪ್ ಪೇಪರ್ ರಿಜಿಸ್ಟರ್ ಮಾಡ್ಕೊಡ್ತೀವಿ. ಇಷ್ಟೇ ನಮ್ಮ ಬದುಕು. ಇದಕ್ಕೆ ಮೀರಿದ್ದೊಂದಿದೆ ಅಲ್ವಾ? ಯಾವ್ಯಾವ್ದಿದೆ? ನಮ್ ಹಿಂದೆ ಒಂದು ದೊಡ್ಡ ಕಥೆ ಇದೆ, ಒಂದ್ ದೊಡ್ಡ ಸಾಹಿತ್ಯ ಇದೆ, ಒಂದ್ ದೊಡ್ಡ ನೃತ್ಯ ಇದೆ, ಒಂದ್ ದೊಡ್ಡ ಸಂಗೀತ ಇದೆ, ಏನೆಲ್ಲ ಇದೆ ಅಲ್ವಾ? ಇದನ್ನೆಲ್ಲ ಹೆಂಗ್ ಮಾಡ್ತೀರಾ? ಸಬ್ ರಿಜಿಸ್ಟರ್ ಆಫೀಸಿಗೆ ಕರ್ಕೊಂಡೋಗಿ ರಿಜಿಸ್ಟರ್ ಮಾಡ್ಕೊಡ್ತೀರಾ? ಬಾರ್ನಲ್ಲಿ ರಿಜಿಸ್ಟರ್ ಮಾಡ್ಕೊಡ್ತೀವಿ ಸ್ಟಾಂಪ್ ಪೇಪರ್ ಮೇಲೆ. ಏನ್ ಮಾಡ್ಬೇಕು ಹೇಳಿ? ಇಂಥ ಕಾರ್ಯಕ್ರಮ ಕರ್ಕೊಳ್ಬೇಕು. ಇಲ್ಲಿ ಸಂವಹನ ಆಗ್ಬೇಕು, ಸಂವೇದನೆ ಆಗ್ಬೇಕು, ಒಂದು ಮುಖಾಮುಖಿ ಆಗ್ಬೇಕು. ಇಂತಿಂಥವ್ರು ಇದಾರೆ ಅಂತಕ್ಕಂಥ ಪರಿಚಯ ಮಾಡ್ಕೊಡ್ತಕ್ಕಂಥದ್ದು ಇದೆಯಲ್ಲ, ಅದ್ರ ತುರ್ತು ಅಗತ್ಯ ಇದೆ ಅಂತಕ್ಕಂಥದ್ದನ್ನ ಅರ್ತು ಇಂಥ ಕಾರ್ಯಕ್ರಮವನ್ನ ನಾವು ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ, ಇದೊಂದು ಫಿಸಿಕಲಿ ಸ್ಟ್ರೆಸ್, ಶಿವಣ್ಣವ್ರು ಹೇಳ್ದಂಗೆ ಇದೊಂದು ಹುಡುಗಾಟದ ಕೆಲಸ ಅಲ್ಲ. ಇದರಿಂದ ಕಾರ್ತಿಕ್ ಅವ್ರು ಈ ಕಾರ್ಯಕ್ರಮ ಆಯೋಜನೆ ಮಾಡಬೇಕಾದ್ರೆ ಅವ್ರ ಮನೆಯವರೆಲ್ಲ ಕಷ್ಟಪಟ್ಟಿದ್ದಾರೆ, ಇಡೀ ಕುಟುಂಬ ಇನ್ವಾಲ್ವ್ ಆಗಿದೆ. ನಾವೆಲ್ಲಿಂದಲೋ ಬರ್ತೀವಿ, ನಮ್ ಚಂದನ್ ಮತ್ತೆ ನಮ್ ಶ್ರೀನಿವಾಸ್ ಎಲ್ಲಿಂದಲೋ ಬರ್ತಾರಲ್ಲ. ಯಾಕೆ ಬರ್ತಾರೆ ಅಂದ್ರೆ ಅವ್ರು ಬಸವಣ್ಣವ್ರು ಒಂದು ವಚನ ಕೋಟ್ ಮಾಡಿದ್ರು, ಗ್ರಹಿಸಿದ್ರ ನೀವು? ಏನು ಅಂದ್ರೆ, ಈ ಬದುಕು ಅಂದ್ರೆ ನಾನು, ನನ್ನ ಹೆಂಡತಿ, ನನ್ನ ಸಂಸಾರ, ನನ್ನ ಮಕ್ಕಳು, ಇಷ್ಟೇ ಅಲ್ಲ ರೀ. ಇದಕ್ಕೆ ಮೀರಿದೊಂದು ಇದೆಯಲ್ಲ, ನನ್ನ ಸಮಾಜ ಇದೆ, ನನ್ನ ನಾಡಿದೆ, ನನ್ನ ರಾಷ್ಟ್ರ ಇದೆ, ನನ್ನ ಧರ್ಮ ಇದೆ. ಇವೆಲ್ಲರೂ ಪರಿಚಯ ಆಗ್ಬೇಕು ಅಂದ್ರೆ ಆ ಭಾಗ ದಾಟಬೇಕು ಅಂತೇಳಿ, ಮಿತಿ ದಾಟಬೇಕು ಅಂತೇಳಿ. ಯಾವ್ದದು? ಬಸವಣ್ಣವರು ಒಂದು ವಚನದಲ್ಲಿ ಹೇಳ್ತಾರೆ, ಹೊತ್ತಾರೆ ಎದ್ದು ಕಣ್ಣ ಹೊಸೆಯುತ್ತ ಎನ್ನ ಮನೆ ಎನ್ನ ಮಡದಿ ಎನ್ನ ಮಕ್ಕಳಿಗೆಂದು ಕೂದಿದೆ ನಾದೊಡೆ ಎನ್ನ ತಲೆದಂಡ ಅಂತಾರೆ. ಇಷ್ಟೇ ಅಲ್ಲ ನನ್ನ ಬದುಕು, ನಾನು, ನನ್ನ ಮಕ್ಕಳು, ನನ್ನ ಸಂಸಾರ, ಅವನಿಗಪ್ಪ, ಇಷ್ಟೇ ಅಲ್ಲ ರೀ. ಇದಕ್ಕೆ ಮೀರಿತ್ತೊಂದಿದೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಶರಣರ ಮನೆಯ ಒಕ್ಕಾದೊಡೆಯುವಾಗಲಿ, ಸಲಹೆ ಕೈ ಕುದಿಯ ಮಾಡಿದೊಡೆಯಾಗಲಿ, ನಿಮ್ಮ ಶರಣರಿಗೆ ಕುದಿವೆನಲ್ಲದೆ ಎನ್ನ ಮನೆ ಎನ್ನ ಮಡದಿ ಬರೀ ಮಕ್ಕಳಿಗೆಂದು ಕುದಿದರೆ ಎನ್ನ ಮನಕ್ಕೆ ಮನವೇ ಸಾಕ್ಷಿ ಕೂಡದ ಸಂಘ ಅಂತಾರೆ. ನಾವೆಲ್ಲ ಬಸವ ಪರಂಪರೆ ಬಂದಿದ್ದೀವಿ ಅಂದ್ರೆ ಎಸ್, ನಮ್ದೊಂದು ಸಾಹಿತ್ಯ ಇದೆ, ನಮ್ದೊಂದು ಸಂಸ್ಕೃತಿ ಇದೆ. ಈ ಮುಖೇನ, ಈ ಜನಸೇವೆ ಮುಖೇನ ಈ ಮನೆ ಮಹಾಮನೆ ಆಗ್ಬೇಕು ಅಂತಕ್ಕಂಥದ್ದು ಇದೆಯಲ್ಲ, ಅದು ನಮ್ಮ ಸಾಹಿತ್ಯದ ದರ್ಶನ ಅಂತೆ. ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ನಿಮಗೆ. ಯಾಕೆ ನಮ್ಮ ಅಜ್ಜಿ ಪರಿಚಯ ಮಾಡ್ಕೊಡ್ಬೇಕು, ಯಾಕೆ ನಮ್ಮ ಅಜ್ಜನ್ ಪರಿಚಯ ಮಾಡ್ಕೊಡ್ಬೇಕು ಅಂದ್ರೆ, ನಾನ್ ಚಾಲೆಂಜ್ ಮಾಡ್ತೀನಿ. ನಮ್ಮವ್ವ ನಮ್ಮ ಅಜ್ಜಿ ನಮ್ಮಂಗೆ ನಿಮ್ಮಂಗೆ ಡಿಗ್ರಿ ಮಾಡ್ದವಳಲ್ಲ, ಅವಳು ಕಾಲೇಜ್ಗೆ ಓದ್ದವಳಲ್ಲ, SLC ಓದ್ದವಳಲ್ಲ. ಆದ್ರೆ ಅನುಭವದಲ್ಲಿ ಎಷ್ಟು ಗಟ್ಟಿ ಗೊತ್ತಾ ನಿಮ್ಗೆ? ಹೆಂಗಿರ್ತಾಳೆ? ನಾನು ಎಷ್ಟು ಸರಿ ಹೇಳಿದ್ದೀನಿ ಅಂದ್ರೆ, ನನ್ನ ಮಗ ಓದ್ಬಿಟ್ಟಿನಲ್ಲ, ಮನಸ್ಸು ಮಾಡಿದ್ರೆ ನನ್ನಂಗೆ ಬೇಕಾದ್ರೆ ಒಂದು ಸೈನ್ ಹಾಕಿ ಒಂದು 50,000 ರೂಪಾಯಿ ಬ್ಯಾಂಕಲ್ಲಿ ಡ್ರಾ ಮಾಡ್ಬಿಡ್ತಾನೆ. ಮಾಡ್ತಾರಲ್ಲ ಬೇಕಾದ್ರೆ
ಡೂಪ್ಲಿಕೇಟ್ ಮಾಡ್ಬೋದಲ್ವಾ? ಆದ್ರೆ ನಾನು ಚಾಲೆಂಜ್ ಮಾಡ್ತೀನಿ, ನಮ್ಮ ಅಜ್ಜಿ ಹೆಬ್ಬೆಟ್ಟಿನಿದೆಯಲ್ಲ ಡೂಪ್ ಮಾಡಿ ನೋಡೋಣ. ಅದೇ ಥರ ಹೆಬ್ಬೆಟ್ಟು ಓದಕ್ಕಾಗುತ್ತಾ ನಿಮಗೆ? ಡೂಪ್ ಮಾಡೋಕ್ಕಾಗಲ್ಲಲ್ವಾ? ಪ್ರಾಯಶಃ ಇಲ್ಲಿ ಇರ್ತಕ್ಕಂಥ ನಾವು ನೀವೆಲ್ಲ ಸೇರಿ ಅಜ್ಜಿ ಅನುಭವಗಳನ್ನೇನಾದ್ರೂ ದಾಖಲು ಮಾಡ್ತಾ ಹೋದ್ರೆ ಒಂದು ಮನೆಗೊಂದು ನಿಘಂಟು ಆಗತ್ತೆ. ಅಂತ ಅನುಭವದ ಗಣಿ ನಮ್ಮ ಅಜ್ಜಿ ಮತ್ತು ನಮ್ಮ ಅಜ್ಜನ ಪರಂಪರೆ ಅಂತೇಳಿ. ಕೂತ್ ನೋಡಿ ನಿಮ್ಮ ಅಜ್ಜಿ ಹತ್ರ. ಯಾರಾದ್ರೂ ಕನ್ನಡ MA ಮಾಡಿರೋದಿರಾ? ಕನ್ನಡ ಡಿಗ್ರಿ ಮಾಡಿರೋರಿಗೆ ಒಂದು ನುಡಿಗಟ್ಟು ಹೇಳ್ತೀನಿ ನಿಮಗೆ, ಪತ್ತೆ ಮಾಡಿ ನೋಡೋಣ ಏನ್ ಬುದ್ಧಿ ನಮ್ಮ ಅಜ್ಜಿದು ಅಂತೇಳಿ. ಆ ಅಜ್ಜಿ ನಮ್ಮ ಹುಡುಗರು ನೋಡ್ಬೇಕಾದ್ರೆ ಸಹಜವಾಗಿ ಒಂದು ಮಾತಾಡ್ತಾಳೆ, ಒಂದು ನುಡಿಗಟ್ಟು ಹೇಳ್ತಾಳೆ, ಗೊತ್ತಾ? ಏನ್ ಮಗ, ಈ ವಯಸ್ಸಿನಾಗ ನೀನ್ ನೆಲ ಕೂತ್ ನೀರ್ ತರ್ಬೋದು ಅಂತೇಳಿ. ಅರ್ಥ ಮಾಡ್ಕೊಂಡಿದ್ದೀರಿ ಮಾತಂತ ಹೇಳ್ತಾನೆ ನಮ್ಮ ಅಜ್ಜಿ, ನೆಲ ಕೂತ್ ನೀರ್ ತರ್ಬೋದು ಅಂತೇಳಿ. ನಮ್ಮಲ್ಲಿ ಕನ್ನಡ MA ಮಾಡಿ ಅವ್ನು ಕೇಳಿದೆ, ಏನ ಹಿಂಗಂತ ಅಣ್ಣ ಅಜ್ಜಿ ನೆಲ ಕೂತ್ ನೀರ್ ತರ್ಬೋದು ಅಂದ್ರೆ ಅವ್ನು ಹೇಳ್ದ, ಸುಮ್ಮ ಕೂತ್ಕೊಂಡು ಅಜ್ಜಿದು ಒಂದು ಮಾತು ಹೇಳೋಣ. ಮೊನ್ನೆ ನಾನು ಬೋರ್ವೆಲ್ ತಗೊಂಡೋಗಿ 400 ಅಡಿ ಹೊಡಿಸೀನಿ, ನೀರು ಬಂದಿಲ್ಲ. ಆ ನೀರು ಬಂದಿಲ್ಲ ಅಂದ್ರೆ ನೆಲ ಕೂತ್ ನೀರ್ ತರಕ್ಕಾಗತ್ತೆ ಅಣ್ಣ, ಅಜ್ಜಿದು ಒಂದು ಮಾತು ಹೇಳೋಣ ಅಂದ. ನಮ್ಮ ಓದು ಅಷ್ಟಕ್ಕೆ ಸೀಮಿತ ಅಷ್ಟೇ. ನಾನು ಅಜ್ಜಿ ಕೇಳಿದೆ, ಹಿಂಗಂತ ಹೇಳಿದ್ ಎಂತದಜ್ಜಿ ಈ ಮಾತು ನೆಲ ಕೂತ್ ನೀರ್ ತರೋದು ಅಂದ್ರೆ? ನಾಡಿಗೆಲ್ಲ ಭಾಷಣ ಮಾಡ್ತೀವಿ ಮಗ, ನಿನಗೂ ಅರ್ಥವಾಗ್ಲಿಲ್ವೇ? ನೆಲ ಕೂತ್ ನೀರ್ ತರೋದು ಅಂದ್ರೆ ನೆಲ ಗುತ್ತಿ ನೆಲದಾಗ ನೀರ್ ತರೋದಲ್ಲ. ನಿನ್ನ ವಯಸ್ಸಿನಾಗ ಹೆಂಗ್ ಗುದ್ದಬೇಕಪ್ಪ ನೆಲವ ಅಂದ್ರೆ, ಆ ನೆಲ ಗುದ್ದಿದ ತಕ್ಷಣ ಇಲ್ಲಿ ಕಿತ್ಕೊಂಡು ರಕ್ತ ಬಂದು ನೋಡ್ಬೇಕು, ಆವಾಗ ನಿನ್ ಕಣ್ಣಲ್ಲಿ ನೀರ್ ಬರ್ಬೇಕು, ಹಂಗ್ ಗುದ್ದಬೇಕು ಕಣ್ಮಗ ಅಂತೇಳಿ. ಏನ್ ನುಡಿಗಟ್ಟಲ್ವಾ? ಏನ್ ವಿಶೇಷ ಅಲ್ವಾ? ಮಾತಾಡ್ತೀರಾ ಹಿಂಗೆ? ಹೆಂಗದು? ಈಗ ಅನೇಕ ಪ್ರೀತಿ ಬಗ್ಗೆ, ಪ್ರೇಮದ ಬಗ್ಗೆ ಸಾವಿರ ಹಾಡು ಹೇಳ್ತೀವಿ ನಾವು, ಸಾವಿರ ಮಾತನಾಡ್ತೀವಿ. ಆದ್ರೆ ಅಜ್ಜಿ ಪ್ರೀತಿಯ ದರ್ಶನ ಅರಿಯೋದು, ಪ್ರೀತಿಯ ಆಡಂಬಲ ಅರಿಯೋದು. ಹೆಂಗ್ ಕೊಡ್ತಿತ್ತು ಮೊಮ್ಮಕ್ಳಿಗೆ ಪ್ರೀತಿನ? ಪ್ರಾಯಶಃ ಇವತ್ತು ಕಾರ್ತಿಕ್ ಮನ್ಲಿ, ನಮ್ಮ ಅಳಸೆ ಶಿವಣ್ಣಾರ್ ಮನ್ಲಿ, ಅಥವಾ ನಮ್ಮ ಕಿಶೋರ್ ಕುಮಾರ್ ಹೆಗ್ಡೆ ಮನ್ಲಿ ನಮ್ಗೇನಾದ್ರು ಒಂದು ಕಾರ್ಯಕ್ರಮ ಮಾಡಿ ಊಟಕ್ಕೆ ಕರೆದಿರಿ ಅಂದ್ರೆ ನಮ್ಮ ಅಜ್ಜಿನೂ ಕೂಡ ಒಂದು ಒಳ್ಳೆ ಸೀರೆ ಉಟ್ಕೊಂಡೆ ಹೋಗ್ತಿದ್ಲಲ್ವಾ? ಅಲ್ಲ, ಅವತ್ತಿನ ಕಾಲಕ್ಕೆ ಒಂದು 300-400 ರೂಪಾಯಿ ಸೀರೆ ಉಟ್ಕೊಂಡು ಹೋಗ್ಬಿಟ್ರೆ ಅಲ್ಲಿ ಊಟಕ್ಕೆ ಇಟ್ಟ ತಕ್ಷಣ ಅಂತಿಮ ಮೇಲೆ ಲಾಡು ಇಡ್ತಿದ್ರು, ಜಿಲೇಬಿ ಇಡ್ತಿದ್ರು, ಮೈಸೂರು ಪಾಕ್ ಇಡ್ತಿದ್ರು. ಏಕದಮ್ ತಿಂದಳ ನಮ್ಮ ಅಜ್ಜಿ. ಏನ್ ಮಾಡ್ತಿದ್ಲಿ ಹೇಳಿ? ಅಯ್ಯೋ ಮನೇಲಿ ನನ್ನ ಮೊಮ್ಮಗ ಇದೆ, ಅದಕ್ಕೆ ಲಾಡು ಅಂದ್ರು ಪ್ರಾಣ, ಜಿಲೇಬಿ ಅಂದ್ರು ಪ್ರಾಣ ಅಂತೇಳಿ ಆ ಜಿಲೇಬಿ ತುಂಡನ್ನು ಮುರ್ಕೊಂಡು ಹುಟ್ಟಿರ್ತಕ್ಕಂಥ ಒಳ್ಳೆ ಸೀರಿಯಲ್ ಕಟ್ಟಿಗೆ ಒಂದು ಮಕ್ಳಿಗೆ ತಿನ್ನಿಸ್ತಿದ್ಲಲ್ಲ, ಅದು ಪ್ರೀತಿ ಅಂತೇಳಿ. ಒಪ್ಕೊಂತೀರ ನಿಮ್ಗೆ? ರೀ ಲಾಡು ಮನೆ ಜಿಲೇಬಿ ಮನೆ ಹಾಳಾಗೋಗ್ಲಿ, ಒಂದು ಹಪ್ಪಳ ಚೂರಿಟ್ರೆ, ಸಂಡಿಗೆ ಚೂರಿಟ್ರೆ ಅದನ್ನೂ ಬಾಯಿಗೆ ಇಟ್ಕೊಂತಿಲ್ಲ ನಮ್ಮ ಅಜ್ಜಿ. ಏನ್ ಮಾಡ್ತಿದ್ಲಿ ಹೇಳಿ? ಅಯ್ಯೋ ನನ್ನ ಮಗ ಸಂಡಿಗೆ ಅಂದ್ರೆ ಬಾಯ್ ಬಿಡುತ್ತೆ, ಹಪ್ಪಳ ಅಂದ್ರೆ ಬಾಯ್ ಬಿಡುತ್ತೆ ಅಂತೇಳಿ ಆ ಹಪ್ಪಳ ಚೂರನ್ನ ಸಂಡಿಗೆ ಚೂರನ್ನ ಕಟ್ಟಿಗೆ ಮಂದಿ ತಿನ್ನಿಸ್ತಿದ್ಲಲ್ಲ, ಆ ಪ್ರೀತಿಯ ದರ್ಶನ ಆಗ್ಬೇಕಲ್ಲ, ಆ ಅಜ್ಜಿಯ ಮಾನಗುಣ ಆಗ್ಬೇಕಲ್ಲ ನಿಮಗೆ. ಏನು ಅಜ್ಜಿ ಯಾವುದೇ ಒಂದು ಸಾಹಿತ್ಯ ಓದಿಲ್ಲ ರೀ, ಯಾವುದೇ ಕಾಲೇಜಲ್ಲಿ ಓದಿಲ್ಲ, ಆದ್ರೆ ಮನೆಗಾರ ಕಾರ್ತಿಕ್ ಮನೆಗೆ ಬರ್ತಾರೆ ಅಂದ್ರೆ ನಮ್ ಕಾರ್ತಿಕ್ ಇದಾರಲ್ಲಿ, ಅಮ್ಮ ಇದಾರಲ್ಲಿ, ಯಾವುದೇ ಒಂದು ಮನೆಯಲ್ಲಿ ಅಂತ ಸಾತ್ವಿಕವಾದಂತ ಅಜ್ಜಿ ಇತ್ತು ಅಂದ್ರೆ ಏನ್ ಮಾಡುತ್ತೆ ಅಜ್ಜಿ? ಏನ್ ಮಾಡುತ್ತೆ ಹೇಳಿ? ಕರ್ಕಟಲ್ಲಿ ನಿಲ್ಸ್ಕೊಂಡು ಹಂಗೆ ಮಾತಾಡ್ಸ್ ಕಳ್ಸುತ್ತಾ? ಏನ್ ಮಗ ಅಲ್ಲೇ ನಿಂತ್ಕೊಂಡು ಮಾತಾಡ್ತಿಲ್ಲ, ಒಳಿಗ್ ಬಾರ್ ಮಗ ಅನ್ನುತ್ತೆ. ಅಯ್ಯೋ ಕುತ್ಕೊಂಡ್ ಮಗ, ಏನ್ ಮಗ ಯಾವ ಮಗ ಎಲ್ಲ ಚೆನ್ನಾಗಿದ್ದೀರಾ ಅಂತೇಳಿ ಕಾಫಿ ಕುಡಿ, ಟೀ ಕುಡಿ, ತಿಂಡಿ ತಿನ್ನು, ಮಜ್ಜಿಗೆ ಕುಡಿ, ಊಟ ಮಾಡು, ಇವತ್ತಿದ್ ನಾಳೆಗೆ ಹೋಗ್ ಮಗ ಅನ್ನುತ್ತೆ. ಗೊತ್ತಾನೆ? ಆ ಅತಿಥಿ ಸಂಸ್ಕೃತಿ ಹೆಂಗ್ ಬಂದಿತ್ರಿ ಅಜ್ಜಿಗೆ? ಏನ್ ಹೇಳ್ತಾರೆ ಬಸವಣ್ಣವರು? ಆ ವ್ಯಕ್ತಿತ್ವನ ಹೆಂಗ್ ಆಳಿದ್ದಾರೆ ಅಂದ್ರೆ ಬಂದ ತಕ್ಷಣ ಸ್ವಲ್ಪ ಮಾತಾಡ್ಸ ಮರೆ ಅಂತೇಳಿ. ಏನು ಬಂದಿರಿ? ಹೊದುಳವಿದ್ದೀರಾ ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋಗುವುದೇ, ಕುಳ್ಳಿರೆಂದರೆ ನೆಲಕುಳಿ ಹೋಗುವುದೇ, ಒಡನೆ ನುಡಿದರೆ ಶಿರಹೊಟ್ಟೆ ಒಡೆಯುವುದೇ, ಕೊಡಲಿಲ್ಲದಿದ್ದರೊಂದು ಗುಣವಿಲ್ಲದಿದ್ದಡೆ ಕೆಡವಿ ಮೂಗ ಕೊಯ್ಯ ಮಾಡ್ಬಂದಿ ಕೂಡಲ ಸಂಘ ಅಂತ. ಏನ್ ಮಾಡ್ಬೇಕು ನೀನು? ಬಂದವ್ರಿಗೆಲ್ಲ ಹೋಳಿಗೆನೆ ಮಾಡ್ಬೇಕು, ದೊಡ್ಡ ದೊಡ್ಡ ಊಟ ಮಾಡ್ಬೇಕು ಅಂತಿಲ್ಲಪ್ಪ. ಫಸ್ಟ್ ಚೆನ್ನಾಗಿ ಮಾತಾಡ್ಸಿದ ತಕ್ಷಣ ಕುತಕ ಅನ್ನು ಒಂದ್ ಚಾಪೆ ಹಾಕು. ನೀನ್ ಸೋಫಾದ ಮೇಲೆ ಕುತ್ಕೊಂಡ್ಬಿಟ್ರೆ ಸೋಫಾ ಹರ್ಕೊಂಡು ಹೋಗುತ್ತಾ? ನೆಲದ ಮೇಲೆ ಕುತ್ಕೊಂಡ್ಬಿಟ್ರೆ ನೆಲ ತಗ್ಗು ಬೀಳುತ್ತಾ? ಇಲ್ಲಪ್ಪ ಏಕ್ ಒಳ್ಳೆ ಮಾತಾಡ್ಸ್ಬಿಟ್ರೆ ನಿನ್ ಟ್ರೆಸಲ್ಲಿರೋ ಸಂಪತ್ತೆಲ್ಲ ಹೋಗುತ್ತಾ? ಏನಾಗಲ್ಲ. ಹಾಗೆ ಕೊಡಕ್ಕಾಗದೇ ಇದ್ರು ಪರವಾಗಿಲ್ಲ, ಒಂದ್ ಒಳ್ಳೆ ಮಾತಾಡು ಅಂತಾರೆ. ಗೊತ್ತಾನೆ ನಿಮಗೆ? ಅತಿಥಿ ಸಂಸ್ಕೃತಿ ಏನೇ ಬಂದ್ ನಮಗೆ ನಮ್ಮ ಅಜ್ಜಿಯಿಂದ ಬರ್ಬೇಕಲ್ವಾ? ನಾವು ಮಕ್ಳಿಗೆ ಕಳ್ಸ್ಬೇಕಲ್ವಾ? ಮೊಮ್ಮಕ್ಳಿಗೆ ಕಳ್ಸ್ಬೇಕಲ್ವಾ? ಆತ್ಮಾವಲೋಕನ ಮಾಡ್ಕೊಳ್ಳಿ. ನಮ್ಮ ಮಕ್ಳಿಗೆ ಪ್ರಾಯಶಃ ಯಾರೋ ಗೆಸ್ಟ್ ಬಂದಾರೆ ಅಂದ್ರೆ ನೀವು ಹಿಂಸೆ ಮಾಡಿ ಕರಿಬೇಕು, ರೂಮಿಂದ ಬಂದು ಮಾತಾಡ್ಸಕ್ ತಯಾರಿಲ್ಲ. ಅದು ಯಾರು ನೋಡ್ಬೇಕು ಅಂತ ಎಕ್ಸ್ಪೋಸರ್ಗೆ ಬಿಟ್ಟಿಲ್ಲ ಅಂತೇಳಿ ಬಂದಿಳೆ ಗಂಭೀರವಾದಂತ ಮನೆ ಮೊದಲು ಪಾಠಶಾಲೆ ರೀ. ಪ್ರಾಯಶಃ ಈಗ ಆಗ್ತಾ ಇರ್ತಕ್ಕಂಥ ವ್ಯತಿರಿಕ್ತವಾದಂತ ಪರಿಣಾಮಕ್ಕೆ ನಾವೇ ಕಾರಣ ಅಂತೇಳಿ. ಯಾಕಂದ್ರೆ ಮಗು ಹುಟ್ಟುವಾಗ ದೇವ್ರದು ಗೊತ್ತಾ ನಿಮಗೆ? ತೊಟ್ಲಲ್ಲಿ ಒಂದು ಮಗು ನಗ್ತಾ ಇದ್ರೆ ಅಜ್ಜಿ ಏನಂತಾಳೆ? ಮಗು ನಗ್ತಾ ಇದೆ ಅನ್ನಲ್ಲ, ದೇವ್ರು ನಗ್ತಾ ಇದೆ ಅಂತಾಳೆ. ಯಾಕೆ ದೇವ್ರು ಅಂತಾಳೆ? ಆ ಮಗಿಗೆ ಮೋಸ ಗೊತ್ತಿಲ್ಲ, ಅನ್ಯಾಯ ಗೊತ್ತಿಲ್ಲ, ವಂಚನೆ ಗೊತ್ತಿಲ್ಲ, ಅದು ವಾಸ್ತವವಾಗಿ ದೇವರೇ. ಆ ದೇವ್ರಂತ ಮಗು ಏನಾಗ್ಬೇಕು? ಬೆಳೀತಾ ಬೆಳೀತಾ ದೊಡ್ಡ ದೇವರಾಗಬೇಕು, ಘನದೇವರಾಗಬೇಕು, ಮಹಾದೇವರಾಗಬೇಕು. ಹಂಗಾಗ್ತಾ ಇದೆಯಾ ಅಣ್ಣ? ಮಗಿನ ಒಳ್ಳೆ ದೇವ್ರಿದ್ದಂಗಿತ್ತು ಅಣ್ಣ, ಈಗ ಹಂಗಾಯ್ತು ಅಂದ್ರೆ ಯಾರ ಕಾರಣ? ಮಗು ಹುಟ್ಟಬೇಕಾದ್ರೆ ಒಳ್ಳೇದೇ ತಾನೇ, ದೇವರಾಗೆ ಇತ್ತಲ್ಲ. ಈಗ ಸಾಮಾನ್ಯವಾಗಿ ಹೇಳ್ತೀನಿ, ಮಗು ಯಾವ ಮಗುನು ಬಿಡಿ ಸೆದ್ಗಿಂಡೆ ಹುಟ್ಟಿಲ್ಲ. ಯಾವ್ದಾದ್ರು ಮಗು ಬಿಡಿ ಸೆದ್ಕೊಂಡು ಹುಟ್ಟಿರುತ್ತಾ ಅಥವಾ ಸಿಗರೇಟ್ ಸೆದ್ಕೊಂಡು ಹುಟ್ಟಿರುತ್ತಾ? ಇಲ್ಲ ತಾನೆ. ನಮ್ಗೆ ಯಾರು ಪರಿಚಯ ಮಾಡಿದ್ರು? ಅವ್ರ ಅಪ್ಪನೇ ಒಂದ್ಸರಿ ಮಗ ಒಂದು ಬಿಡಿ ಹಚ್ಕೊಂಬಾರಲ್ಲ ಅಂತಾನೆ. ಅವ್ನು ಹಗಲೆಲ್ಲ ಬೆಚ್ಕೊಂಬತ್ತಿರ್ತಾನೆ, ಕೆಟ್ಟೋಗುತ್ತಲ್ಲಪ್ಪ ಅಂದ್ರೆ ಆ ಮದ್ದಿದ ಬಾಗ್ಲಿಗೆ ಬಂದಾಗ ಒಂದು ಮೆಳಿಲ್ಲ, ಅದು ಹತ್ಕೊಳತ್ತೆ ಅಂದಿಯಾನೆ. ಎಲ್ಲೋ ಕಲ್ಸಿದ ನಾವು. ಈ ಸುಳ್ಳು ಹೇಳೋದು ಕೆಟ್ಟದೊಂದು ಗೊತ್ತು. ಯಾವ್ದಾದ್ರು ಮಗು ಸುಳ್ಳು ಹೇಳ್ಕೊಂಡೆ ಹುಟ್ಟಿದ್ದ? ಇಲ್ಲ ತಾನೆ. ಸುಳ್ಳಿನ ಮತ್ತೆ ಯಾರು ಪರಿಚಯ ಮಾಡಿಕೊಟ್ರು? ನಾನು ಹೋದ್ಸರಿ ಅಮೆರಿಕಾಗೆ ಹೋದಂಥ ಸಂದರ್ಭದಲ್ಲಿ
ಅಲ್ಲಿ ನಿಮ್ಮ ತಾಯಂದ್ರೆಲ್ಲ ಒಂದು ಸಭೆ ಸೇರಿದ್ರು. ಸಭೆ ಸೇರಿ ಒಂದು ಭಾಷಣ ಎಲ್ಲ ಆಯಿತು. ಒಂದು ತಾಯಿ 2-3 ತಾಯಂದ್ರು ಹೇಳಿದ್ರು, ಅಣ್ಣ ನೀವು ಸುಳ್ಳು ಯಾಕೆ ಹೇಳೋದು, ನಮ್ಮ ಅಮೇರಿಕ ಹಂಗೆ ಹಿಂಗೆ ಪಾಶ್ಚಾತ್ಯ ಸಂಸ್ಕೃತಿ ಅಂತಾರೆ, ನಿಮಗೆ ಸತ್ಯ ಹೇಳ್ತೀರಣ್ಣ, ನಮ್ಮ ಮಕ್ಕಳಿಗೆ ಸುಳ್ಳಿನ ಪರಿಚಯನೇ ಇಲ್ಲ ಅಂದರು. ಸುಳ್ಳು ಹೇಳೋದು ಅಂತಲೇ ಗೊತ್ತಿಲ್ಲ ಅವರಿಗೆ, ಸುಳ್ಳು ಅಂತ ಏನು ಅಂತಲೇ ಗೊತ್ತಿಲ್ಲ ಅಂದರು. ಅಷ್ಟು ನೈಜವಾಗಿ ಮಾತಾಡ್ತವೆ, ಸುಳ್ಳಿನ ಪರಿಚಯನೇ ಇಲ್ಲ ಅಂದರು. ಆಗ ನಾನು ಮಾತಾಡ್ಬೇಕಾದ್ರೆ ಹೇಳಿದೆ, ನಿಮ್ಮ ಅಮೇರಿಕ ಅಷ್ಟೇ ಅಲ್ಲ, ಜಗತ್ತಿನಲ್ಲಿ ಹುಟ್ಟತಕ್ಕಂಥ ಯಾವ ಮಕ್ಕಳಿಗೂ ಸುಳ್ಳಿನ ಪರಿಚಯನೇ ಇರಲ್ಲ. ಆದ್ರೆ ನೀವು ಸುಳ್ಳಿನ ಪರಿಚಯ ಮಾಡಿಕೊಟ್ಟಿಲ್ಲ, ನಾವು ಪರಿಚಯ ಮಾಡಿಕೊಟ್ಬಿಟ್ಟಿದ್ದೀವಿ ಅಂತೇಳಿ. ಇದು ದುರಾದೃಷ್ಟ ಅಂತೇಳಿ. ಹೆಂಗೆ ಯಾರೋ ಬರ್ತಾನೆ ಪಾಪ, ಅಪ್ಪ ಏನು ಸಾಲಾಗಿಲ್ಲ ಕೊಡ್ಬೇಕಾಗಿತ್ತೆ ಮಗ, ನಿಮ್ಮ ಅಪ್ಪಿದೆಯಾ ಅಂದ್ರೆ ಅಪ್ಪ ಒಳಗಿಂದ ಹೇಳ್ತಾನೆ, ಮಗ ಇಲ್ಲ ಅಂತ ಹೇಳ ಅಂತೇಳಿ. ಫೋನ್ ಬಂದಿರುತ್ತೆ, ಫೋನ್ ಇಟ್ಕೊಂಡು ಹೇಳ್ತಾನೆ, ಮಗ ಅಪ್ಪಿಲ್ಲ ಅಂತೇಳಿ. ಪಾಪ ಅದು ಮುಗ್ಧವಾದ ಮಗು, ನಮ್ಮ ಅಪ್ಪ ಹೇಳ್ತಾ ಇದ್ದಾರೆ ಅವ್ರು ಇಲ್ವಂತೆ ಅಂತೇಳಿ. ಚೆನ್ನಾಗಿ ವಿಟ್ನೆಸ್ ಮಾಡುತ್ತದು ಅಂತೇಳಿ. ನಾನು ಅವ್ರಿಗೊಂದು ಸೂಕ್ಷ್ಮವಾದ ಕಥೆ ಹೇಳಿದೆ, ತುಂಬ ಸ್ವಾರಸ್ಯವಾಗಿದೆ ಅದು. ಆ ಕಥೆ ಹೇಳಿದೆ, ಹೆಂಗೆ ಪರಿಚಯ ಮಾಡ್ಕೊಡ್ತೀವಿ ಅಂತೇಳಿ. ಪಾಪ ತಾಯಿ ಮಗಳು ಇಬ್ರು ಹೋಗ್ತಾ ಇದ್ರು, ಇಲ್ಲಿಂದ ಈ ಕಲ್ಯಾಣ ನಗರದಿಂದ ಹೌಸಿಂಗ್ ಬೋರ್ಡ್ ಹೋಗ್ಬೇಕು, ಬಸ್ಸಲ್ಲಿ ಹೋಗ್ತಾ ಇದ್ರು, ಸಿಟಿ ಬಸ್ಸಲ್ಲಿ. ನೀವೊಂದು ಯೋಚನೆ ಮಾಡ್ಬೇಕು, ಯಾವುದು ಅಂದ್ರೆ ಇವತ್ತಿನ ಕಾಲ ನೆನಪು ಮಾಡ್ಕೊಬೇಡಿ, ಟಿಕೆಟ್ ತಾಂತಿದ್ರಲ್ಲ ಆ ಕಾಲ ಕಲ್ಪನೆ ಮಾಡ್ಕೊಳ್ಳಿ. ಬಸ್ ಟಿಕೆಟ್ ತಾಂತಿದ್ರಲ್ಲ, ಕಂಡಕ್ಟರ್ ಬಂದ ಟಿಕೆಟ್ ಅಂತೇಳಿ. ಅದಕ್ಕೆ ನಾನು ಇವತ್ತೊಂದು ತಮಾಷೆ ಮಾಡ್ತಿರ್ತೀನಿ ನರೇಂದ್ರಜಿ, ಏನು ಅಂದರೆ ಮೊದಲೊಂದು ಆಡು ಭಾಷೆಲಿ ಇತ್ತು. ಹೆಂಗೆ ನಮ್ಮ ಅಕ್ಕಂಗೆ ಯಾರಾದರೂ ಗರ್ಭಿಣಿಯಾಗಿ ಡೆಲಿವರಿಗೆ ಅವ್ರಿಗೆ ಹೋಗಿದ್ರೆ ಅಥವಾ ಇಲ್ಲಿ ಬಂದಿದ್ರೆ ಫೋನ್ ಮಾಡೋರು ಯಾರಿಗಾದ ತಕ್ಷಣ, ಯಾರಿಗಾಯ್ತು ಕಣ ಅಂತೇಳಿ. ಯಾವುದಣ್ಣ ಏನು ಪ್ಲಸ್ ಮೈನಸ್ ಅಂದಾರ ಗೊತ್ತಾ ನಿಮಗೆ? ಪ್ಲಸ್ ಅಂದರೆ ಗಂಡು ಮಗ ಅಂತ, ಮೈನಸ್ ಅಂದ್ರೆ ಹೆಣ್ಣು ಮಗ ಅಂತ ಹೇಳೋರು ಗೊತ್ತಾ ನಿಮಗೆ? ಪ್ಲಸ್ ಮೈನಸ್ ಅಂತ ಕೇಳೋಣ, ಪ್ಲಸ್ ಕಣ ಅన్నారు, ಹೆಣ್ಣು ಮಗ ಅಂದ್ರೆ ಮೈನಸ್ ಅಂದರು. ಈಗ ಕಾಲ ಬದಲಾಗ್ಬಿಟ್ಟಿದೆ, ಹಂಗೆ ಕೇಳಂಗಿಲ್ಲ. ಅಣ್ಣ ಯಾರಿಗಾಯ್ತು ಕಣ ಅಂದರೆ, ಅಣ್ಣ ಟಿಕೆಟ್ ಲೆಸ್ ಅಂತ ಕೇಳಬೇಕು ಅಂತೇಳಿ. ಟಿಕೆಟ್ ಅಂದ್ರೆ ಗಂಡು ಮಗ, ಟಿಕೆಟ್ ಲೆಸ್ ಅಂದ್ರೆ ನೀವು ಅಂತೇಳಿ ಹೇಳ್ಬೇಕು ಅಂತೇಳಿ ಹಂಗೆ ಕೇಳ್ತಕ್ಕಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅಂತೇಳಿ. ಸರಿ, ಪ್ರಯಾಣ ಮಾಡ್ತಿದ್ರು, ತಾಯಿ ಮಗಳು ಬಂದ ತಕ್ಷಣ, ಕೊಡಪ್ಪ ನನಗೆ ಇಲ್ಲಿ ಹೌಸಿಂಗ್ ಬೋರ್ಡ್ಗೆ ಗುತ್ತೇಪುರಳ್ಳಿಗೆ 1.5 ಟಿಕೆಟ್ ಕಾರಣ, ನನಗೆ ಫುಲ್ ಟಿಕೆಟ್, ಈ ಮಗಿಗೆ ಒಂದು ಅರ್ಧ ಟಿಕೆಟ್ ಅಂತೇಳಿ. ಏನಮ್ಮ ನೋಡ್ರಿ 7ನೇ ಕ್ಲಾಸ್ ಇದ್ದಂಗಿದೆ, ಅರ್ಧ ಟಿಕೆಟ್ ಆಗಲ್ಲ, ಫುಲ್ ಟಿಕೆಟ್ ತಾಳಮ್ಮ ಅಂದರು. ಸಿಟ್ಟು ಬಂದ್ಬಿಡ್ತಾವೆ. ಯಾರನ್ನ ಹೇಳೋದು, ನಾನು ಓದಿಸ್ತಾ ಹೇಳೋದು, ನನ್ನ ಮಗಿಂದು 3ನೇ ಕ್ಲಾಸ್, ಹೊಚ್ಚೆಡೆಗೆ ಅರ್ಧ ಟಿಕೆಟ್ ಕೊಡು ಜಗಳ ಆಡಿದ್ಲು. ಆ ಪಕ್ಕದ ಮಗು ಕೂತಿತ್ತಲ್ಲ ಕಸಿ ಬಿಸಿ ಆಗೋದು, ಅಮ್ಮ ಯಾಕಮ್ಮ ಸುಳ್ಳು ಹೇಳ್ತೀಯ, ನಾನು 7ನೇ ಕ್ಲಾಸ್ ಅಲ್ಲನಮ್ಮ ಅಂತೀವಿ. ಬಿಟ್ಟರು ತಲೆ ಮೇಲೆ ಎರಡ ಸುಮ್ಮನೆ ಕುದುರೆಗಾಗಲ್ಲ ನಿನಗೆ, ಇದಕ್ಕೆ ನೀನು ಸ್ಕೂಲಿಗೆ ಕಳಿಸೋದು, ಹೊಚ್ಚೆಡೆಗೆ ಏನು ಬಂದಿದ್ದೆ ಅಂತೇಳಿ ಸಿಕ್ಕಾಬಟ್ಟೆ ಜೋರು ಮಾಡಿ ಕಂಡ್ರೆ ಅಂತೂ ಅರ್ಧ ಟಿಕೆಟ್ 1.5 ಟಿಕೆಟ್ಗೆ 3 ಹುಡುಗಪ್ಪ ಕಂಡಕ್ಟರ್ ನೇಮ್ ಮಾಡ್ದೆ, ಸಾಕಾಯ್ತು, ಮುಗೀತು ಕತೆ, ಅದು ಬೇರೆ ಪ್ರಶ್ನೆ ಅಂತೇಳಿ. ಅದ್ರ ಪರಿಣಾಮ ನೋಡಿ, ಅದು ರಾತ್ರಿ ಹೋಗಿ ಪಾಪ ಮನೇಲಿ ಓದ್ಕೊಂಡು ಕೂತಿತ್ತು. ಯಾರೋ ಒಬ್ರು ಸ್ನೇಹಿತರು ಬಂದ್ರು ಅವ್ರ ಅಪ್ಪ ಮಾತಾಡ್ಸಕ್ಕೆ ಅಂತೇಳಿ. ಅಮ್ಮ ಏನಮ್ಮ ಅಪ್ಪಾಜಿ ಎಲ್ಲ ಇದ್ದಾರೆ, ಅಮ್ಮ ಏನು ಮಾಡ್ತಾ ಇದ್ದಾರೆ, ಪುಟಿ ಎಲ್ಲ ಚೆನ್ನಾಗಿದ್ದೀರಾ, ಪುಟಿ ಎಷ್ಟನೇ ಕ್ಲಾಸ್ ಅವ ಅಂದರು. ಅವ್ರಿಗೆ ಕನ್ಫ್ಯೂಸ್ ಆಗ್ಬಿಡ್ತು. ಅಮ್ಮ ಅಂಕಲ್ ಬಂದಿದ್ದಾರೆ, ಎಷ್ಟನೇ ಕ್ಲಾಸ್ ಅಂತ ಕೇಳ್ತಿದ್ದಾರೆ, ಯಾವ್ದು ಹೇಳ ಈಗ ನೀನು ಹೇಳ್ಕೊಟ್ಟಿದ್ದು ಹೇಳ, ಈಗ ಬಸ್ಸಲ್ಲಿ ಹೇಳ್ಕೊಟ್ಟಿದ್ದಲ್ಲ, ಅದ ನಿಜವಾದ ಕ್ಲಾಸ್ ಹೇಳ ಅಂತೇಳಿ. ಪ್ರಾಯಶಃ ನಾನು ಹೇಳಿದಾಗ ಅಷ್ಟೇ ಸುಮ್ಮನೆ ಗಮನಿಸ್ತಾ ಹೋಗಿ, ಇಂಥ ಸೂಕ್ಷ್ಮವಾದಂಥ ಸಂಗತಿಗಳು ನಮ್ಮ ಮಕ್ಕಳನ್ನ ಎಲ್ಲಿ ಕೊಂಡೊಯ್ತವೆ ಅಂತಕ್ಕಂಥ ನಿಟ್ಟಿನಲ್ಲಿ ನಾನೊಂದು ಕಿವಿ ಮಾತು ಹೇಳ್ತೀನಿ. ಏನಪ್ಪ ಅಂದರೆ, ನೀವು ಬೇಕಾದ್ರೆ ಗಂಡ ಹೆಂಡತಿಯಾಗಿ ಸ್ವಲ್ಪ ತಪ್ಪು ಮಾಡಿ ತಪ್ಪೇನಿಲ್ಲ, ಗಂಡ ಹೆಂಡತಿಯಾಗಿ ಸ್ವಲ್ಪ ಜಗಳ ಆಡಿ ತಪ್ಪೇನಿಲ್ಲ ಅಂತೇಳಿ. ಆದರೆ ತಂದೆ ತಾಯಿಯಾಗಿ ತಪ್ಪು ಮಾಡಬೇಡಿ, ತಂದೆ ತಾಯಿಯಾಗಿ ಜಗಳ ಆಡಬೇಡಿ ಅಂತೇಳಿ. ಯಾಕೆ ಹೇಳಿ, ಅದ್ರ ಪರಿಣಾಮ ನೋಡ್ತಿರ್ತಾವೆ ಮಕ್ಕಳು. ಯಾವತ್ತೂ ಕೂಡ ನಾವು ಹೇಳ್ದಂಗೆ ಕೇಳವಲ್ಲ, ನಾವು ಮಾಡ್ದಂಗೆ ಮಾಡವು ಅಂತೇಳಿ, ಅನುಕರಣ ಪ್ರಿಯರು ಅಂತೇಳಿ. ಹಾಗಾಗಿ ನೀವು ಗಂಡ ಹೆಂಡತಿ ಜಗಳ ಆಡಲೇಬೇಕು ಅಂತಂದರೆ, ನಾವು ಕಾನ್ವೆಂಟಿಂದ ಬರ್ತಾವಲ್ಲ 5 ಗಂಟೆಗೆ ಬರೋದ್ರೊಳ ಮುಗಿಸ್ಕೊಂಬಿಡಿ ಅಂತೇಳಿ. ಇನ್ನೇನು 5 ಗಂಟೆ ಆಯಿತು ಬಸ್ ಬರೋ ಟೈಮು, ಅಷ್ಟೊಳಗೆ ಮುಗಿಸೋಣ ಅಂತೇಳಿ ಅಷ್ಟೊಳಗೆ ಮುಗಿಸ್ಕೊಂಡ್ರೆ ಅದು ನಿಜವಾದಂಥ ದಾಂಪತ್ಯ ಅಂತೇಳಿ. ಆ ದಿಸೆಯಲ್ಲಿ ನಮ್ಮ ಮಕ್ಕಳನ್ನ ಬೆಳೆಸಬೇಕಾದಂಥ ಒಂದು ದೊಡ್ಡ ತುರ್ತು ಹೊಣೆಗಾರಿಕೆ, ಒಂದು ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿ ಆ ಮಕ್ಕಳ ಮೇಲಿದೆ ಅಂತಕ್ಕಂಥದ್ದನ್ನ, ಪೋಷಕರ ಮೇಲಿದೆ ಅಂತಕ್ಕಂಥದ್ದನ್ನ ಅರಿವು ಮೂಡಿಸ್ತಕ್ಕಂಥ ಒಂದು ಅವೇರ್ನೆಸ್ ಇದೆಯಲ್ಲ, ಅದಿಂಥ ಕಾರ್ಯಕ್ರಮದ ಮುಖೇನ ಆಗಬೇಕು ಅಂತಕ್ಕಂಥ ಸದಾಶಯವನ್ನು ಒತ್ತೆ ಪ್ರಾಯಶಃ ಇಂಥ ಕಾರ್ಯಕ್ರಮವನ್ನು ಊರಿಂದ ಊರಿಗೆ, ಮನೆಯಿಂದ ಮನೆಗೆ, ಮನದಿಂದ ಮನಕ್ಕೆ ಕೊಂಡೊಯ್ತಾ ಇಂಥ ಕಾರ್ಯಕ್ರಮವನ್ನು ಇವತ್ತು ಆಗಸ್ಟ್ 3ನೇ ತಾರೀಕು ಈ ಮನೆಯಿಂದ ಪ್ರಾರಂಭ ಮಾಡಿದ್ದೀವಿ. ಇಂಗ್ಲೀಷಲ್ಲಿ ಒಂದು ಮಾತಿದೆ, ವೆಲ್ ಸ್ಟಾರ್ಟ್ ಈಸ್ ಆಫ್ ಡನ್ ಅಂತೇಳಿ. ಒಳ್ಳೆ ಪ್ರಾರಂಭ ಅರ್ಧ ಮುಕ್ತಾಯ ಅಂತೇಳಿ. ಇವತ್ತು ಎಷ್ಟು ಗ್ರ್ಯಾಂಡಾಗಿ ಮಾಡ್ಯಾರೆ ಅಂದರೆ, ಅವರಲ್ಲಿರ್ತಕ್ಕಂಥ ಸ್ಪಿರಿಟ್, ಅವರಲ್ಲಿರ್ತಕ್ಕಂಥ ಸ್ಫೂರ್ತಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ನಾವೆಲ್ಲ ಕೂಡಿದೀವಲ್ವ, ನಿಮಗೆ ಇವತ್ತು ಕೂಡಿ ಬದುಕೋದ್ರಲ್ಲಿ, ಒಂದು ಅರ್ಧ ಗಂಟೆ ಕೂರೋದ್ರಲ್ಲಿ, 1 ಗಂಟೆ ಕೂರೋದ್ರಲ್ಲೇ ನಮ್ಮ ಸಂಯಮವನ್ನು ಕಳ್ಕೊಂಡ್ಬಿಟ್ಟಿದ್ದೀವಿ ಅಂತೇಳಿ. ಏನು ವಿಚಿತ್ರವಾದಂಥ ಸನ್ನಿವೇಶ ಅಂದರೆ, ಪ್ರಾಯಶಃ ನಿಮಗೆ ತಾಳ್ಮೆಯ ಮಹತ್ವವೇ ಗೊತ್ತಿಲ್ಲದೆ ಇರ್ತಕ್ಕಂಥ ವಿಚಿತ್ರವಾದಂಥ, ಅಪ್ಪ ಮಕ್ಕಳಿಗೆ ಸಂಬಂಧ ಇರಲ್ಲ, ಗಂಡ ಹೆಂಡತಿ ಸಂಬಂಧ ಇರಲ್ಲ, ಅತ್ತೆ ಸೊಸೆ ಸಂಬಂಧ ಇರಲ್ಲ, ನೆಂಟ್ರು ಯಾರು, ಒತ್ತಿಗೆ ಯಾರು, ಅಜ್ಜಿ ಯಾರು, ನಾದ್ನಿ ಯಾರು, ನೆಂಟ್ರು ಯಾರು, ಎಲ್ಲ ವಿಚಿತ್ರವಾದಂದ್ರೆ ಪ್ರೈವೇಟೈಸ್ ಆಗ್ಬಿಟ್ಟಿದೆ ಅಂತೇಳಿ, ಖಾಸಗೀಕರಣದ ಬದುಕಾಗ್ಬಿಟ್ಟಿದೆ ಅಂತೇಳಿ. ಈ ಕೂಡಿ ಬಾಳೋದ್ರಲ್ಲಿ, ಒಟ್ಟಿಗೆ ಬಾಳೋದ್ರಲ್ಲಿ ಒಂದು ಸ್ವರ್ಗ ಸುಖ ಇದೆ ಅಂತಕ್ಕಂಥ ಸತ್ಯ ಇದೆಯಲ್ಲ, ಅದು ಗೊತ್ತಾಗಬೇಕಲ್ಲ ನಿಮಗೆ ಅಂತೇಳಿ. ಹೆಂಗಿದೆ ಇವತ್ತಿನ ಕಾಲದಲ್ಲಿ ಕತೆ, ನಾನು ಹೇಳ್ತಿದ್ದೀನಿ, ತಮಾಷೆಗೆ ಮಾತು ಹೇಳ್ತೀನಿ ಅಂತೇಳಿ. ಈ ಅಣ್ತಮ್ಗಳೆಲ್ಲ ಇದೆ. ನನಗೆ ಕಾರ್ತಿಕ್ ಮತ್ತೆ ಕಾರ್ತಿಕ್ ಬ್ರದರ್ ಇಬ್ಬರು ನೋಡಿ ಭಾರಿ ಖುಷಿ ಆಯ್ತು ಅಂತೇಳಿ. ಏನು ಹೊಂದಾಣಿಕೆ ಅಲ್ವಾ? ಈ ಹೊಂದಾಣಿಕೆ ಇರ್ತಕ್ಕಂಥ ಮನೆಯಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಈಗ ಒಂದು ಹೊಸ ಕಾನ್ಸೆಪ್ಟ್ ಶುರುವಾಗಿದೆ ಅಲ್ಲ ನಿಮಗೆ. ನಾನು ಅದನ್ನು ತಮಾಷೆಗೆ ಹೇಳ್ತಿರ್ತೀನಿ. ಏನು ಅಂದರೆ ನೋಡಿ, ಈ ಹಿಂದಿನ ಕಾಲದಲ್ಲಿ ಒಂದಿತ್ತು, ಏನು ಹೇಳಿ ಅಣ್ಣ, ಅವ್ರ ಅಣ್ತಮ್ಗಳು ಬೇರೆ ಆಗ್ಬಿಟ್ರು ಅಂತ ಡಿವೈಡ್ ಆಗ್ಬಿಟ್ರಂತೆ ಅಂದರೆ ಅದು ಊರ್ ಮುಂದಿನ ಸುದ್ದಿ, ಹಳ್ಳಿಕಟ್ಟೆ ಸುದ್ದಿ ಅಲ್ವಾ.
ಏನಪ್ಪ ರಾಮಲಕ್ಷ್ಮಣಂಗಿದ್ರು ಡಿವೈಡ್ ಆಗ್ಬಿಟ್ರಂತೆ, ಬೇರೆ ಆಗ್ಬಿಟ್ರಂತೆ ಸುದ್ದಿ ಆಗ್ತಿತ್ತಲ್ವಾ? ಈಗ ಅದು ಸುದ್ದಿ ಆಗ್ತಾ ಇಲ್ಲ. ಏನು ಸುದ್ದಿ ಆಗುತ್ತೆ ಹೇಳಿ? ಏನಪ್ಪ ಊರೆಲ್ಲ ಬೇರೆ ಆಗ್ತಿದ್ದಾರೆ, ಇನ್ನೊಂದು ಮಕ್ಳಿಬ್ರು ಚೆನ್ನಾಗಿದ್ದಾರೆ ಕಳ್ಳ, ನೋಡಿ ಎಷ್ಟು ದಿವಸ ಇರ್ತಾರೆ ಅಂತೇಳಿ. ಹೌದಾ ನಿಮಗೆ? ವಿಚಿತ್ರ ಅಲ್ವಾ ಅದು? ಕಾನ್ಸೆಪ್ಟ್ ಅಂತಿದ್ರೆ ಟರ್ತ್ ಅಂತ ಇಲ್ವಾ? ದೊಡ್ಡ ಸುದ್ದಿ ಅವ್ರಿಗೆ ನೋಡ್ತಾರೆ ಅಲ್ವಾ, ಭಾರಿ ದಿವಸ ನೋಡ್ತಾ ಇದ್ದೀವಿ, ನೋಡ್ತಾಳ ಎಷ್ಟು ದಿವಸ ಇರ್ತಾರೆ. ನಾವು ನೋಡಿದ್ ಮನೆ ಒಂದು ಜಗಳ ಆಡಿದ್ರಂತೆ, ಮತ್ತಂಗೆ ಸರಿ ಆಗ್ಬಿಟ್ರಂತೆ, ನೋಡೋದಾಗ ಎಷ್ಟು ದಿವಸ ಇರ್ತಾರೆ ಅಂತೇಳಿ ಇದು ಸುದ್ದಿ ಆಗ್ಬಿಟ್ಟಿದೆ ಅಂತೇಳಿ. ಪ್ರಾಯಶಃ ಇಬ್ಬರು ಅಣ್ತಂಗಳು ಹಿಂಗೆ ಇದ್ರು, ಅವ್ರು ಚೆನ್ನಾಗೇ ಇದ್ರು, ಅವ್ರದ್ದು ಬೇರೆ ಪ್ರಶ್ನೆ. ಅನಿವಾರ್ಯ ಪಾಪ ಬೇರೆ ಆಗ್ಬೇಕಾಗತ್ತೆ, ಎಲ್ಲಾದ್ರೂ ಅಣ್ತಂಗಳೇ ಮಾಡ್ಕೊಂಡ್ರು. ಈ ಊರಲ್ಲಿ ಕೆಲವರು ಇರ್ತಾರೆ, ಅವ್ರಿಗೆ ಇವತ್ತಿನ ಗ್ರಾಮ್ಯ ಭಾಷೆ ಆಧುನಿಕ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ಈ ಫಿಟ್ಟಿಂಗ್ ಮಾಸ್ಟರ್ ಅಂತೇಳಿ, ಗೊತ್ತಾ ನಿಮಗೆ? ಅವ್ರು ಇರ್ಬೇಕು, ಅವ್ರು ಇದ್ರೆ ಹೆಂಗೆ ಹಚ್ಬೇಕು ಎಲ್ಲ ಗೊತ್ತಿರುತ್ತೆ ಅವ್ರಿಗೆ. ಅವ್ನು ಇರಲಿಲ್ಲ, ಎಲ್ಲ ಮಂಗಳೂರು ಕಡೆಗೆ ಹೋಗ್ಬಿಟ್ಟಿದ್ದ ಅವನು. ಆಗ ಈ ಅಣ್ತಂಗಳಿಬ್ರು ಡಿವೈಡ್ ಆಗ್ಬಿಟ್ರು. ಅವರು ಚೆನ್ನಾಗಿ ಡಿವೈಡ್ ಆದ್ರು, ಎಲ್ಲ ಆಯ್ತು. ಬಂದ ವಾಪಸ್ಸು ಊರಾಗೆಲ್ಲ ಹೇಳ್ಬಿಡೋಣ, ಹೆಂಗಾದ್ರೂ ಕಣ ಯಾರು ಕರೀಲ್ಲ ಕಣ. ಅವರೇ ಇಬ್ಬರು ಅಣ್ತಂಗಳು ಉಳ್ಕೊಂಡು ಏನು ಚೆನ್ನಾಗಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿದ್ದಾರೆ ಕಣ. ಇವು ಉರಿಯತ್ತು ಬಿಡ್ತು ಊರಿಗೆಲ್ಲ. ಅಲ್ಲಲ್ಲಿ ಒಬ್ಬರನ್ನು ಕರೆದಿಲ್ಲ ಅಂದಮೇಲೆ ಹೆಂಗೆ ಏನು ಜಗಳನೇ ಆಡಿದ್ವಿ, ಏನು ಈಚೆಗೆ ಬರಲಿಲ್ಲ ಕಣ, ಅಷ್ಟು ಮಟ್ಟಿಗೆ ಮಾಡ್ಕೊಂಬಿಟ್ರು ಅಂತೇಳಿ. ಇವ್ನು ರಾತ್ರಿ ಎಲ್ಲ ನಿದ್ದು ಬರಲಿಲ್ಲ, ಬೆಳಿಗ್ಗೆ ಎದ್ದು ಕಾಯ್ತಾ ಇದ್ದ. ಪಾಪ ಅವನ ತಮ್ಮ ತೋಟದಿಂದ ಬರ್ತಾ ಇದ್ದ. ಏನಪ್ಪ ಎಲ್ಲ ಮೊನ್ನೆ ಡಿವೈಡ್ ಆದ್ರಂತೆ? ಹ್ಞೂ ಕಣ, ಅದು ಕಣ ಇಲ್ಲ ಸರಿಯಾಗಿ ಕೊಟ್ಟನೆ ನಿಮ್ಮ ಅಣ್ಣ. ದಮ್ರ ಅಂತ ಕಣ ನಮ್ಮ ಅಣ್ಣ, ಸುಳ್ಳು ಕೇಳೋದು, ಚೆನ್ನಾಗಿ ಕೊಟ್ಟ ಕಣ, ಎಲ್ಲೊಂದು ಕೊಟ್ಟನೆ, ಎಲ್ಲ ಕರೆಕ್ಟಾಗಿ. ಹ್ಞೂ ಕಣ, ನನಗೆ ಆ ಎರೆಹೊಲ ನನಗೆ ಕೊಟ್ಟ ಕಣ, ಬೋರ್ವೆಲ್ ಇರೋದು ನನಗೆ ಕೊಟ್ಟ ಕಣ, ಅಡಿಕೆ ತೋಟ 2 ಎಕರೆ ಕೊಟ್ಟ ಕಣ, ಎಲ್ಲ ಹಂಚ್ಕೊಂಡು ಕಣ. ಪರವಾಗಿ ಕಳ್ಳಂಗ್ರಿ ಎಲ್ಲ ಕರೆಕ್ಟಾಗಿ ಏನು ಪಾಪ ಏನು ಇಡೀ ಇಲ್ಲ, ಚೆನ್ನಾಗಿ ಕೊಟ್ಟ ನಮ್ಮ ಅಣ್ಣ ಒಳ್ಳೆದೇ ಅಂತ. ಇವ್ನಿಗೆ ತಡೆಯೋಕ್ಕಾಗ್ತಿಲ್ಲ, ಏನೋ ಒಂದು ಹುಳ ಬಿಡ್ಲೇಬೇಕಲ್ಲ. ಸರಿ ಕಣಲ್ಲ, ಸ್ಥಿರಾಸ್ತಿ ಎಲ್ಲ ಚೆನ್ನಾಗಿ ಹಂಚ್ಕೊಂಡಿದ್ದೀರಾ. ಈ ಚರಾಸ್ತಿ ಇತ್ತು ಅದೇ ಯಾರಿಗೆ ಬಂತು, ಅದು ಕರೆಕ್ಟಾಗಿ ಅಂತ ಕಣ. ಎತ್ ನನಗೆ ಬಂದು ಗಾಡಿ ಅವ್ನು ಇಟ್ಕೊಂಡ ಕಣ, ಒಂದು ಕೊಡೋ ಸಿತ್ತು ಕಣ, ಅದು ನನಗೆ ಬಂತು ಕಣ, ಇನ್ನೊಂದು ಸಹ ಅವ್ನಿಗೆ ಗೊತ್ತು ಕಣ, ಅದು ಕರೆಕ್ಟಾಗಿ ಹಂಚ್ಕೊಂಡು ಸಮಾಧಾನ ಆಗ್ಬೇಕಲ್ಲ ಇವನಿಗೆ. ಇನ್ನು ತಡೆಯೋಕ್ಕಾಗ್ತಾ ಇಲ್ಲ. ಕಡೆಗೂ ಯೋಚನೆ ಮಾಡ್ದ, ಎಲ್ಲ ಹಂಚ್ಕೊಂಡಿದ್ದೀರಾ, ನಿಮ್ಮನ್ನೊಂದು ಒನಕಿತ್ತಲ್ಲ, ಒನಕೆ ಯಾರು ಕಡೆಗೆ ಹೋಗ್ತು ಇಲ್ಲ ಫಿಟ್ಟಿಂಗ್ ನಿಮಗೆ ಅಂತೇಳಿ. ಅಣ್ಣ ಒನಕೆ ಹಿರೇಮಗಿದ್ದೆ ಅಣ್ಣ, ಹಿರೇ ಮನುಷ್ಯ ನನಗೆ ಬೇಕು ಅಂತ ಒನಕೆ ಅವ್ನ ಕಡೆಗೆ ಕೂತ್ಕಣ. ಪಂಚಾಯತ್ನವ್ರು ಹೇಳಿದ್ರು, ಕೆಟ್ಟೆ ನನ್ನ ಮಗನೇ ಅಂತ, ನಿಮ್ಮ ಮನೆ ಲಕ್ಷ್ಮಿ ಇದ್ದಿದ್ದೆ ಒನಕೆಲ್ ಕಳ್ಳ, ನೀ ಯಾವ್ದಾರು ತಗೋಬಿಡು, ನನಗೇನು ಬೇಕಾಗಿಲ್ಲಪ್ಪ, ನೀನು ಒನಕೆ ಬಿಡಬಾರ್ದಾಯ್ತು. ಒಂದು 15 ಕಾತಿದ್ರೆ ನಾನು ಬರ್ತಿದ್ದೆ, ನಾನು ಮಾಡ್ಕೊಡ್ತಿದ್ದೆ ಅಣ್ಣ. ಎಂಥ ಕೆಲಸ ಬಿಡ್ತಾಣ, ಏನು ಕೆಲಸ ಅಂದ್ರೆ ಬಿಡಬಾರ್ದಪ್ಪ. ನನ್ನ ಪ್ರಕಾರ ನೋಡಿ ಒನಕೆಲೇ ಇರೋದು, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ 4 ಜನ ಸೇರಿಸು, ಕೊಟ್ಟರೆ ಸರಿ, ಕೊಡಲ್ಲ ಅಂದ್ರೆ ಫಸ್ಟ್ ಪೊಲ್ಯೂಷನ್ಗೆ ಕಂಪ್ಲೇಂಟ್ ಕೊಡು, ಅಲ್ಲೂ ಅಲ್ಲೂ ಕೋರ್ಟ್ಗೆ ಹೋಗುತ್ತೆ. ಬಿಡಬೇಡ, ನೀನು ಒನಕೆ ತಗೋಬೇಕಪ್ಪ ಅಂತೇಳಿ. ನೀ ರಾತ್ರಿ ನಿಂತು ಬರಲ್ಲ, ಹುಳ ಬಿಟ್ಟೇ ಬಿಟ್ಟ ಅವನಿಗೆ. ಬೆಳಿಗ್ಗೆ ಎದ್ದೋಳ್ದ, ಹಂಗೆ ಮಾಡಿಬಿಟ್ಟ, ಹಂಗೆ ಮಾಡಕ್ಕೆ ಪ್ಲಾನ್ ಮಾಡ್ದ. ಈ ಬೆಳಿಗ್ಗೆ ಎದ್ದು ಅಣ್ಣ ಈ ಕಡೆಯಿಂದ ಬರ್ತಿದ್ದ, ಅಣ್ಣನ ಕೇಳೋದು, ಏನಪ್ಪ ಎಲ್ಲ ಹಂಚ್ಕಡೆ, ನನ್ನ ತಮ್ಮ ಸಮಾಧಾನ ಕಣ, ಎಲ್ಲ ಆಯ್ತು ಕಣ ಅಂತ ಹೇಳಿದ್ರೆ, ಆ ಒನಕಿತ್ತಲ್ಲ ಅದು ಯಾರ ಕಡೆಗೆ ಕೂತ್ಲ ಮಗ, ನನ್ನ ಕಡೆಗೆ ಬಂದು ಕಣ ಅಂದೆ. ಹೇಳ್ತೀವಿ ಮಗನೇ, ನಿಮ್ಮ ಮನೆ ಲಕ್ಷ್ಮಿ ಇದ್ದಿದ್ದೆ ಒನಕೆಲಿ, ಯಾವ ಸಂದರ್ಭದಾಗ ಬಿಟ್ಕಿಟ್ಟಿಯ ಒನಕೆ ಬಂದ್ರೆ ನಿಂದೆ ಆಗಬೇಕು ಅಂತ. ಅವ್ನಿಗೂ ಹುಳ ಬಿಟ್ಟ, ಯಾರು ಹೇಳಿದ್ರು ಕೇಳಿಲ್ಲ. ಸ್ಟೇಷನ್ಗೆ ಹೋಯ್ತು, ಗಲಾಟೆ ಆಯ್ತು, ಕಂಪ್ಲೇಂಟ್ ಆಯ್ತು, ಎಲ್ಲ ಹೋಗಿ ಹೈಕೋರ್ಟ್ ತನಕ ಹೋಗ್ಬಿಡ್ತು. ಒಂದು 4 ವರ್ಷ ವ್ಯವಹಾರ ನಡೀತು, ತೀರ್ಮಾನ ಆಯಿತು. ಇನ್ನೊಂದು ದಿವಸ ತಮ್ಮ ಬರ್ತಾ ಇದ್ದ ಆ ಕಡೆಯಿಂದ, ಇವನೇ ಸಿಗ್ತಾ. ಏನಾಯ್ತು ಮಗ ಕೋರ್ಟ್ ಕೇಸು? ಅಣ್ಣ 3 ವರ್ಷ ಹಿರಿಂಗ್ ಆಯ್ತು ಕಣ, ಹಿರಿಂಗ್ ಆಗಿ ಜಡ್ಜ್ಮೆಂಟು ಆಯಿತು, ಜೊತೆ 2 ಎಕರೆ ಅಡಿಕೆ ತೋಟ ಇತ್ತಣ್ಣ, ಅದು ಎಗರೋದು ಕಣ, ಹೋಗ್ಲೇಬೇಕಲ್ಲ ಕೋರ್ಟ್ಗೆ ಹೋದ್ಮೇಲೆ. ಸರಿ ತೀರ್ಮಾನ ಏನಾಯ್ತಲ್ಲ ಮಗ ಅಂದ. ಅಣ್ಣ ತೀರ್ಮಾನ ಏನು ಕಣ, 4 ವರ್ಷ ಕೋರ್ಟ್ಗೆ ಹೋಗಾದ್ಮೇಲೆ ತೀರ್ಮಾನ ಇಷ್ಟೇ ಆಗಿತ್ತು ಕಣ, ಅದು 2 ತುಂಡು ಮಾಡಿ ನನಗೊಂದು ಭಾಗ ಅವ್ರ ಭಾಗ ಕೊಟ್ಟರು ಕಣ. ಅಷ್ಟು ಸುಮ್ಮನೆ ಆಗ್ಬೇಕಲ್ಲ ಅವನು. ಸರಿ ಕಳ್ಳ, ತುಂಡು ಮಾಡಿ ಕೊಟ್ಟರು ನಿಜ, ಆ ತಪ್ಪೆಲ್ಲ ತುದಿ ಯಾರ ಕಡೆಗೆ ಹೋಯ್ತು, ಬಟ್ಟೆ ಯಾರ ಕಡೆಗೆ ಹೋಯ್ತು ಉಳಲ್ಲ. ಅಣ್ಣ ತುದಿ ನನ್ನ ಕಡೆಗೆ ಬಂತು ಕಣ, ಬಟ್ಟೆ ಅಣ್ಣನ ಕಡೆಗೆ ಹೋದ್ ಕಣ ಅಂದ. ಮತ್ತು ಕೆಟ್ಟೆ ನನ್ನ ಮಗನೇ ಅಂದ. ಯಾಕಣ ಅಂದ. ಅಣ್ಣ ಒನಕೆಯಲ್ಲ ಕಳ್ಳ ಲಕ್ಷ್ಮೀ ಇದ್ದಿದ್ದು, ಕೆಳಗೊಂದು ಬಳೆ ಇರುತ್ತಲ್ಲ, ಬಳೆಲಿ ಇತ್ತು ಕಳ್ಳ, ಆ ಬಳೆ ಅವನ ಕಡೆಗೆ ಹೋದ್ರು ಅಂದ್ರೆ ಮತ್ತೊಂದು ನೀನು ಕೆಟ್ಟೆ ಅಂದ. ಮತ್ತೆ ಏನ್ ಮಾಡೋದಣ್ಣ ಅಂದ್ರೆ, ಮತ್ತೊಂದು ಕಂಪ್ಲೇಂಟ್ ಕೊಡು, ಡಿವಿಷನ್ ಬೆಂಚ್ ಇದೆ, ಮತ್ತೊಂದು ಹೈಕೋರ್ಟ್ಗೆ ಹೋಗು, ಬಿಡಬೇಡ ತಗ. ಬಟ್ ಈ ಸರಿ ಒಂದು ಪ್ಲಾನ್ ಮಾಡಿ, ಆ ಜಡ್ಜ್ಗೆ ಆಗಲಿ ಮತ್ತು ನಿಮ್ಮ ಲಾಯರ್ಗಾಗಲಿ ಮನವರಿಕೆ ಮಾಡಿಕೊಡು. ಕಡಿಮೆ ಕೊಡೋದಾದ್ರೆ ಅಡ್ಡಮಕ್ ಕಡಿಯೋದು ಬೇಡ, ಉತ್ತಮಕ್ಕೆ ಸೀಳಕ್ಕೆ ಹೇಳು. ಅರ್ಧ ಬಳೆ ನಿನಗೂ ಬರಲಿ ಅವ್ರಿಗೂ ಬರಲಿ ಹೇಳುತ್ತೆ ಒಂದು. ಪ್ರಾಯಶಃ ಇಂಥ ದೃಷ್ಟಾಂತಗಳನ್ನು ಓದ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಪ್ರಾಯಶಃ ಈ ರೀತಿ ಡಿವೈಡ್ ಅಂಡ್ ರೂಲ್ ಪಾಲಿಟಿಕ್ಸ್ ಅಷ್ಟೇ ಅಲ್ಲ, ಮನೆಗಳಲ್ಲೂ ಸೀಮಿತ ಆಗಿರ್ತಕ್ಕಂಥದ್ದು, ಮನೆಗಳಲ್ಲೂ ಕೂಡ ಮನಸ್ಸು ಚಿತ್ರವಾಗಿರ್ತಕ್ಕಂಥದ್ದು, ಬೇರೆ ಬೇರೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಮನಸ್ಸು ಕಟ್ಟತಕ್ಕಂಥ ಒಂದು ಪ್ರಕ್ರಿಯೆ ಇದೆಯಲ್ಲಿ ಅದಾಗಬೇಕಲ್ಲ. ಅದು ಕಟ್ಟಬೇಕಾದ್ರೆ ಮನಸ್ಸನ್ನ ಪ್ರಾಯಶಃ ನಮ್ಮಲ್ಲಿ ಹೆಂಗೆ ಯಾವ್ಯಾವ ಕೊಳೆ ಆಗ್ತವೋ ನಮ್ಮ ಮನಸ್ಸು ಕೊಳೆ ಆಗುತ್ತೆ. ಈ ಕೊಳೆಯಾದಂಥ ಮನಸ್ಸನ್ನ ಶುಭ್ರ ಮಾಡ್ಬೇಕಲ್ಲ. ನಾವೇನೋ 4 ದಿವಸ ಸ್ನಾನ ಮಾಡಿಲ್ಲ ಅಂದ್ರೆ ಆ ಶುಭ್ರ ಮಾಡ್ಲಿಕ್ಕೆ ಒಂದು ಶಾಂಪೂ ಇದೆ, ಸೋಪ್ ಇದೆ, ಅಬ್ಬಿಂಜನ ಸ್ನಾನ ಮಾಡಿ ಮನಸ್ಸನ್ನ ಶರೀರ ಶುದ್ಧಿ ಮಾಡ್ತೀವಿ. ಬಟ್ಟೆ ಕೊಳೆ ಆಗ್ಬಿಟ್ಟಿದೆಯಪ್ಪ, ಬಟ್ಟೆಗೆ ಎಂತೆಂಥ ಸೋಪ್ ಬಂದಿದೆ, ಇನ್ ಸುಪ್ರೀಮ್ ಎಂತೆಂಥ ಸೋಪ್ ಬಂದಿದೆ, ವಾಷಿಂಗ್ ಮಿಷಿನ್ ಬಂದಿದೆ, ಅವೆಲ್ಲ ಸರಿ ತೊಳಿತೀವಿ. ಇವೆರಡೇ ಹಿಂಗೆ ತೊಳಿತೀರಾ. ಮನಸ್ಸು ಕೊಳೆಯಾದ್ರೆ ಏನ್ ಮಾಡ್ತೀರಾ? ಏನು ಅದ್ಭುತ ಅಲ್ವಾ? ಅರ್ಥವಾಯ್ತಾ ನಿಮ್ಗೆ? 12ನೇ ಶತಮಾನದ ವಚನಕಾರ ದಿವ್ಯ ದೃಷ್ಟಿ ಏನ್ ಹೇಳ್ತಾರೆ ನಮ್ಮ ಆಚಾರ್ಯನವರು? ಮಂಡೆ ಮಾಸಿದೊಡೆ ಮಹಾಮಜ್ಜನವ ಮಾಡುವುದು. ನೀನ್ ಮಂಡೆ ಮಾಸಿದ್ರೆ ಮಜ್ಜನ ಮಾಡು, ಸ್ನಾನ ಮಾಡು. ವಸ್ತ್ರ ಮಾಸಿದೊಡೆ ಮಡಿವಾಳಂಗಿಕ್ಕುವುದು, ಇಲ್ಲ ಅವರು ನೀವಾರು ತುಳ್ಕೊಂಡು ಏನ್ರು ಮಾಡಿ. ಆದ್ರೆ ಮನ ಮಾಸಿದೊಡೆ ಕೂಡಲ ಸಂಗನ ಶರಣರ ಅನುಭವ ಮಾಡುವುದು ಅಂತೇಳಿ. ಏನು ಅದ್ಭುತ ಅಲ್ವಾ? ಮನಸ್ಸು ಮಾಸತ್ತಲ್ಲಪ್ಪ. ಆ ಮಾಸದಾಗ ಏನ್ ಮಾಡ್ಬೇಕು ಅಂದ್ರೆ ಈ ಶರಣರಿದಾರಲ್ಲ, ಜನ ಇದಾರಲ್ಲ, ಇವ್ರ ಜೊತೆ ಒಂದು ಅರ್ಧ ಗಂಟೆ ಕಳೆ, ನೀನು 1 ಗಂಟೆ ಕುತ್ಕೊಂಡ್ಬಿಡು, ಆ ಮನಸ್ಸು ಶುದ್ಧವಾಗುತ್ತೆ ಅಂತೇಳಿ.
ಆ ಮಾಸಿರ್ತಕ್ಕಂಥ ಮಂಡಿಗಳನ್ನ ಮನಸ್ಸನ್ನು ಶುದ್ಧ ಮಾಡ್ಲಿಕ್ಕೆ ನಾವು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಪ್ರಕ್ರಿಯೆ ಅದೇ ಮನೆ ಮತ್ತು ಮನಸ್ಸಿನೆಡೆಗೆ ಶುದ್ಧ ನುಡಿ ನಡಿಗೆ ಅಂತೇಳಿ. ಪ್ರಾಯಶಃ ಇವತ್ತಿನ ಸಂದರ್ಭದಲ್ಲಿ ಎಲ್ಲವೂ ಮಾಲಿನ್ಯವಾಗ್ತಾ ಇದೆ. ಮಾತಿನ ಮಾಲಿನ್ಯ ಆಗ್ತಾ ಇದೆ, ಜಲ ಮಾಲಿನ್ಯ ಆಗ್ತಾ ಇದೆ, ಪರಿಸರದ ಮಾಲಿನ್ಯ ಆಗ್ತಾ ಇದೆ. ಈ ಮಾಲಿನ್ಯದ ನಡುವೆ ನಮ್ಮ ನುಡಿಗೆ ಅದರದ್ದೇ ಆದಂತ ಒಂದು ಶ್ರೇಷ್ಠತೆ ಇದೆ, ಆ ಮಾತಿಗೆ ಅದರದ್ದೇ ಆದಂತ ಒಂದು ಘನತೆ ಇದೆ. ಆ ಮಾತು ಯಾವತ್ತೂ ಮಲಿನ ಆಗ್ಬಾರ್ದು. ಮಾತಾಡಿದ್ರೆ ಇನ್ನಷ್ಟು ಕೇಳಬೇಕು ಅನ್ಸ್ಬೇಕು ಅಂತೇಳಿ ಅಂತ ಮಾತು ಕೂಡ ಮಲಿನವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಮಾತಿನ ಮಹಿಮೆಯನ್ನ, ಆ ಶುದ್ಧ ನುಡಿಯ ಆ ಪ್ರಜ್ಞೆಯನ್ನ ಜಾಗೃತ ಮಾಡ್ಲಿಕ್ಕೆ ಪ್ರಾಯಶಃ 12ನೇ ಶತಮಾನದಲ್ಲಿ ನಮ್ಮ ಬಸವಣ್ಣವರು ದೊಡ್ಡ ಹೋರಾಟ ಮಾಡಿದ್ದಾರೆ. ಅದೊಂದು ಮಾರ್ಗದರ್ಶಿ ಸೂತ್ರ ಕೊಟ್ಟಿದ್ದಾರೆ. ಮಾತು ಹೆಂಗಿರ್ಬೇಕು ಅಂದ್ರೆ ಪ್ರಾಯಶಃ ಇವತ್ತಿನ ಮಕ್ಕಳಿಗೆ ಯಾವ ಶಾಲೆಯಲ್ಲಿ ಹೇಳ್ಕೊಟ್ಟಿದ್ದಾರೆ ಬಿಟ್ಟಿದ್ದಾರೆ ಗೊತ್ತಿಲ್ಲ. ನೀವು ಮಕ್ಕಳನ್ನ ಕೇಳಿ, ಇಂಥ ಒಂದು ಮಾರ್ಗದರ್ಶಿ ಸೂತ್ರ ಮಾತಿನ ಬಗ್ಗೆ ನಿಮ್ ಮಾಸ್ಟರ್ ಹೇಳಿದಾರ, ನಿಮ್ ಶಾಲೆಯಲ್ಲಿ ಹೇಳಿದಾರ, ನೀವ್ ಕೇಳಿದೀರಾ, ನೀವೇಂದ್ರ ವಚನ ಓದಿದಾರ ಅಂತ ಕೇಳಿ ಯಾರೂ ಓದಿಲ್ಲ. ಅಂತ ಅಪರೂಪದ ಅಕಾಡೆಮಿಕ್ ಶಿಕ್ಷಣ ಇದೆಯಲ್ಲ, ಇಂಥ ಬೈಲಲ್ಲಿ ಸಿಗುತ್ತೆ ನಮಗೆ ಅಂತೇಳಿ. ಏನ್ ಹೇಳ್ತಾಳೆ ಅಜ್ಜಿ? ಅವಳು ಓದ್ದವಳಲ್ಲ ಅವಳು. ಆದ್ರೆ ನನ್ನ ಜನಪದ ತಾಯಿ ಮಾತಿನ ಬಗ್ಗೆ ಏನ್ ಹೇಳ್ತಾಳೆ? ಮಾತಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಅಂತೇಳಿ. ಏನ್ ಅದ್ಭುತ ಅಲ್ವಾ? ಮಾತುಗಂಟಿ ಮಗಳಲ್ಲ, ತಾಡಿಗಿತ್ತಿ ಸೊಸೆ ಅಲ್ಲ, ತೂಪುರದ ಚಕ್ಕೆ ಒಲಗಲ್ಲ ಮಗಳೇ, ತವರಿಗೆ ಮಾತಾ ತಂದೋಳು ಮಗಳಲ್ಲ ಅಂತಾಳೆ. ಏನ್ ಅದ್ಭುತ ಅಲ್ವಾ? ತವರಿಗೆ ಕೆಟ್ಟ ಹಂಗ್ ಮಾತಾಡಬೇಕು ಅಂತೇಳಿ ನಮ್ಮ ಜನಪದ ಸಾಹಿತ್ಯ ಹೇಳಿದಿಲ್ರಿ. ಅದನ್ನೇ ಬಸವಣ್ಣವ್ರು ಹೇಳ್ತಾರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆ ಅಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೌದು ಎನ್ನಬೇಕು, ಕೂಡಲ ಸಂಗಮ ದೇವ ಸಾಕ್ಷಿಯಾಗಿ ಅಂತೇಳಿ. ನಾವು ನೀವಷ್ಟೇ ಮಾತಾಡಿದ್ರೆ ಒಪ್ಪದಲ್ಲ, ಜನ ಒಪ್ತಕ್ಕಂಥದ್ದಲ್ಲ. ಆ ಜನಾರ್ದನ ಕೂಡ ಹಿಂಗ್ ಮಾತಾಡದ ಅಂತೇಳಿ ತಲೆ ತೂಗಬೇಕು, ಒಪ್ಪಬೇಕು. ಆ ನಿಟ್ಟಿನಲ್ಲಿ ಆ ಮಾಲಿನ್ಯವನ್ನು ಕಡಿಮೆ ಮಾಡಿ ಆ ಘನವಾದ ಮಾತಿನ ಮಹಿಮೆಯನ್ನ ಎತ್ತಿಡಿತಕ್ಕಂಥ ಜವಾಬ್ದಾರಿ ಅದು ಮನೆಯಿಂದ ಪ್ರಾರಂಭ ಆಗಿದೆ, ಮನಸ್ಸಿಂದ ಪ್ರಾರಂಭ ಆಗಬೇಕಾಗಿದೆ. ಪ್ರತಿ ಮಕ್ಕಳಲ್ಲೂ ಕೂಡ ಇಂಥ ಅದ್ಭುತವಾದಂತಹ ರಸಜ್ಞಾನವನ್ನು ತುಂಬಬೇಕಾದಂತ ತುರ್ತು ಅಗತ್ಯ ಇದೆ ಅಂತಕ್ಕಂಥದ್ದನ್ನ ಅರ್ಥ. ಇವತ್ತಿನ ಮಕ್ಕಳು ಬರೀ ನಾಳಿನ ಪ್ರಜೆಗಳಲ್ಲ. ಇಲ್ಲಿ ನರೇಂದ್ರಜಿ ಇದ್ದಾರೆ, ಪ್ರಾಯಶಃ ನಮ್ಮ ಕಿಶೋರ್ ಕುಮಾರ್ ಹೆಗ್ಡೆ ಅವರ ಸುಪುತ್ರ ಇದ್ದಾರೆ, ನಮ್ಮ ಶಿವಣ್ಣರೆಲ್ಲ ಹೇಳ್ತಿರ್ತೀವಿ. ಸಾಮಾನ್ಯ ವೇದಿಕೆ ಮೇಲೆ ಇಂಥ ಒಂದು ಸ್ಲೋಗನ್ ಹೇಳ್ತಿರ್ತೀವಿ ನಾವು. ಏನಂತ? ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಂತೇಳಿ. ನಾನು ಅಷ್ಟಕ್ಕೆ ಸೀಮಿತಗೊಳಿಸಿಲ್ಲ ಬಂಧುಗಳೇ. ಇವತ್ತಿನ ಮಕ್ಕಳನ್ನ ನಾಳಿನ ಪ್ರಜೆಗಳನ್ನ ನಾವು ನೀವು ಮಾಡಬೇಕಾಗಿಲ್ಲ. ಒಂದು 18 ವರ್ಷ ಆಗಿ ವೋಟಿಂಗ್ ಪವರ್ ಬಂದು ಈ ಸಭ್ಯ ನಾಗರಿಕ ಆದ್ರೆ ಇಲ್ಲೇ ಪೌರತ್ವ ಸಿಕ್ಕಿ ಒಂದು ಪ್ರಜೆ ಆಗ್ಬಿಡ್ತಾನೆ. ಆದ್ರೆ ಸಾಹಿತ್ಯದ ಉದ್ದೇಶ, ಸಂಸ್ಕೃತಿಯ ಉದ್ದೇಶ, ನಮ್ಮ ಪರಂಪರೆಯ ಉದ್ದೇಶ ಇವತ್ತಿನ ಮಕ್ಕಳನ್ನು ಬರೀ ನಾಳಿನ ಪ್ರಜೆಗಳನ್ನ ಮಾಡೋದಲ್ಲ. ಇವತ್ತಿನ ಮಕ್ಕಳು ನಾಳಿನ ಸಮರ್ಥ ಪ್ರಜೆಗಳಾಗಬೇಕು, ಸಮೃದ್ಧ ಪ್ರಜೆಗಳಾಗಬೇಕು, ಪ್ರಾಮಾಣಿಕ ಪ್ರಜೆಗಳಾಗಬೇಕು, ಪರಾಕ್ರಮದ ಪ್ರಜೆಗಳಾಗಬೇಕು, ಪರಿಸರವನ್ನು ಪ್ರೀತಿಸ್ತಕ್ಕಂಥ ಪ್ರಜೆಗಳಾಗಬೇಕು. ಇಂಥ ಪ್ರಜೆಗಳನ್ನ ನಿರ್ಮಾಣ ಮಾಡತಕ್ಕಂಥ ಅಗತ್ಯ ಇದೆಯಲ್ಲ, ಎಲ್ಲರ ಮನೆಗಳ ಮೇಲಿದೆ, ಎಲ್ಲರ ಮನಸ್ಸುಗಳ ಮೇಲಿದೆ, ಎಲ್ಲ ವ್ಯಕ್ತಿಗಳ ಮೇಲಿದೆ ಅಂತಕ್ಕಂಥ ಸದಾಶಯವನ್ನು ಹೊತ್ತು ಈ ಆಂದೋಲನವನ್ನ, ಆ ನುಡಿಯ ಆಂದೋಲನವನ್ನ, ಶುದ್ಧ ನುಡಿಯ ಆಂದೋಲನವನ್ನ ನಾವೆಲ್ಲ ICD ಫೌಂಡೇಶನ್ ಮುಖೇನ ಸಾಕ್ತಾ ಇದ್ದೀವಿ. ಪ್ರಾಯಶಃ ಈ ಟೆಂಡೆನ್ಸಿ ಸೆಳೆತ ಹೆಂಗಿದೆ ಅಂದ್ರೆ ಡೆಫಿನೆಟ್ ಆಗಿ ಸುಮಾರು 40-50 ವರ್ಷದಿಂದ ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥ ನನಗೆ ಈ ಭಾಷಣ ಮಾಡ್ತಕ್ಕಂಥದ್ದೇ, ಪ್ರವಚನ ಮಾಡ್ತಕ್ಕಂಥದ್ದನ್ನೇ ಒಂದು ಫಂಡಮೆಂಟಲ್ ಮೂಲಭೂತ ಕರ್ತವ್ಯ ಅಂತೇಳಿ ಸ್ವೀಕಾರ ಮಾಡಿರ್ತಕ್ಕಂಥ ನನಗೆ, ರಾಜ್ಯ ಹೊರದೇಶದಲ್ಲೆಲ್ಲ 3,000-4,000 ಸಾವಿರ ಭಾಷಣ ಮಾಡಿರ್ತಕ್ಕಂಥ ನನಗೆ ಒಂದು ಸತ್ಯ ಗೊತ್ತಾಗಿದೆ. ಕೊಡ್ತಕ್ಕಂಥವ್ರು ಒಳ್ಳೇದು ಕೊಟ್ರೆ ಸ್ವೀಕಾರ ಮಾಡ್ತಕ್ಕಂಥ ದೊಡ್ಡ ಸಮೂಹ ಇದೆ ಅಂತೇಳಿ, ಕೊಡ್ತಕ್ಕಂಥವ್ರು ಸರಿ ಇರ್ಬೇಕಲ್ಲಿ ಅಂತೇಳಿ, ಕೊಡ್ತಕ್ಕಂಥದ್ದು ಒಳ್ಳೆದೇ ಕೊಟ್ರೆ ಸ್ವೀಕಾರ ಮಾಡತಕ್ಕಂಥ ದೊಡ್ಡ ಸಮೂಹ ಇದೆ ಅನ್ನಲಿಕ್ಕೆ ಸ್ಪಷ್ಟ ಸಾಕ್ಷಿ ಈ ಕಾರ್ಯಕ್ರಮ. ಒಂದು ಬಾರಿ ನಿಮ್ಮೆಲ್ಲರ ಜನಮೆಚ್ಚಿದ ನಾಯಕರಾಗಿರ್ತಕ್ಕಂಥ HD ತಮ್ಮಯ್ಯನವರ ಮನೆ ಅಂಗಳದಲ್ಲಿ ಪ್ರಾರಂಭ ಮಾಡಿದ್ವಿ. ಅದರಾಚೆ ಪ್ರತಿ ಕಾಲೇಜುಗಳಲ್ಲಿ ಮಾಡ್ತಾ ಇದ್ವಿ. ಹೋದ ಸಾರಿಯಿಂದ ನಮ್ಮ ICD ಫೌಂಡೇಶನ್ ಯುವ ಐಕಾನ್, ತುಂಬಾ ಉತ್ಸಾಹಿ ಯುವಕ ಇದು ಕೈ ಜೋಡಿಸಿದಂತ ಕಾರಣಕ್ಕೋಸ್ಕರ ಪ್ರಾರಂಭವಾಗಿತ್ತು. ಎಂತ ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ತು ಅಂದ್ರೆ ರೋಹನ್ ಅವ್ರಿಗೆ ಗೊತ್ತು, ನಮ್ಮ ಚಂದನಿಗೆ ಗೊತ್ತು, ಈ ಶ್ರೀನಿವಾಸ್ ಬಂದಿದ್ದಾರೆ. ಇವತ್ತು ಫೋನ್ ಮಾಡಿದ್ರೆ ಅಣ್ಣ ನಮ್ಮನ್ನ ಮರ್ತು ಬಿಟ್ರೆ ಅಣ್ಣ ನಮ್ಮಲ್ಲಿ ಒಂದ್ ದಿವಸ ಹಾಕ್ಬೋದಿತ್ತು ಅಂತೇಳಿ. ನಮ್ಮ ಸಚಿನ್ ಬಂದಿಲ್ವೋ ಅಣ್ಣ ನಮ್ಮನೇಲಿ ಒಂದ್ ದಿವಸ ಹಾಕ್ಬೋದಿತ್ತಲ್ಲ ಅಂತೇಳಿ. ಇದು ನಿಜವಾದ ಸೆಳೆತರಿ. ಯಾವ್ಯಾವ್ದ್ರ ಕಡೆ ಸುಖ ಇದೆ, ಯಾವುದ್ರಲ್ಲಿ ಸಂತೋಷ ಇದೆ ಅಂತಕ್ಕಂಥ ಸತ್ಯ ನಮ್ಮ ಬಂಧುಗಳಿಗೆ ಅರ್ಥ ಆಗ್ಬೇಕಲ್ಲ. ಪ್ರಾಯಶಃ ಈಗ ನೋಡಿ, ಇದು ಒಂದು ಪ್ರೆಷಿಯಸ್ ಟೈಮ್. 7 ಗಂಟೆಯಿಂದ 10 ಗಂಟೆವರೆಗೂ ಇದು ಕೂತಿದಿರಲ್ಲ, ಎಂತ ಅದ್ಭುತವಾದಂತ ರಸಗಳಿಗೆ ನಿರ್ಮಾಣ ಮಾಡಿದೆ. ಆ ರಸಗಳಿಗೆಯ ಸದುಪಯೋಗ ಇದೆ ಅಂತೇಳಿ ರಾತ್ರಿ ಹೋಗಿ ಮೆಲುಕಾಕಿ ನೀವು ಅಂತೇಳಿ. ಈ ಮಾತಿಗಂತ ಶಕ್ತಿ ಇರುತ್ತೆ ರೀ, ಹಾಡಿಗಂತ ಶಕ್ತಿ ಇರುತ್ತೆ ಅಂತೇಳಿ ನಾನು ಜನರಲಿ ಒಂದು ಮಾತು ಹೇಳ್ತಿರ್ತೀನಿ. ಯಾರಾದ್ರೂ ಆಲ್ಕೋಹಾಲ್ ಪ್ರಿಯರ್ ಇದ್ರೆ ಸಂಜೆ 7 ಗಂಟೆ 8 ಗಂಟೆಗೆ ಎಣ್ಣೆ ಹಾಕಕ್ಕೆ ಹೋಗ್ಲೇಬೇಕಲ್ಲ. ಆ ಎಣ್ಣೆ ಹಾಕರ್ ನಮ್ಮ ಕೈಲಿ ಒಂದು ಮಾತು ಹೇಳ್ತಿರ್ತಾರೆ, ನೀವು ಕೇಳಿರ್ತೀರದು. ಏನಂತಾರೆ ಅಂದ್ರೆ ಈ ಹ್ಯಾಂಗ್ ಓವರ್ ಅಂತೇಳಿ. ಅದು ಇವತ್ತು ಎಣ್ಣೆ ಹಾಕಿದ್ರೆ ಅದು ನಾಳೆ 2 ದಿವಸ ಆದ್ರೂ ಹ್ಯಾಂಗ್ ಓವರ್ ಇರುತ್ತಂತದ್ದು, ಹ್ಯಾಂಗ್ ಓವರ್ ಇರುತ್ತೆ ಅಂತಾರೆ. ನಾನು ಹೇಳ್ತೀನಿ, ಆ ಎಣ್ಣೆ ಹಾಕ್ತಕ್ಕಂಥ ಆಲ್ಕೋಹಾಲ್ಗೆ, ಮದ್ಯಪಾನಕ್ಕೆ 1 ಗಂಟೆ 1 ದಿವಸ ಹ್ಯಾಂಗ್ ಓವರ್ ಇರುತ್ತೆ. ಆದ್ರೆ ನಮ್ಮ ಸತ್ವಯುತವಾದಂಥ ಪ್ರವಚನದ ಹ್ಯಾಂಗ್ ಓವರ್ ಇದೆಯಲ್ಲ, ಒಂದು ಹಾಡಿನ ಹ್ಯಾಂಗ್ ಓವರ್ ಇದೆಯಲ್ಲ, ಅದು 1 ದಿವಸ ಅಲ್ಲ, ಅದು 1 ವರ್ಷ ಕಳೆದ್ರೂ ಹ್ಯಾಂಗ್ ಓವರ್ ಇರುತ್ತೆ. ನಾನು ಯಾವುದೋ 2010ರಲ್ಲಿ ಭಾಷಣ ಮಾಡಿದ್ರೆ ಅಮೆರಿಕಾದಲ್ಲಿ, ಒಂದು ದಿವಸ ರಾತ್ರಿ ಬೆಳಗಿನ ಜಾವ 3 ಗಂಟೆಯಲ್ಲಿ ಫೋನ್ ಮಾಡ್ತಾರೆ, ಸರ್ ನೀವು ಟೆಕ್ಸಾಸಿಗೆ ಬಂದಿದ್ರಿ, ಡಲಾಸಲ್ಲಿ ಬಂದಿದ್ರಿ, ಆಗ ಒಂದು ಭಾಷಣ ಮಾಡಿದ್ರೆ ಅದು ರೆಕಾರ್ಡ್ ಮಾಡ್ಕೊಂಡಿದ್ವಿ ಸರ್, ಈಗ ಕೇಳ್ತಾ ಇದೀವಿ
ಊಟಕ್ಕೆ ಕೂತ್ಕೊಂಡು ಎಲ್ಲ ನಕ್ಕಿದ್ದೆ ಸರ್ ಅಂತೇಳಿ. ಏನು ಹೆಂಗ್ ಹೋರಲ್ವಾ, ಇಂಥದ್ರದ್ದೊಂದು ಸತ್ವ ಇದೆ, ಇಂಥದ್ರದ್ದೊಂದು ಖುಷಿ ಇದೆ. ಅವ್ರ ಹಾಡು ಕೇಳಿ ಚಂದನ್ನು ನಮ್ಮ ಶ್ರೀನಿವಾಸ್ ನೀವು ಅಪೇಕ್ಷೆ ಪಟ್ರೆ ಇನ್ನೊಂದು ಅದ್ಭುತವಾದಂತ 2-3 ಹಾಡು ಹೇಳ್ತಾರೆ, ಕೇಳ್ಕೊಂಡು ಹೋಗಿ. ಯಾಕೆಂದ್ರೆ ನೀವೆಲ್ಲೂ ಇದನ್ನು ಲೈವ್ ಆಗಿ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಪ್ರಾಯಶಃ ಇಂಥ ಒಂದು ರೀತಿ ವಿಚಿತ್ರವಾದಂತ ಒಂದು ವಿಚಿತ್ರವಾದಂತ ಕಲ್ಚರ್ ಕಡೆ ಹೋಗ್ತಾ ಇರೋ ಸಂದರ್ಭದಲ್ಲಿ ನನ್ನ ಮಾತಷ್ಟೇ ಆಗ್ಲಿ, ಇನ್ನೊಬ್ರು ಮಾತಷ್ಟೇ ಆಗ್ಲಿ, ಅದು ಬೋರ್ ಆಗುತ್ತೆ. ಅದಕ್ಕೆ ಇದೊಂದು ಗೀತ ಮಾತು ಅಂತೇಳಿ ಅವ್ರ ಹಾಡಿನ ಮುಖೇನ ಒಂದು ಸಂದೇಶ ಇರುತ್ತೆ, ಮಾತಿನ ಮುಖೇನ ಒಂದು ಸಂದೇಶ ಇರುತ್ತೆ ಅಂತಕ್ಕಂಥದ್ದನ್ನ ಅರಿತು ಇಂಥ ನಡೆ ಮತ್ತು ನುಡಿಶುದ್ಧಿಯ ಒಂದು ಯಾತ್ರೆ ಪ್ರಾರಂಭ ಆಗಿದೆ. ಥ್ಯಾಂಕ್ ಯು ಕಾರ್ತಿಕ್, ತುಂಬಾ ಅದ್ಭುತವಾದಂಥ ಕಾರ್ಯಕ್ರಮ ಅರೇಂಜ್ ಮಾಡಿದ್ದೀರಾ. ಮೇಡಮ್, ನಿಮ್ಮ ನಿರೂಪಣೆ ಇದೆಯಲ್ಲ, ನಾನು ಒಂದೇ ಮಾತಲ್ಲಿ ಹೇಳ್ತೀನಿ, ಯಾವ ಅನುಶ್ರೀಗೂ ಕಡಿಮೆ ಇಲ್ಲ, ಅಷ್ಟರ ಮಟ್ಟಿಗೆ ನಿರೂಪಣೆ ಮಾಡ್ತಿದ್ದಾರೆ. ವೆರಿ ಗುಡ್, ಥ್ಯಾಂಕ್ ಯು ಅಂತೇಳಿ ಪ್ರಾಯಶಃ ಅದಕ್ಕೆ ಹೇಳ್ತಿರ್ತೀನಿ. ನನಗೆ ಕೇಳ್ತಿರ್ತಾರೆ, ಸುಮ್ಮನೆ ಒಂದು ಅಪ್ಲೋಡ್ ಮಾಡಿದ್ದೆ ಬಿಗ್ ಬಾಸಿಗೆ ನಾನು ಹೋಗೋಣ ಅಂತೇಳಿ. ಅವಾಗ ಯಾರ್ಯಾರು ಪ್ಯಾರಾಮೀಟರ್ ನಮ್ಗೆ ಕರಿತಾರೋ ಗೊತ್ತಿಲ್ಲ. ಆದ್ರೆ ನಾನು ಜನರಲಿ ಹೇಳ್ತಿದ್ದೆ, ಪ್ರಾಯಶಃ ಅಲ್ಲೆಲ್ಲೋ ಕೂತು ಅವ್ರ್ಯಾರೋ ಬಿಗ್ ಬಾಸ್ ಆಗೋದಲ್ಲ, ನಮ್ಮನೆಗೆ ನಾವೇ ಬಿಗ್ ಬಾಸ್ ಆಗ್ಬೇಕು, ನಿಮ್ಮನೆಗೆ ನೀವೇ ಬಿಗ್ ಬಾಸ್ ಆಗ್ಬೇಕು. ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಬಿಗ್ ಬಾಸ್ ಆಗ್ಬಿಟ್ರೆ ಆಗ ನೋಡಿ ಮಾನವನೇ ಮಹಾದೇವ ಆಗ್ಬಿಡ್ತಾನೆ ಅಂತೇಳಿ, ಅರ್ಥಮಲ್ಲೂ ಈ ನರನೇ ಹರಣ ಆಗ್ಬಿಡ್ತಾನೆ ಅಂತೇಳಿ, ಈ ಜೀವೇ ಒಂದು ಶಿವನ ಆಗ್ಬಿಡ್ತಾನೆ ಅಂತೇಳಿ ಅಂತ ಒಂದು ರೀತಿ ದೈವತ್ವದ ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥ ದೊಡ್ಡ ಜವಾಬ್ದಾರಿಯನ್ನು ಅರ್ತು ಈ ಮನೆಗೆ ಬಂದಿದ್ದೀವಿ. ತುಂಬಾ ಸೊಗಸಾದಂಥ ಆತಿಥ್ಯ, ಪ್ರಾರಂಭದ ವೆಲ್ ಸ್ಟಾರ್ಟ್ ತುಂಬಾ ಅದ್ಭುತವಾದಂಥ ಶುಭಗಳಿಗೆ ಆಗಿದೆ. ನಮ್ಮ ಮಂಗಳಕ್ಕ ಮಾತಾಡ್ಬೇಕಾದ್ರೆ ಒಂದು ಶುಭ ಕೋರಿದ್ರು. ಸೇಮ್ ಹೋದ ವರ್ಷ ಹೆಂಗೆ ನಮ್ಮ MLA ತಮ್ಮಯ್ಯನವ್ರ ಮನೇಲಿ ಆ ನಿಸರ್ಗ ಪ್ರಕೃತಿ ನಮಗೆ ಒಳ್ಳೇದು ಮಾಡಿತ್ತು, ಹಂಗೆ ಇವತ್ತು ಕಾರ್ತಿಕ್ ನಿಮ್ಮನೇಲೂ ಹಂಗೆ ಮಾಡ್ಬಿಟ್ಟಿದೆ ಅಂತೇಳಿ. ನಾವು ಹೋದ್ ಸರಿ MLA ಅವ್ರ ಮನೇಲಿ ಶುರು ಮಾಡ್ಬೇಕಾದ್ರೆ ಈ ಸಣ್ಣದಾಗ ತುಂತುಂತ್ರ ಮಳೆ ಬಂದು ಚುಮ್ಕಿಸ್ತಾ ಇತ್ತು. ಇಡೀ ಕಾರ್ಯಕ್ರಮ ಚೆನ್ನಾಗಾಗಿತ್ತು ಅಂತೇಳಿ ಮುಂದೊಂದು ಮಾತಾಡಿದ್ದೆ, ಅದನ್ನ ಅವ್ರು ಮರ್ತು ಬಿಟ್ಟಿದ್ದಾರೆ, ನಾನೆಂದು ಮಾಡ್ತೀನಿ ಅಂತೇಳಿ. ಹೋದ ವರ್ಷ ತಮ್ಮಯ್ಯನ ಮಂದಿ ಆಡಿದಂಥ ಮಾತೆ ಹೋದ ವರ್ಷ ನೀವು ರೆಕಾರ್ಡ್ ಚೆಕ್ ಮಾಡಿ, ಯಾರು ಮಿಸ್ಟರ್ ರೋಹನ್ಜಿ ಚಂದ ನಿಂತಿದ್ದೀರಲ್ಲ, ಅವೇ ಒಂದು ಅಸೆಸ್ ಮಾಡಿ ನಾನು ಹಿಂಗೆ ಅಂತೇಳಿ. ಹೋದ ವರ್ಷ 30 ದಿವಸ ಯಾರ್ಯಾರ ಮಂದಿ ಏನು ಭಾಷಣ ಮಾಡಿದ್ನೋ ಅವೆಲ್ಲ ರಿಜಿಸ್ಟರ್ ಆಗ್ಬಿಟ್ಟಿದ್ದಾವೆ ಅಂತೇಳಿ. ಅವೆಲ್ಲ ಬೇಕಾದ್ರೆ ನೀವು ಒಂದೊಂದು ಚೆಕ್ ಮಾಡಿ ಒಂದು ಬೇಕಾದ್ರೆ ಔಟ್ಪುಟ್ ಮತ್ತೊಂದು ಸರಿ ಕೊಡ್ತೀನಿ ಅಂತೇಳಿ. ಹೋದ್ ಸರಿ ತಮಿಳ್ನಾಡು ಮಂದಿ ಮಾತಾಡಿದ್ದೆ, ಅದು ನಮ್ಮ ಶಾಸಕರಾಗಿರ್ತಕ್ಕಂಥ ಆ ನಾಯಕರು ಮಂದಿ ಇದನ್ನು ಹೇಳಿದ್ದೆ. ಏನು ಚೆನ್ನಾಗಿ ನಿಸರ್ಗ ನಮಗೆ ಕೋಆಪರೇಟ್ ಮಾಡ್ತು ಅಂದರೆ ಒಳ್ಳೆ ಸಣ್ಣ ಕುಂತರು ಬರ್ತಿತ್ತು. ಆಗ ನಾನು ಈ ದೃಷ್ಟ ಅಂತ ಹೇಳಿದ್ದೆ ಅಂತೇಳಿ. ಇಲ್ಲಿ ಈಗಿರ್ತಕ್ಕಂಥ ತಾಯಂದಿರಿಗೆ ಸಹೋದರರಿಗೆ ಗೊತ್ತಿಲ್ಲ, ನಿಮಗೆ ವಯಸ್ಸಾಗಿರೋ ಅಮ್ಮಾರಿದ್ದಾರೆ. ನೀವು ಮಕ್ಕಳು ಮದುವೆ ಮಾಡಬೇಕಾದ್ರೆ ಈ ಸಾಮಾನ್ಯವಾಗಿ ಲಿಸ್ಟ್ ಮಾಡೋರು ಏನೇನು ತರಬೇಕು ಅಂತೇಳಿ ಚಾರ್ಜ್ಗೆ ಆಗ್ತಿದ್ದು ಗೊತ್ತಾ ನಿಮಗೆ? ಚಾರ್ಜರ್ ಲಿಸ್ಟ್ ಇದೆಯಾ ನಿಮಗೆ? ಲೆತ್ತೊಡಿ ಆಗಲಿ ಅಥವಾ ಗಂಗಳ ಆಗಲಿ ಏನೇನೋ ಕಟ್ಟಬೇಕು, ಚಾರ್ಜರ್ ಕಟ್ಟಬೇಕಲ್ಲ. ಆ ಚಾರ್ಜರ್ ಲಿಸ್ಟ್ ಬರೀಬೇಕಾದ್ರೆ ನಮ್ಮ ಅಜ್ಜಿ ಮರ್ಯಾದೆ ಒಂದು ಮಾತು ಹೇಳಿದ್ರು, ನಾರಾಯಣ್ ಸರ್ ತುಂಬ ಚೆನ್ನಾಗಿದೆ, ಆ ಚಾರ್ಜರ್ ಕುಕ್ಕೆ ಬರೀಬೇಕು. ಅಪ್ಪ ಮರ್ತಿಗೆತ್ತಿ ಕಣಪ್ಪ, ಹಂಗೆ ಒಂದು ಪನ್ನೀರ್ ಗಿಂಡಿನೂ ಬರೀ ಇನ್ನರು ಗೊತ್ತಾ ನಿಮಗೆ? ಯಾರಿಗಾರು ನೆನಪಿದೆಯಾ? ಪನ್ನೀರ್ ಗಿಂಡಿನ ಒಂದು ಪನ್ನೀರ್ ಗಿಂಡಿ ಅಂತೇಳಿ ಅದ್ರೊಳಗಡೆ ಒಂದು ಪರ್ಫ್ಯೂಮ್ ತುಂಬಿಡೋದಪ್ಪ. ಅದ್ರೊಳಗಡೆ ಎಲ್ಲ ಸುಗಂಧ ದ್ರವ್ಯ ತುಂಬಿಟ್ಟು, ನಮ್ಮ ಶಿವಣ್ಣ ಸರಿ ಗೊತ್ತಿರುತ್ತೆ, ಮಲೆನಾಡಲ್ಲಿ ಇರ್ಬೋದು. ಆ ಮದುವೆ ದಿವಸ ಒಬ್ಬನ ಕೈ ಕೊಟ್ಬಿಡೋರು. ಅವೇನ್ ಮಾಡ್ತಿದ್ದ ಅಂದ್ರೆ ಈ ಚುಮ್ಕಿಸ್ತಾ ಬರೋದು ಬಂದು ನೆಂಟ್ರಿಗೆಲ್ಲ, ಗೊತ್ತಾ ಅಮ್ಮ? ನಿಮಗೆ ಗೊತ್ತಲ್ವಾ? ಗೊತ್ತಿರೋ ಯಾರು ಗೊತ್ತಿಲ್ಲ. ಈಗ ಚುಮ್ಕಿಸ್ತಾ ಬರೋದು ಏನೋ ಪರ್ಫ್ಯೂಮ್ ಚುಮ್ಕ್ಸರು. ಅವ್ನು ಭಾರಿ ಕಿಲಾಡಿ. ಅವ್ನು ಎಂತ ಕಿಲಾಡಿಯಪ್ಪ ಅಂದ್ರೆ ಅವ್ರ ಅತ್ತೆ ಮಗಳು ಬಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಹಾಕ್ಬಿಡೋದು, ಇಲ್ಲ ಅವ್ರು ಸುವರ್ಣತೆ ಬಂದ್ಬಿಟ್ಟು ಇನ್ನೂ ಜಾಸ್ತಿ ಹಾಕೋದು. ಒಂದು ಲೈವ್ಲಿ ಅಟ್ಮಾಸ್ಫಿಯರ್, ಒಂದು ವಾತಾವರಣ ಕ್ರಿಯೇಟ್ ಮಾಡಿ ಎಲ್ಲ ಖುಷಿ ಪಡೋದು. ಪನ್ನೀರ್ ಗಿಂಡಿ ಪನ್ನೀರ್ ಆಗ್ತಾ ಬರ್ತಿದ್ದ. ಕಾಲ ಬದಲಾಗ್ಬಿಡ್ತು, ಆಧುನಿಕವಾದಂಥ ತಂತ್ರಜ್ಞಾನ ಬಂದ್ಬಿಟ್ಟು ಆ ಪರ್ಫ್ಯೂಮ್ ಜಾಗದಲ್ಲಿ ಒಂದು ಫ್ಯಾನ್ ಬಂದ್ಬಿಡ್ತು. ಆ ಫ್ಯಾನ್ ಹೊರಗಡೆ ಏನಾಗುತ್ತೆ, ಪರ್ಫ್ಯೂಮ್ ತುಂಬಿಟ್ಟಿರ್ತಾರೆ, ಅದು ಸುತ್ತರಿತಾ ಇರುತ್ತಲ್ವ, ಅದು ಸುಮ್ಮನೆ ಸುತ್ತರಿಯುತ್ತೆ ಹೊರತು ಇಲ್ಲಪ್ಪ ಅವ್ರ ಅತ್ತೆ ಬಂದು ಹೇಳಿ ಅಂತಂದ್ರೆ ಜಾಸ್ತಿ ಆಗತ್ತಾ? ಇಲ್ಲ, ಅದು ಅತ್ತೆ ಬಂದ್ರು ಅಷ್ಟೇ, ಅದು ಎದುರುಗಡೆ ಕತ್ತೆ ಬಂದ್ರು ಅಷ್ಟೇ, ಅದು ಸುಮ್ಮನೆ ಅದ್ರ ಪಾಡಿಗೆ ಸುತ್ತಿರುತ್ತೆ ಅಂತೆ. ಈ ತಂತ್ರಜ್ಞಾನಕ್ಕೂ ಮೆಕ್ಯಾನಿಕಲ್ ಲೈಫ್ಗೂ ಜೀವಂತಿಕೆಗೂ ಈ ವ್ಯತ್ಯಾಸ ಅಂತೆ. ಅಲ್ಲಿ ನಾವು ಪನ್ನೀರ್ ಇಟ್ಕೊಂಡು ಪನ್ನೀರ್ ಆಗ್ತಿತ್ತು. ಆದ್ರೆ ಇವತ್ತು ಕಾರ್ತಿಕ್ ಮನೆಯವರಾಗ್ಲಿ ಅಥವಾ ನಮ್ಮ ಶಾಸಕರ ಮನೆಯವರಾಗ್ಲಿ ಏನು ಚೆನ್ನಾಗಿ ಆರ್ಗನೈಸ್ ಮಾಡಿದ್ದು ಅಂದ್ರೆ, ನಾವು ಆ ಪನ್ನೀರ್ ಗಿಂಡಿನೂ ಆರ್ಟಿಫಿಷಿಯಲ್ ಅಂತೇಳಿ ಆ ಮೇಘರಾಜನಿಗೆ ಮೊರೆ ಹೋಗ್ಬಿಟ್ಟಿದ್ದಾರೆ, ಪ್ರಾರ್ಥನೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವ್ನು ಸಿಕ್ಕಾಪಟ್ಟೆ ಮಳೆ ಬಂದು ತೋಯಿಸ್ಲಿಲ್ಲ. ಬಂದರ ಮೇಲೆಲ್ಲ ಸಣ್ಣಾಗಿ ತುಂತುರನಿ ಸುರಿಯೋ ಮುಖೇನ ಆ ನಿಸರ್ಗದ ಪರ್ಫ್ಯೂಮು, ನಿಸರ್ಗದ ಹನಿನೇ ನಮ್ಮ ಮೇಲೆ ಬೀಳೋ ಮುಖೇನ ಈ ಸಮಾರಂಭಕ್ಕೆ ದೊಡ್ಡ ಒಂದು ವೆಲ್ ಸ್ಟಾರ್ಟ್, ಒಂದು ಅದ್ಭುತವಾದಂಥ ಪ್ರಾರಂಭವನ್ನ, ಶುಭ ಚಾಲನೆಯನ್ನ ಆ ಮುಖೇನ ಕೊಟ್ಟಿದೆ ಅಂತಕ್ಕಂಥ ಖುಷಿಯನ್ನ, ಸಂಭ್ರಮವನ್ನ, ಧನ್ಯವಾದನ್ನ ಆ ನಿಸರ್ಗಕ್ಕೂ ಅರ್ಪಿಸ್ತಾ ನಮ್ಮ ಶಿವಣ್ಣ ಹೇಳಿದಂಥ ಮಾತು ಸೊಗಸಾಗಿದೆ. ಈ ರಸ್ತೆ ಪಾವನ ಮಾಡಿತ್ತು ಅಂತೆ, ಈ ದಾರಿ ಪಾವನ ಆಗಿತ್ತು ಅಂತೆ, ಹೆಸರೇ ಒಂದು ವೆಲ್ಫೇರ್ ಟೌನ್ ಅಂತೇಳಿ, ಕಲ್ಯಾಣ ನಗರ ಅಂತೆ. ಈ ದಾರಿ ಗಣಪತಿ ರಸ್ತೆ ಅಂತೆ. ಈ ದಾರಿಲೇ ಯಾಕೆ ಕಾರ್ಯಕ್ರಮ ಮಾಡಿದ್ವು ಅಂದ್ರೆ, ಇವತ್ತು ದಾರಿ ತಪ್ಪತಕ್ಕಂಥ ಮಕ್ಕಳು ಜಾಸ್ತಿ ಆಗಿದ್ದಾರೆ ಅಂತೆ. ಇನ್ನೊಂದು ಫಿಲಮ್ ಇತ್ತು ಗೊತ್ತಾ ನಿಮಗೆ, ದಾರಿ ತಪ್ಪಿದ ಮಗ ಅಂತೇಳಿ. ಬಂಧುಗಳೇ, ದಾರಿ ತಪ್ಪಿದ್ರೆ ಮಕ್ಕಳನ್ನ ದಾರಿ ತರಬಹುದು, ಅಣ್ಣ ಈ ದಾರಿ ಎಲ್ಲ ಕಣ, ಈ ದಾರಿಲಿ ಬಾರ ಅಂತೇಳಿ. ಆದ್ರೆ ವಿಚಿತ್ರ ಅಂದ್ರೆ ಇವತ್ತಿನ ಮಕ್ಕಳು ದಿಕ್ಕೆ ತಪ್ತಾ ಇದಾವೆ ಅಂತೇಳಿ. ಗೊತ್ತಾ ನಿಮಗೆ? ಹೇಳ್ತಾರೆ ದಿಕ್ ತಪ್ಪಡಿ ಅಂಕಣ ಅಂದ್ರೆ ಫುಲ್ ಉಲ್ಟಾ ಹೊಡೆದು ಬಿಟ್ಟಿದ್ದಾರೆ ಅಂತೇಳಿ. ಪ್ರಾಯಶಃ ದಿಕ್ ತಪ್ಪಿರ್ತಕ್ಕಂಥವ್ರನ್ನ ದಿಕ್ಕಿಗೆ ತರಲಿಕ್ಕೆ, ದಾರಿ ತಪ್ಪಿರ್ತಕ್ಕಂಥ ಸರಿದಾರಿ ತರಲಿಕ್ಕೆ
ಈ ಗಣಪತಿ ರಸ್ತೆ ಒಂದು ಚೇತನ ನೀಡ್ತಲ್ರಿ, ಒಂದು ಸ್ಪಿರಿಟ್ ನೀಡ್ತಲ್ರಿ. ಆ ಸ್ಫೂರ್ತಿಗೆ, ಆ ಗಣಪತಿಗೆ, ಆ ನಿಸರ್ಗಕ್ಕೆ, ಆ ಭಗವಂತಿಗೆ ಮತ್ತೊಮ್ಮೆ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ನಾವು ಕಾರ್ತಿಕ್ ಸರ್ಗೆ ಈ ಕಾರ್ಯಕ್ರಮದ ಭಾಗವಹಿಸಿರ್ತಕ್ಕಂಥ ನಿಮಗೆ ಇನ್ನೇನು ಬಿಡಲ್ಲ ಭಗವಂತನ. ನನ್ನ ಕಡೆ ಮಾತು ಇಷ್ಟು ಪ್ರಾರ್ಥನೆ ಮಾಡ್ತೀನಿ, ಏನು ಅಂದ್ರೆ ನಮ್ಮಜ್ಜಿ ಒಂದು ಬೀಸಕಲ್ಲಿ ಇಸ್ಕೊಂಬಂದು ಹೇಳಿ. ಬೀಸಕ್ ಗೊತ್ತಾ ನಿಮಗೆ? ಬೀಸಕಲ್ಲಿ ಅಟ್ಲೀಸ್ಟ್ ಮನೆಗಳಲ್ಲಿ ಇದ್ದಾವಲ್ಲ, ಬೀಸ್ಕೊಂಡು ವಾಪಸ್ ಕೊಡ್ಬೇಕಾದ್ರೆ ಸುಮ್ಮನೆ ಕೊಡ್ತಾಳ ನಮ್ಮಜ್ಜಿ? ಕೊಡಲ್ಲಲ್ವ? ಏನಂತೇಳಿ ಗೊತ್ತಾ? ನೀನು ಬೀಸಕಲ್ಲಿ ತಗೊಂಡೋಗಿ ಒಂದು 50 ಸೇರು ರಾಗಿ ಬೀಸ್ಕೊಂಡ್ಬಿಟ್ಟಿನಿ, ಅದ್ರಲ್ಲಿ ಹಿಟ್ಟು ಮಾಡ್ಕೊಂಡು ಮುದ್ದೆ ಮಾಡ್ಕೊಂಡು ಉಣ್ತೇನಿ, ಈ ಕಲ್ಲು ಕೊಟ್ಟಲ್ಲ ನಿನಗೆ ಅಂತೇಳಿ ಅವಳಿಗೊಂದು ಥ್ಯಾಂಕ್ಸ್ ಹೇಳ್ತಾಳೆ. ಹೆಂಗಿರೋದು ಗಮನಿಸಿ ನಿಮಗೆ? ಏನು ಹೇಳ್ತಾಳೆ ಅವಳು? ಕಲ್ಲು ಕೊಟ್ಟವಾಗ ಎಲ್ಲ ಭಾಗ್ಯವೂ ಬರಲಿ, ಕಲ್ಲು ಕೊಟ್ಟವಾಗ ಎಲ್ಲ ಭಾಗ್ಯವೂ ಬರಲಿ, ಪಲ್ಲಕ್ಕಿ ಮೇಲೆ ಮಗ ಬರಲಿ, ಈ ಮನೆಗೆ ಮಲ್ಲಿಗೆ ಮುಡಿಯೋ ಸೊಸೆ ಬರಲಿ ಅಂತೇಳಿ. ಗೊತ್ತಲ್ವ? ಈಗ ಕಲ್ಲು ಕೊಟ್ಟವ್ರಿಗೆ ನಮ್ಮ ಅಜ್ಜಿ ಅಷ್ಟು ಹೇಳ್ಬೇಕಾದ್ರೆ ಈ ನೆಕ್ಸ್ಟ್ ಒಂದು ಒಳ್ಳೆ ಊಟ ಹಾಕಿಸ್ತಾ ಇದ್ದಾರೆ ನಮ್ಮ ಕಾರ್ತಿಕ್. ಇಷ್ಟೆಲ್ಲ ಅಟ್ಮಾಸ್ಫಿಯರ್ ಈಗ ಇದೆಲ್ಲ ಹಾಕಿದ್ದಾರೆ. ಏನು ಅದ್ಭುತವಾದಂಥ ರಸಗಳಿಗೆಲ್ಲೂ ಒಂದು ಒಳ್ಳೆ ಹಾಡುಗಳನ್ನು ಕೊಟ್ಟಿದ್ದಾರೆ, ಜೊತೆಗೆ ತಲೆಗೂ ಒಂದು ಊಟ ಕೊಟ್ಟಿದ್ದಾರೆ, ನೆಕ್ಸ್ಟ್ ಒಲೆ ಊಟನೂ ಕೂಡ ಈ ಒಟ್ಟಿಗೂ ಒಂದು ಕೊಡ್ತಾರೆ ಅಂತೇಳಿ ಇಂಥ ಅದ್ಭುತವಾದಂಥ ಸಮಾಗಮ ನಿರ್ಮಾಣ ಮಾಡಿರ್ತಕ್ಕಂಥ ಕಾರ್ತಿಕ್, ನಿಮಗೆ ಭಾಳ ಬಂಗಾರ ಆಗಲಿ, ಆ ಭಗವಂತ ನಿಮ್ಗೆ ಒಳ್ಳೇದಾಗಲಿ. ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ಆ ದಯಾಮಯ ಒಂದು ಅದ್ಭುತವಾದಂಥ ಒಂದು 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 ವರವನ್ನು, ಇದು ಭಾಳ ಒಂದು ವರವಾಗು ಅಂತ ಆಶೀರ್ವಾದವನ್ನು ಕರುಣಿಸ್ಲಿ ಅಂತಕ್ಕಂಥ ಆಶಯದ ಮಾತುಗಳನ್ನು ಹೇಳಿ, ನಾಳೆಯಿಂದ ಸ್ವಲ್ಪ ನೀವು ಇನ್ಫ್ಲೂಯೆನ್ಸ್ ಮಾಡಿ ಇಂಥ ಕಡೆ ಒಂದು ಕಾರ್ಯಕ್ರಮ ಆಗ್ತಾ ಇದೆ, ಹೋಗ್ಲಿ ಸ್ವಲ್ಪ ಯಾವ ಬೇಕು ಅಂತೇಳಿ ಮೈಲ್ಗಟ್ಟಲೆ ಕಿಲೋಮೀಟರ್ ಗಟ್ಟಲೆ ಹೋಗ್ತಾ ಇದ್ದಾರಲ್ಲ, ಇದೊಂದು ಪುಕ್ಕಟ್ಟೆ ಉಚಿತವಾಗಿ ಸಿಗ್ತಾ ಇರೋದಲ್ವಾ? ಚಾಲೆಂಜ್ ಮಾಡ್ತೀನಿ ಇಲ್ಲಿ ಇರ್ತಕ್ಕಂಥವ್ರಿಗೆ, ಇಷ್ಟು ಸತ್ವಪೂರ್ಣವಾದಂಥ ಒಂದು ಕಂಟೆಂಟ್ ನಿಮಗೆ ಬೇಕು ಅಂದರೆ ಮಿನಿಮಮ್ ಒಂದು 25 ಪುಸ್ತಕ ಓದಬೇಕು. ಓದ್ತೀರಾ? ಪುಕ್ಕಟ್ಟೆ ಸಿಗ್ತಾ ಇದೆಯಲ್ರಿ, ನೀವೆಲ್ಲೋ ಬೇರೆ ಬೇರೆ ನೋಡೋದಲ್ಲ, ಅದು ಯಾವುದೋ ಮೊಬೈಲ್ ಸಿಗೋದಲ್ಲ, ಈ ಲೈವ್ಲಿ ಇಂಥ ಸತ್ವಪೂರ್ಣವಾದಂಥ ಸಂಗತಿ ಸಿಗ್ತವೆ ಅಂದರೆ ಕನಿಷ್ಠ 50 ಪುಸ್ತಕ ಓದಬೇಕು ಅಂತೇಳಿ ಪ್ರಾಯಶಃ ನಾವು ನಮ್ಮ ದಿಸೆಯಲ್ಲಿ ಏನು ಕಲ್ತಿದ್ರೆ ನಾವು ಹುಡುಕೊಂಡು ಹೋಗ್ತಿದ್ವು ಅಂತೇಳಿ. ಬನ್ನಂಜೆ ಗೋವಿಂದಾಚಾರ್ಯ ಭಾಷಣ ಅಂದ್ರೆ ನಮ್ಮಪ್ಪ 7ನೇ ಕ್ಲಾಸಲ್ಲೇ ನಮ್ಮ ಉಡುಪಿ ತನಕ ಕರ್ಕೊಂಡು ಹೋಗ್ತಿದ್ರು ಅಂತೇಳಿ. 1972ನೇ ಇಸ್ವಿಲಿ ನಾನು 3ನೇ ಕ್ಲಾಸ್ ಹುಡುಗ ರೀ. ನಾವು 3ನೇ ಕ್ಲಾಸ್ ಹುಡುಗಾದ MES ಫೀಲ್ಡಲ್ಲಿ ತರಳಬಾಳು ಹುಣ್ಣಿಮೆ ಅಂತ ಆಗಿತ್ತು, ನಮ್ಮ ಸಿರಿಗೆರೆ ತರಳಬಾಳು ಮಠದ ಹುಣ್ಣಿಮೆ MES ಫೀಲ್ಡಲ್ಲಿ ಆಗ್ತಿತ್ತು. ನನ್ನನ್ನು ಒಂದು ಬಸ್ಸಲ್ಲಿ ಒಂದು ಕಿಟಕಿ ಒಳಗೆ ತೋರಿಸಿದ್ರು, ಎಷ್ಟು ಸಣ್ಣ ನಾನು, ಈ ಪುಟ್ಟಿ ಪ್ರಾರ್ಥನೆ ಮಾಡಿಲ್ಲ ನಂಗಿದೆ ನಾನು ಅಂತೇಳಿ. ಅಲ್ಲಿ ಕುತ್ಕೊಂಡು ವೇದಿಕೆ ಮೇಲೆ ಕೂರ್ಸ್ ನನಗೆ ನೋಡಿ, ಈಗ ಮಾದೇವ ಬಣಕಾರರು ಮಾತಾಡ್ತಾರೆ, ತಿಪ್ಪೇಂದ್ರ ಸ್ವಾಮಿಯವ್ರು ಮಾತಾಡ್ತಾರೆ, ಈ ನಮ್ಮ ಶಿವಕುಮಾರ ಸ್ವಾಮಿಗಳು ಮಾತಾಡ್ತಾರೆ, ಕೇಳು ಹಿಂಗೆ ಬರ್ಬೇಕು ನಿನ್ನ ಭಾಷಣ ಅಂತೇಳಿ. ನಮ್ಮ ಅಪ್ಪನ ವಿಷನ್ ಹೆಂಗಿತ್ತಲ್ವ, ನಮ್ಮ ಅಪ್ಪನ ದೃಷ್ಟಿ ಹೆಂಗಿತ್ತಲ್ವ? ಪ್ರಾಯಶಃ ನಮ್ಮನ್ನ ಸಾಂಸ್ಕೃತಿಕವಾಗಿ ಅಷ್ಟು ಗಟ್ಟಿ ಮಾಡ್ತಕ್ಕಂಥ ದೊಡ್ಡ ಜವಾಬ್ದಾರಿ ಹೆತ್ತವರ ಮೇಲಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಕೈ ಮುಗಿದು ವಿನಂತಿ ಮಾಡ್ತೀನಿ. ನಮ್ಮ ಬಡಾವಣೆಯಲ್ಲಿ, ನಮ್ಮ ರಸ್ತೆಯಲ್ಲಿ, ಮೊಹಲ್ಲಾದಲ್ಲಿ ಇಂಥ ಒಂದು ಕಾರ್ಯಕ್ರಮ ಆಗ್ತಿದೆ ಅಂದರೆ ಹಗಲತ್ತು ಬೇಕಾದ್ರೆ ಹೋಗಿ ಕೇಳಿ, ತಪ್ಪೇನಿಲ್ಲ. 98% ತೆಗಿಬೇಕು, ಕ್ಲಾಸ್ ಮಿಸ್ ಮಾಡಂಗಿಲ್ಲ, ಹೋಗ್ಲಿ. ರಾತ್ರಿ ಕಾರ್ಯಕ್ರಮಕ್ಕಾದ್ರೂ ಮಕ್ಕಳನ್ನ ಕರ್ಕೊಂಡು ಹೋಗಿ ಅವ್ರನ್ನ ಕೆಲವಾರು ಗಂಟೆಗಳ ಕಾಲ ಕೂರಿಸ್ತಕ್ಕಂಥ ಒಂದು ದೊಡ್ಡ ಯೋಗ ಶಿಬಿರ ಇದು ಅಂತೇಳಿ ಕಲಿಸಿ, ಮಕ್ಕಳಿಗೆ ಒಂದು 2 ಗಂಟೆ ಕೂರೋದನ್ನ ಅಂತೇಳಿ ಕೇಳ್ತಕ್ಕಂಥದ್ದು ಕೂಡ ಒಂದು ಯೋಗ ಅಂತೇಳಿ ಆ ಯೋಗದ ಕಡೆ ಮಕ್ಕಳನ್ನ ತರಬೇಕಾದಂಥ ದೊಡ್ಡ ಜವಾಬ್ದಾರಿ ಮನೆ ಮೇಲಿದೆ, ಮನೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳ ಮೇಲಿದೆ ಅಂತಕ್ಕಂಥದ್ದನ್ನು ಎಚ್ಚರಿಸಲಿಕ್ಕೆ ಅದೊಂದು ವಿಶೇಷವಾದಂಥ ಮನವಿ ಮಾಡಲಿಕ್ಕೆ ಕಾರ್ಯಕ್ರಮವನ್ನು ನಿರಂತರವಾಗಿ ನಾವು ಅಂದ್ಕೊಂಡು ಬಂದಿದ್ದೀವಿ. ಇದಕ್ಕೆ ಕೈ ಜೋಡಿಸಿರ್ತಕ್ಕಂಥ ನಮ್ಮ ಗಾಯನ ತಂಡದ ಚಂದನ್ ಮತ್ತು ಶ್ರೀನಿವಾಸ್ ಅವರಿಗೆ, ಜೊತೆಗೆ ಸ್ಪೆಷಲ್ ಇಂಟ್ರೆಸ್ಟ್, ತುಂಬ ಉತ್ಸಾಹ. ನಾವು ಯಾರಾದರೂ ಹೇಳಬೇಕು ಅಂದ್ರೆ ಹೆಂಗಿರ್ಬೇಕಪ್ಪ ಇವತ್ತಿನ ಕಾಲದ ಮಕ್ಕಳು ಅಂದರೆ ನಾವು ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ನಮ್ಮ ರೋಹನ್ ಇದ್ದಂಗೆ ಇರಬೇಕು ಅಂತೇಳಿ. ಪ್ರಾಯಶಃ ಅದ್ಭುತವಾದಂಥ ಒಂದು ಜನಮುಖಿ ಚಿಂತನೆ ಅಂತೇಳಿ, ಸಮಾಜಪರವಾದಂಥ ಚಿಂತನೆ ಅಂತೇಳಿ. ಪರಿಸರದ ಬಗ್ಗೆ ಯೋಚನೆ ಮಾಡ್ತಾರೆ, ಯೂತ್ಸ್ ಹೆಂಗಿರ್ಬೇಕು ಅಂತ ಯೋಚನೆ ಮಾಡ್ತಾರೆ, ಕಾಲೇಜ್ಗೆಲ್ಲ ಹೋಗ್ತಾರೆ. ಈ ಜಗತ್ತಿನಲ್ಲಿ ಯಾವ್ಯಾವುದೋ ಹುಚ್ಚಿಡಿಸ್ತಕ್ಕಂಥ ಜನ ಇದ್ದಾರಲ್ಲ, ಇಂಥ ಹುಚ್ಚಿಡಿಬೇಕು ಅಂತೇಳಿ ಪ್ರಾಯಶಃ ನನಗೂ ನಿಜ ಕೇಳ್ತಾರೆ, ಅಣ್ಣ ಏನಣ್ಣ ನೀವು ತಿಂಗಳಗಟ್ಟಲೆ ನೀನು ಚಟ್ನಳ್ಳಿಯಿಂದ ಬಂದು ಅಲ್ಲೋಗಿ ನೀನು ಕಾರಲ್ಲಿ ಹೋಗಿ ಮತ್ತೆಲ್ಲೋ ಪ್ರೋಗ್ರಾಮು, ಇವತ್ತು ನಾನು ಬಂದಿರ್ತಕ್ಕಂಥ ಪ್ರಯಾಣ ಕೇಳಿದ್ರೆ ನೀವು ಸುಸ್ತಾಗ್ಬಿಡ್ತೀರಾ ಅಂತೇಳಿ. ಇದು 3ನೇ ಪ್ರೋಗ್ರಾಮ್, ನಾವು ಎಲ್ಲಿಗೆ ಹೋಗಿ ಎಲ್ಲಿ ಬಂದಿದ್ದೀನಿ ಅಂತೇಳಿ ಆಮೇಲೆ ಹೇಳ್ತೀನಿ ಅಂತೇಳಿ. ಯಾಕೆ ಇದೊಂದು ಹುಚ್ಚು ನಮಗೆ ಅಂತೇಳಿ. ಪ್ರಾಯಶಃ ಇಂಥ ಸಾಂಸ್ಕೃತಿಕವಾದಂಥ ಹುಚ್ಚಿಡಿಬೇಕು ಜನಕ್ಕೆ, ಇಂಥ ಸಂಗೀತದ ಹುಚ್ಚಿಡಬೇಕು ನಮಗೆ, ಇಂಥ ನಿಜ ಧರ್ಮದ ಹುಚ್ಚಿಡಿಬೇಕು ನಮಗೆ. ಅದೇ ನಿಜವಾದಂಥ ಮಣ್ಣಿನ ಘನತೆ ಅಂತಕ್ಕಂಥದ್ದನ್ನು ಎಚ್ಚರಿಸಲಿಕ್ಕೆ ಈ ಕಾರ್ಯಕ್ರಮವನ್ನು ಇಲ್ಲಿ ಹಾಕೊಂಡಿದ್ದೀವಿ. ರೈಟ್, ನಾ ಕಾರ್ತಿಕ್ ಹತ್ರ ಚಾಲೆಂಜ್ ಮಾಡಿದ್ದೆ, ಚಿಂತೆ ಮಾಡಿಬಿಡಿ, ಎಲ್ಲರೂ ಕೂತ್ ಕೇಳ್ತಾರೆ ಅಂತೇಳಿ. ಬಹುಶಃ ಇನ್ನೊಂದು 20-25 ನಿಮಿಷದಲ್ಲಿ ಒಂದು ಅದ್ಭುತವಾದಂಥ ಹಾಡುಗಳೊಂದಿಗೆ ವೇದಿಕೆಯ ಮೇಲೆ ಇರ್ತಕ್ಕಂಥ ಗಣ್ಯ ಮಾತುಗಳೊಂದಿಗೆ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ. ಅಲ್ಲಿವರೆಗೂ ಸುಸಂಪನ್ನಗೊಳಿಸ್ತಕ್ಕಂಥ ದೊಡ್ಡ ಜವಾಬ್ದಾರಿ, ಒಂದು ಸಮಷ್ಟಿ ಶಿಸ್ತು ಅಂತ. ನಮ್ದು ಒಬ್ಬೊಬ್ಬರೇ ಇರುವಾಗ ಶಿಸ್ತಿರೋ ದೊಡ್ಡದಲ್ಲ, ಅದೊಂದು ಸಮಾರಂಭದಲ್ಲಿರೋ ನಮ್ಮ ಶಿಸ್ತು ಹೆಂಗಿರ್ಬೇಕು, ನಮ್ಮ ತಾಳ್ಮೆ ಹೆಂಗಿರ್ಬೇಕು, ಇದನ್ನೂ ಕೂಡ ಕಲಿಸ್ತಕ್ಕಂಥ ಒಂದು ಅಕಾಡೆಮಿಕ್ ವಲಯದ ಪ್ರೋಗ್ರಾಮ್ ಇದೆಯಲ್ಲ, ಅದು ಈ ಕಾರ್ಯಕ್ರಮ ಅಂತೆ. ಎಸ್, ಅಂತ ಕಾರ್ಯಕ್ರಮವನ್ನು ಯಶಸ್ಸಿಗೆ ಕಾರ್ತಿಕ್ ಅಂಡ್ ಕುಟುಂಬ ತುಂಬ ಸಹಕರಿಸಿದ್ದೀರಾ. ಮತ್ತೊಮ್ಮೆ ನಿಮಗೆ ಭಗವಂತ ಒಳ್ಳೇದು ಮಾಡಲಿ ಅಂತಕ್ಕಂಥ ಆಶಯದ ಮಾತುಗಳನ್ನೇ ಪಾಲ್ಗೊಂಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಕೋಟಿ ಕೋಟಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಕಾರ್ಯಕ್ರಮ ಮುಗಿಯೋವರೆಗೂ ಇದೇ ಸಂಯಮ, ಇದೇ ನಿಶ್ಶಬ್ದ, ಇದೇ ಗುಣಗ್ರಾಹಿತನ ಅಂತೇಳಿ ಗ್ರಹಿಸ್ತಕ್ಕಂಥ ಗ್ರಹಿಸುವಿಕೆ ನಿಮ್ಮ ಮೇಲೆ ನಾವು ನಿರೀಕ್ಷೆ ಮಾಡ್ತಾ
ನನ್ನ ಮಾತಿಗೆ ಮಂಗಳಾಡ್ತಾ ಇದ್ದೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಸೊ ಇದೇ ವೇದಿಕೆಯಲ್ಲಿ ಈ ಸ್ವತಂತ್ರ ಮಾಸದಲ್ಲಿ ನಾವು selfiebook.ai ನ ಒಂದು 2 ನಿಮಿಷದ ಪರಿಚಯ ಅವರ ಹಾಡಿಗೆ ತಯಾರಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ selfiebook.ai ನಿಮ್ಮೆಲ್ಲರ ಕೈಗೆ ಒಂದು ಸ್ಕ್ಯಾನರ್ ಕಾರ್ಡ್ ಬಂದಿರಬಹುದು. ಈ ಒಂದು ಆಪ್ ಅಲ್ಲಿ ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಈ ಎಲ್ಲಾ ಫೀಚರ್ಸ್ ಒಂದೇ ವೇದಿಕೆಯಲ್ಲಿರುವಂತಹ selfiebook.ai ಈಗಲೇ ಆಂಡ್ರಾಯ್ಡ್ ಮತ್ತೆ ಆಪಲ್ ಅಲ್ಲಿ ಇದೆ. ಇನ್ಸ್ಟಾಲ್ ಮಾಡಿ ಅಂಡ್ ನಿಮ್ಮ ಟ್ಯಾಲೆಂಟ್ ಪ್ರೆಸೆಂಟ್ ಮಾಡೋದಕ್ಕೆ ಇದೊಂದು ಒಳ್ಳೆ ಪ್ಲಾಟ್ಫಾರ್ಮ್. ಸೊ ಆ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಮಾನಿಟೈಸ್ ಕೂಡ ಆಗುತ್ತೆ, ಎಂಗೇಜ್ ಆಗಿ, ಗ್ರೋ ಆಗಿ, ಕನೆಕ್ಟ್ ಆಗಿ ಅನ್ನೋ ಒಂದು ಧ್ಯೇಯದೊಂದಿಗೆ ಇದು ನಮ್ಮ ಚಿಕ್ಕಮಗಳೂರಿನ ನಂಜೇಶ್ ಬೆನ್ನೂರ್ ಅವರು ಸಂಸ್ಥಾಪಕರಾಗಿ ಕಂಡಿರುವಂತಹ ಒಂದು ಆಪ್. ನಿಮ್ಮೆಲ್ಲರ ಸಹಕಾರ ಅದರ ಜೊತೆಗಿರ್ಲಿ. ಜೊತೆಗೆ ಈ ಒಂದು ಔತಣದ ಒಂದು ಸಂದರ್ಭದಲ್ಲಿ ನಮ್ಮ ಜೊತೆಗೆ ಒಂದು ದೇಶೀಯವಾದ ಗ್ರಾಮೀಣ ಆಹಾರ ಪದ್ಧತಿಯ ಉಳಿವಿಕೆಯಾಗಿ ಕಾರ್ಯವನ್ನ ಈಗಷ್ಟೇ ಇತ್ತೀಚಿನ ಸಮಯದಲ್ಲಿ ಸೃಷ್ಟಿಸಿರುವಂತಹ ನಮ್ಮ ಚಟ್ನಳ್ಳಿ ಫುಡ್ಸಿನ ಕಿಲ್ಸ ಕೂಡ ಇದೆ. ಸೊ ಈ ತರ 30 ದಿನಗಳ ಕಾಲ ಕೂಡ ಒಂದೊಂದು ಚಟ್ನಳ್ಳಿ ಫುಡ್ಸಿನ ಪ್ರಾಯೋಜಕರಾಗಿರುವಂತಹ ನಮ್ಮ ಚಟ್ನಳ್ಳಿ ಫುಡ್ಸ್ ಅವರಿಗೂ ಕೂಡ ಅವರಿಗೊಂದು ಧನ್ಯವಾದಗಳನ್ನು ಹೇಳೋಣ. ಈಗಲೇ ಇನ್ಸ್ಟಾಲ್ ಮಾಡಿ selfiebook.ai. ಧನ್ಯವಾದಗಳು. ಆತ್ಮೀಯರೇ, ಇಂದು ಕಲ್ಯಾಣ ನಗರ ಮಹಾಗಣಪತಿ ರಸ್ತೆಯಲ್ಲಿ ಇವತ್ತೊಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಶ್ರೀ ಕಲ್ಯಾಣ ನಗರ ಮಹಾಗಣಪತಿಯ ಕೃಪೆಯೊಂದಿಗೆ ಐಸಿರಿ ಫೌಂಡೇಶನ್ ಮತ್ತು ಮಾಧ್ಯಮ ಪ್ರತಿಷ್ಠಾನ ಲಯನ್ಸ್ ಕ್ಲಬ್ ಚಿಕ್ಕಮಗಳೂರು ಇವರ ಸಹಯೋಗದೊಂದಿಗೆ ಆಷಾಢ ಶ್ರಾವಣ ಮಾಸದ ಪ್ರವಚನ ಮಾಲಿಕೆ ಅನ್ನೋ ಒಂದು ಕಾರ್ಯಕ್ರಮನ ಇವತ್ತು ನಾವು ಹಮ್ಮಿಕೊಂಡಿದ್ದೀವಿ, ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಚಟ್ನಳ್ಳಿ ಮಹೇಶಣ್ಣನವರು ಹಾಗೂ ನಮ್ಮ ಹಳಸೆ ಶಿವಣ್ಣನವರು, ನಮ್ಮ ಶಾಸಕ ಧರ್ಮಪತ್ನಿಯಾದಂಥ ಮಂಗಳಕ್ಕನವರಿದ್ದಾರೆ. ಅದೇ ರೀತಿ ಎಲ್ಲ ಗಣ್ಯರು ವೇದಿಕೆ ಮೇಲಿದ್ದಾರೆ. ವೇದಿಕೆ ಮುಂಭಾಗದಲ್ಲಿ ನಮ್ಮ ವಾರ್ಡಿನ ಎಲ್ಲ ಸಾರ್ವಜನಿಕರು ಕೂಡ ತಾವು ಹಾಸನಿರಿದ್ದೀರಿ. ನಮಗೆಲ್ಲರಿಗೂ ಸ್ವಾಗತವನ್ನು ಬಯಸ್ತೇನೆ. ಈ ಒಂದು ಕಾರ್ಯಕ್ರಮ ನನಗೆ ಬಹಳ ಖುಷಿ ಕೊಟ್ಟು, ಯಾಕೆ ಅಂದರೆ ಈ ಒಂದು ಖುಷಿನ ಎಲ್ಲ ಸಾರ್ವಜನಿಕರು ಕೂಡ ತಗೋಬೇಕು ಅನ್ನೋ ಒಂದು ನನಗೆ ಅದರ ಒಂದು ಮನಸ್ಸಾಗ್ತಿದೆ. ಯಾಕೆ ಅಂದರೆ ನಾವು ಪ್ರತಿನಿತ್ಯ ಮೊಬೈಲು ಅನ್ನೋ ಒಂದು ಭೂತದಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀವಿ. ಅದನ್ನು ನಾವು ಬಿಟ್ಟು ಹೊರಗೆ ಬರಬೇಕು. ಯಾಕೆ ಅಂದರೆ ಸಂಸ್ಕೃತ ಅನ್ನೋದು ನಾವು ನಮ್ಮ ಮಕ್ಕಳಿಗೆ ಕೊಡುವಂಥ ಕೊಡುಗೆ ಆಗಬೇಕು. ನಮ್ಮ ಮಕ್ಕಳಿಗೆ ನಾವು ಯಾವಾಗಲೂ ಬರೀ ಫೋನ್ನೇ ಕೊಡ್ತಾ ಇದ್ದೀವಿ. ಈ ಒಂದು ನಾವು ಏನು ಮಾಡ್ತಾ ಇದ್ದೀವಿ ಇದನ್ನ ಕೆಲಸನ ನಾವು ಫಸ್ಟ್ ಬಿಡಬೇಕು. ನಾವು ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ಒಳ್ಳೆಯದು ಇದನ್ನು ಸಂಸ್ಕೃತಿನ ಕಲಿಸೋಣ ಅಂತೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. Gold medalist, net qualified. It's my pleasure to welcome you, sir. Please address the gathering. ಕಾರ್ತಿಕ್ ಮತ್ತು ಕುಟುಂಬದವರಿಂದ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ 3 ತ್ವಗಳು, ವ್ಯಕ್ತಿತ್ವ, ಮನುಷ್ಯತ್ವ, ಭಾರತೀಯತ್ವದ ಬಗ್ಗೆ ಮಾತಾಡಿರ್ತಕ್ಕಂಥ ರೋಹನ್ ಭಾರ್ಗವಪುರಿ ಅವರೇ, ದಾರಿ ತಪ್ಪಿರೋದಲ್ಲ ದಿಕ್ಕೆ ತಪ್ಪಿದ್ದಾರೆ ಅಂತಕ್ಕಂಥ ಸಂದೇಶವನ್ನು ನೀಡೋದ್ರ ಜೊತೆಗೆ 16 ನಿದರ್ಶನಗಳನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸಿರ್ತಕ್ಕಂಥ ಚಟ್ನಳ್ಳಿ ಮಹೇಶ್ ಅವರೇ, ಇತ್ತೀಚಿನ TV ಮಾಧ್ಯಮಗಳು ಅಥವಾ ದೇಶದ ಪರಿಸ್ಥಿತಿಯನ್ನು ಗಮನಿಸ್ತಾ ಹೋದರೆ ಅದರೊಳಗಡೆಗೆ ಜೆನ್ಜಿ ಏನು ಸಮಸ್ಯೆ ಆಗ್ತಾ ಇದೆ, ಸೊ ಅದರ ಬಗ್ಗೆ ಸೂಕ್ಷ್ಮವಾಗಿ ಬೆಳಕನ್ನು ಚೆಲ್ಲಿರ್ತಕ್ಕಂಥ ಹಳಸೆ ಶಿವಣ್ಣನವರೇ, ಈ ಕಾರ್ಯಕ್ರಮವನ್ನು ಹಾರೈಸಿ ಶುಭ ನುಡಿದಿರ್ತಕ್ಕಂಥ ಮಂಗಳ ಅವರೇ, ಹಾಗೂ ನಂದನ್ ಹೆಗಡೆ ಅವರೇ, ಮೊಬೈಲ್ ಬಗ್ಗೆ ಕಿವಿ ಮಾತು ಹೇಳಿರ್ತಕ್ಕಂಥ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ಅರುಣ್ ಕುಮಾರ್ ಅವರೇ, ಇವರ ಈ ಆತಿಥ್ಯಕ್ಕೆ ಅಥವಾ ಕರೆಗೆ ಹೋಗೊಟ್ಟು ಇಲ್ಲೆಲ್ಲ ನೆರೆದಿರ್ತಕ್ಕಂಥ ಕಲ್ಯಾಣ ನಗರದ ಎಲ್ಲ ಸಜ್ಜನ ಬಂಧುಗಳೇ, ಮಾತಾ ಭಗಿನಿಯರೇ, ರಿಸ್ಟ್ರಿಕ್ಷನ್ಸ್ ಹಾಕ್ಬಿಟ್ಟಿದ್ದಾರೆ ಚಟ್ನಳ್ಳಿ ಮಹೇಶ್ ಅವರು. 7-8 ನಿಮಿಷ ಮಾತಾಡ್ತಾರೆ ಅಂತ ಪ್ರಯತ್ನ ಪಡ್ತೀನಿ, 7-8 ನಿಮಿಷಕ್ಕೆ ಮುಗಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಒಂದು ದೇಶ ನಡಿಬೇಕು ಅಂತಂದ್ರೆ ಅದಕ್ಕೆ ಒಂದು ಗೈಡ್ಲೈನ್ಸ್ ಬೇಕು, ನೀತಿ ನಿಯಮಗಳು ಬೇಕು. ಪ್ರತಿಯೊಂದಕ್ಕೂ ಅಷ್ಟೇನೆ, ಯಾವುದೇ ಒಂದು ಅಡ್ಮಿನಿಸ್ಟ್ರೇಷನ್ ಹಾಕ್ಬೇಕಾದ್ರೆ ಹೇಗಿರಬೇಕು, ಹೇಗೆ ಇರಬಾರ್ದು, ಏನಾಗಬೇಕು, ಏನಾಗಬಾರ್ದು, ಏನಾಗಬೇಕು ಅನ್ನೋದ್ರ ಬಗ್ಗೆ ಗೈಡ್ಲೈನ್ಸ್. ಹಾಗೆ ನಮ್ಮ ದೇಶಕ್ಕೆ ನಮ್ಮ ಭಾರತ ಸಂವಿಧಾನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಭಾರತ ಸಂವಿಧಾನ ಇದೆ.
ಹಾಗೆ ಆ ಸಂವಿಧಾನವನ್ನು ರಚನೆ ಮಾಡಬೇಕಾದ್ರೆ ಈ ದೇಶದ ಸಂಸ್ಕೃತಿಗೆ ತಕ್ಕಂತೆ ಭಾರತೀಯದ ವಿಚಾರಧಾರೆಗೆ ಸಂಬಂಧಪಟ್ಟಂತೆ ಅಲ್ಲಿ ಅನೇಕ ಸಂಗತಿಗಳನ್ನು ಸೇರಿಸಲಾಗಿದೆ ನಿಯಮಗಳಲ್ಲಿ. ಆದರೆ ಅದಕ್ಕೆ ಬೇರೆ ಬೇರೆ ದೇಶಗಳ ಚಿಂತನೆಯನ್ನು ಅದರೊಳಗೆ ಸೇರಿಸ್ಕೊಳ್ಳೋಕೆ ಪ್ರಯತ್ನ ಆಗಿದೆ. ಯಾಕಂದರೆ ಯಾರೆಲ್ಲ ಪಾಶ್ಚಾತ್ಯ ಸಂಸ್ಕೃತಿ ಪಾಶ್ಚಾತ್ಯದಲ್ಲಿ ವಿದ್ಯಾಭ್ಯಾಸ ಮಾಡಿ ಬಂದಿದ್ರು ಅವರೆಲ್ಲ ಅಲ್ಲಿನ ಎರವಲನ ಇಲ್ಲಿ ತೋರಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಉದಾಹರಣೆಗೆ ಇಂಗ್ಲೆಂಡಿನ ವಿಚಾರಧಾರೆ ಬಂದಿದೆ, ರೂಸ್ನ ವಿಚಾರಧಾರೆ ಇದೆ, ಅಮೇರಿಕಾದ ವಿಚಾರಧಾರೆ ನಮ್ಮ ಸಂವಿಧಾನದೊಳಗೆ ತುಂಬಿಕೊಂಡು ಹೋಗಿದೆ. ತುಂಬ ಕಲಂಗಳಿದೆ. ಆದರೆ ಅದರಲ್ಲಿ ಒಂದು ಕಲಮನ್ನು ವಿಷಯ ಇಟ್ಕೊಂಡು ಇವತ್ತಿನ ಈ ವಾತಾವರಣಕ್ಕೆ ತಕ್ಕಂತೆ ನಾನು ಅದನ್ನು ರಿಲೇಟ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಒಂದು ಯಾವುದು ಅಂತಂದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಕೇಳಿದಿರಿ ನೀವು, ಫ್ರೀಡಮ್ ಆಫ್ ಸ್ಪೀಚ್. ನಾನು ಏನು ಬೇಕಾದ್ರೂ ಮಾತಾಡ್ಬೋದು, ಎಷ್ಟು ಬೇಕಾದ್ರೂ ಮಾತಾಡ್ಬೋದು, ಯಾರ ಬಗ್ಗೆ ಮಾತಾಡ್ಬೋದು, ಎಲ್ಲಿ ಬೇಕಾದ್ರೂ ಮಾತಾಡ್ಬೋದು. ಫ್ರೀಡಮ್ ಆಫ್ ಸ್ಪೀಚ್ ಇದು ಸೋಷಿಯಲ್ ಮೀಡಿಯಾ ಬರೋದಕ್ಕಿಂತ ಮುಂಚೆ, ಅಂದರೆ ಮಾಧ್ಯಮದ ಪ್ರವರ್ಧಮಾನ ಸ್ಥಿತಿಗೆ ಬರೋಕ್ಕಿಂತ ಮುಂಚೆ ಇದಕ್ಕೆ ಅಷ್ಟೊಂದು ಸ್ಕೋಪ್ ಇರಲಿಲ್ಲ. ನೀವು ಟಿಕ್ಟಾಕ್ ಅಂತ ಬಂತು ಪ್ರಾರಂಭದಲ್ಲಿ, ರೀಲ್ಸ್ ಟಿಕ್ಟಾಕ್ ಯಾರು ಮಾಡ್ತಿದ್ರು ಗೊತ್ತಾ? ಯಾರಲ್ಲಿ ತುಂಬ ತಮ್ಮ ಪ್ರತಿಭೆ ಇರ್ತಿತ್ತೋ, ಎಲ್ಲೂ ಹೇಳ್ಕೊಳಕ್ ಆಗ್ತಾ ಇರಲಿಲ್ವೋ ಅಥವಾ ಅವರಿಗೆಲ್ಲ ಅವಕಾಶನೇ ಸಿಗ್ತಿರಲ್ವೋ, ಸಿಕ್ಕಿದೆಲ್ಲ ಟ್ರೋಲ್ ಆಗುತ್ತೆ ಮಾಡ್ತಾ ಇದ್ರಲ್ವ ಟಿಕ್ಟಾಕ್ ಅಲ್ಲಿ. ಅಂದ್ರೆ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಈ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಸ್ವಲ್ಪ ಜಾಸ್ತಿ ಇಂಪ್ ಕೊಡು. ಅದು ತಪ್ಪೋ ಸರಿನೋ ನಿಮ್ಮ ನಿಷ್ಕರ್ಷಕ್ಕೆ ಬಿಡ್ತೀನಿ. ಕೊನೆಗೆ ನಾನು ಆಗ್ಲೇ ಹೇಳಿದೆ, ನಮ್ಮ ಸಂಸ್ಕೃತಿಗೂ ಪಾಶ್ಚಾತ್ಯ ಸಂಸ್ಕೃತಿಗೂ ಅಜಗಜಾಂತರವಾಗಿರ್ತಕ್ಕಂಥ ವ್ಯತ್ಯಾಸ ಎಲ್ಲಿ ಅಂದರೆ ಫ್ಯಾಮಿಲಿನಲ್ಲಿ ಶುರು ಆಗೋದಲ್ಲಿ. ನಮ್ಮಲ್ಲಿ ಭಾರತೀಯ ಸಂಸ್ಕೃತಿನಲ್ಲಿ ಕುಟುಂಬ ಅಂತಂದ್ರೆ ಗಂಡ ಹೆಂಡತಿ ಮಕ್ಕಳು ಅಜ್ಜ ಅಜ್ಜಿ ಎಲ್ಲ ಸೇರಿರ್ತಕ್ಕಂಥ ಒಂದು ಪರಿವಾರ. ಆದರೆ ಪಾಶ್ಚಾತ್ಯರಲ್ಲಿ ಅಮೇರಿಕಾದಲ್ಲಿ ಫ್ಯಾಮಿಲಿ ಅಂದರೆ ಎರಡು ಟೈಪ್. ಒಂದು ನಾನು ಯಾರ ಮೂಲಕ ಬಂದೋ ಆ ಒಂದು ಫ್ಯಾಮಿಲಿ, ಇನ್ನು ನನ್ನ ಮುಂದೆ ಸಂತಾನ ಉತ್ಪತ್ತಿಯಾಗಿ ಮತ್ತದು ಇನ್ನೊಂದು ದಾರಿ ಮಾಡಿಕೊಡುತ್ತಲ್ಲ ಆ ಒಂದು ಫ್ಯಾಮಿಲಿ. ಎರಡು ಫ್ಯಾಮಿಲಿ ಬೇರೆ ಬೇರೆ. ಅಂದರೆ ಆ ಫ್ಯಾಮಿಲಿನೇ ಬೇರೆ ಅವ್ರದ್ದು, ನಾನು ಎಲ್ಲಿಂದ ಬಂದೆ ಅನ್ನೋದು, ನನ್ನಿಂದ ಮುಂದಕ್ಕೆ ಇನ್ನೊಂದು ಫ್ಯಾಮಿಲಿ. ಈ ರೀತಿಯಾಗಿರ್ತಕ್ಕಂಥ ಡಿವೈಡಿಂಗ್ ಅಂದರೆ ಬೇರೆ ಬೇರೆ. ಯಾಕೆ ಅಂದರೆ ಅಲ್ಲಿ ವ್ಯಕ್ತಿಗೆ ಬಹಳ ಮಹತ್ವ ಕೊಟ್ಟರು. ಅಲ್ಲಿನ ಸಾಮಾಜಿಕ ಚಿಂತಕರು ಸಂಶೋಧಕರು ಮಾಡಿರ್ತಕ್ಕಂಥದ್ದು ಏನಂದರೆ ವ್ಯಕ್ತಿನೇ ಬಹಳ ಪ್ರಮುಖ ಅಂತ ತಂದಿಟ್ಟು. ಹಾಗಾಗಿ ಅದಕ್ಕೆ ಸುತ್ತ ಅನೇಕ ಚಿಂತನೆಗಳು ಅಥವಾ ಥಿಯರಿಗಳು ಅದಕ್ಕೆ ಡೆವಲಪ್ ಆಗ್ತಾ ಬಂತು. ವ್ಯಕ್ತಿಗೆ ಬಹಳ ಮಹತ್ವ ಕೊಡೋಕೆ ಶುರು ಮಾಡಿದ್ರು. ಹಾಗಾಗಿ ವ್ಯಕ್ತಿನ ಒಂದು ಆಟಮ್ ಥರ ನೋಡ್ಬಿಟ್ರು, ಪ್ರತ್ಯೇಕ ಅಂತ. ಹಾಗಾಗಿ ಮನೆ ಒಳಗಡೆಗೆ ಗಂಡು ಬೇರೆ ಹೆಣ್ಣು ಬೇರೆ. ಗಂಡ ಒಂದು ಒಳ್ಳೆ ಕೂಲಿಂಗ್ ಗ್ಲಾಸ್ ತಗೊಂಡ ಅಂತಂದ್ರೆ ಅವತ್ತು ಹೆಂಡತಿನ ಒಂದು ಕೂಲಿಂಗ್ ಗ್ಲಾಸ್ ತೊಗೊಳ್ತಿದ್ರು. ಯಾಕಂದ್ರೆ ಒಂದು ಈಗೋ ಶುರು ಆಗ್ತಿತ್ತಲ್ಲ ಒಳಗಡೆಗೆ, ನಾನು ಯಾರಿಗೆ ಕಡಿಮೆ ಅಲ್ಲ ಅಂತ ಹೆಂಡತಿಗೆ ಅನ್ನಿಸ್ತಾ ಇತ್ತು, ಹೆಣ್ಣಿಗೆ ಅನ್ನಿಸ್ತಾ ಇತ್ತು. ಈ ರೀತಿಯಾಗಿರ್ತಕ್ಕಂಥ ವಿಘಟನೆ ಏನಿದೆ ಇದರ ಎಕ್ಸ್ಟ್ರೀಮ್ ಹೋಗಿ 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 ಇವತ್ತು ವೋಕಿಸಮ್ ಅಂತಕ್ಕಂಥ ಸ್ಥಿತಿಗೆ ತಂದಿದೆ. ವೋಕಿಸಮ್ ನೀವು ಕೇಳಿದ್ರೆಲ್ಲೋ ಗೊತ್ತಿಲ್ಲ. ವೋಕಿಸಮ್ ಅಂತಕ್ಕಂಥದ್ದು ನಾವು ನೋಡಿದಾಗ ಹೇಳ್ಬೋದು ಇವರು ಹೆಣ್ಣು ಇವ್ರು ಗಂಡು ಅಂತ. ನಾವು ಯಾವ್ದಾದ್ರು ಸಾರ್ವಜನಿಕವಾಗಿರ್ತಕ್ಕಂಥ ಸ್ಥಳಗಳಿಗೆ ಹೋದ್ರೆ ಅಥವಾ ಯಾವ್ದಾದ್ರು ಹೋಟೆಲ್ಗಳಿಗೆ ಹೋದ್ರೆ ಅಲ್ಲಿ ಒಂದು ಟಾಯ್ಲೆಟ್ ಇರುತ್ತೆ. ಟಾಯ್ಲೆಟ್ ಅಲ್ಲಿ ವಾಶ್ರೂಮ್ ಹತ್ರ ಹೋದ್ರೆ ಇದು ಶಿ ಅಂತ ತೋರಿಸಿರ್ತಾರೆ, ಹಿ ಅಂತ ಇರೋದು, ಗಂಡು ಹೆಣ್ಣು ಅಂತ ಪ್ರತ್ಯೇಕವಾಗಿರ್ತಕ್ಕಂಥ ಚಿತ್ರ ಬರೆದು ಹಾಕಿರ್ತಾರೆ. ಗಂಡಸರ ಚಿತ್ರ ಟಾಯ್ಲೆಟ್ಗಳು ಹೋಗ್ತಾರೆ, ಹೆಂಗಸರು ಟಾಯ್ಲೆಟಿಗೆ ಹೋಗ್ತಾರೆ. ಆದರೆ ವೋಕಿಸಮ್ ಏನಾಗಿದೆ ಅಂತಂದ್ರೆ, ನೀನ್ ಯಾರು ನನಗೆ ಹೆಣ್ಣು ಅಂತ ಕರೆಯೋಕ್ಕೆ, ನೀನ್ ಯಾರು ನನಗೆ ಗಂಡು ಅಂತ ಕರೆಯೋಕ್ಕೆ, ನಾನು ಕರಿಬೇಡ ಅಂತ ಹೇಳ್ತಾರೆ. ಅಂದ್ರೆ ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಪರಮಾವಧಿ ಸ್ಥಿತಿಗೆ ಬಂದು ತಲುಪಿರತಕ್ಕಂಥದ್ದು. ಹಾಗೆ ಆ ಕಾರಣಕ್ಕೋಸ್ಕರನೇ ನಮ್ಮ ಕಲ್ಕತ್ತಾದಲ್ಲೇ ಮೆಡಿಕಲ್ ಕಾಲೇಜಿನಲ್ಲಿ ಒಂದು 6 ತಿಂಗಳ ಕೆಳಗಡೆಗೆ ಒಬ್ಬ ಹುಡುಗ ಸೀರೆ ಉಟ್ಕೊಂಡು ಕಾಲೇಜಿಗೆ ಬಂದ. ಹೂ ಮುಡ್ಕೊಂಡು ಕುಂಕುಮ ಇಟ್ಕೊಂಡು ಸೀರೆ ಉಟ್ಕೊಂಡು ಕಾಲೇಜಿಗೆ ಬರ್ತಾನೆ. ಯಾರೂ ಪ್ರಶ್ನೆ ಮಾಡಲಿಲ್ಲ, ಪ್ರಶ್ನೆ ಮಾಡೋ ಧೈರ್ಯನೂ ತೋರಿಸ್ಲಿಲ್ಲ. ನೀನು ಯಾರು ಹೇಳಕ್ಕೆ, ನಾನು ಹೇಗೆ ಬೇಕಾದ್ರೂ ಬರ್ತೀನಿ, ನಾನು ಹೇಗೆ ಬೇಕಾದ್ರೂ ಇರ್ತೀನಿ ಅಂತಕ್ಕಂಥ ಚಿಂತನೆ ಏನಿದೆ, ಇದು ನಮ್ಮ ದೇಶದೊಳಗೆ ಪಾಶ್ಚಾತ್ಯ ಚಿಂತನೆ
ಗೊತ್ತಿಲ್ಲದಲೇ ತಳ ಊರ್ಬಿಟ್ಟಿದೆ ಈಗ. ಎಕ್ಸ್ಪರ್ಟ್ಸ್ಗಳು ಹೇಳೋ ಪ್ರಕಾರ ಏನಿದೆ ಅಂತಂದ್ರೆ, ಈ ವೋಕಿಸಮ್ ಅಂತಕ್ಕಂಥದ್ದು ಭಾರತದಲ್ಲಿ ನುಸುಳಿದೆ, ತಳ ಊರಿದೆ, ಇದನ್ನ ತೆಗೆದಾಕ್ಲಿಕ್ಕೆ ಆಗಲ್ಲ. ಇದು ಎಕ್ಸ್ಪರ್ಟ್ಸ್ ಹೇಳಿರ್ತಕ್ಕಂಥ ಸ್ಟೇಟ್ಮೆಂಟ್, ತೆಗೆದಾಕ್ಲಿಕ್ಕೆ ಆಗಲ್ಲ. ಆದ್ರೆ ತಡೆ ಹಿಡಿಬೋದು ಅಂತ ಹೇಳಿದ್ದಾರೆ. ಏನು ಹೆಂಗ್ ತಡೆ ಹಿಡಿಬೋದು? ಈ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ರು ಮನೆಗಳಲ್ಲಿ ರಾಮಾಯಣ ಮಹಾಭಾರತವನ್ನು ಹೇಳಕ್ ಶುರು ಮಾಡಿದ್ರೆ ಇದನ್ನ ತಡಿಬಹುದು ಅಂತ ಹೇಳಿದ್ದಾರೆ ಎಕ್ಸ್ಪರ್ಟ್ಸ್ಗಳು ಹೇಳಿದರು. ರಾಮಾಯಣ ಮಹಾಭಾರತ ಅಂತ ನಾವು ಆಗಲೇ ಚಟ್ಟಳ್ಳಿ ಮಹೇಶ್ವರ್ ಸಾಕಷ್ಟು ಹೇಳ್ತಾ ಇದ್ದಿದ್ದೆ ಏನಂತಂದ್ರೆ, ಮನೆ ಒಳಗಡೆ ನಮ್ದು ಬೀಜಾಂಕುರ ಆಗಬೇಕು ಅಂತ. ಪ್ರತಿಯೊಂದು ನಾನೇನ್ ಮಾಡ್ತಾ ಇರ್ತೀನಿ ಅನುಕರಣೀಯ ಆಗಿರುತ್ತೆ. ಪ್ರತಿಯೊಂದು ಮನೆಯಲ್ಲಿ ತಂದೆ ತಾಯಂದ್ರೆ ಹೇಗಿರ್ತಾರೆ, ಮಕ್ಕಳು ಹೇಳೋದನ್ನ ಹೇಳಿದ್ದು ಹಾಕ್ಬೇಕಲ್ಲ, ನೋಡಿ ನೋಡಿ ಕಲಿತಾರೆ, ಮಾಡ್ತಾ ಹೋಗ್ತಾರೆ. ಹಾಗಾಗಿ ನಾವು ಆ ರೀತಿಯಾಗಿರ್ತಕ್ಕಂಥ ಚಿಂತನೆಯನ್ನ ನಮ್ಮ ಮನೆಗಳಲ್ಲಿ ತಂದ್ಕೊಳ್ಬೇಕು. ಪಾಶ್ಚಾತ್ಯ ಚಿಂತನೆ ಏನ್ ಹೇಳುತ್ತೆ ಅಂತಂದ್ರೆ, ಮಂಗನಿಂದ ಮಾನವಾದ ಅಂತ ನಮಗೆಲ್ಲ ಪಾಠದಲ್ಲಿ ಕಲಿಸ್ಬಿಟ್ಟಿದ್ದಾರೆ. ಮಂಗನಿಂದ ಮಾನವಾದ ಅಂತ ಹೆಂಗ್ರಿ ಆಗಕ್ಕೆ? ಮಂಗ ನಾವ್ಯಾಕೆ ಇನ್ನು ಮಂಗಗಳಿದಾವಲ್ಲ ಅವ್ರ್ಯಾರು? ಈಗ ಮಂಗಗಳಿದಾವಲ್ಲ ಅವ್ಯಾಕೆ ಆಗಿಲ್ಲ, ಮಾನವ ಆಗಿಲ್ಲ? ಅರಿಸ್ಟಾಟಲ್ ಹೇಳಿದ್ರು ತುಂಬಾ ಹಿಂದಿನ ಕಾಲ ಆಗಿರೋದನ್ನ ಅವರು ಒಳ್ಳೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮ್ಯಾನ್ ಈಸ್ ಎ ಸೋಷಿಯಲ್ ಅನಿಮಲ್ ಅಂತ ಹೇಳ್ಕೊಟ್ರು ನನಗೆ. ಅವನು ಅವ್ರ ಮಾತೇನು ಹೇಳ್ತಾರೆ ಅಂದ್ರೆ, ಅವನು ಸಮಾಜದ ಜೊತೆಗೆ ಇಲ್ಲ ಅಂದ್ರೆ, ಒಬ್ಬ ವ್ಯಕ್ತಿ ಸಮಾಜದ ಜೊತೆಗೆ ಇಲ್ಲ ಅಂತಂದ್ರೆ, ಇಲ್ಲ ಅವನು ದೇವರಾಗಿರ್ಬೇಕು, ಇಲ್ಲ ಅಂದ್ರೆ ಅವನು ಗೋಸ್ಟ್, ಅವನು ಮನುಷ್ಯನೇ ಆಗಿಲ್ದೇ ಇರ್ಬೋದು. ಯಾಕೆ ಅಂದ್ರೆ ನಮ್ಮಲ್ಲಿ ಸಮಾಜಕ್ಕೆ ಬಹಳ ಪ್ರಾಮುಖ್ಯತೆಯನ್ನು ಕೊಡ್ತಾನೆ. ಸಮಾಜ ನಮ್ಮನ್ನು ರೂಪಿಸುತ್ತೆ. ಪಾಶ್ಚಾತ್ಯ ಚಿಂತನೆ ಏನ್ ಹೇಳಿದೆ ಅಂದ್ರೆ, ವ್ಯಕ್ತಿಯಿಂದ ಸಮಾಜ ಅಂತ ಹೇಳಿತು. ವ್ಯಕ್ತಿಗಳು ಮುಂಚೆ ಈಗ ಕಾರಲ್ಲಿ ತಿರುಗ್ತಾ ಇದ್ರ, ನಾವೆಲ್ಲ ಕಾರಲ್ಲಿ ತಿರುಗಿ ಪಾಠ ಮಾಡಿದ್ದಾರೆ ನಮಗೆ, ಹಿಂದೆಲ್ಲ ತಿಳಿಸ್ಕೊಟ್ಟಿದ್ದಾರೆ. ನಾವೆಲ್ಲ ಕಾಡಲ್ಲಿ ವಾಸ ಮಾಡ್ತಾ ಇದ್ವಿ, ಮನುಷ್ಯರು ಕಾಡು ಪ್ರಾಣಿಗಳ ತರ ಇದ್ರು. ಬರ್ತಾ 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 ಅವ್ರಿಗೆ ಅನ್ಸಕ್ ಶುರು ಆಯ್ತು. ಆಮೇಲೆ ಎಲ್ಲೋ ಸಿಕ್ಕಿದ್ರು, ಸಂತಾನೋತ್ಪತ್ತಿ ಆಯ್ತು, ಹಂಗೆ ಬೆಳೀತು, ಬಿಟ್ರು ಮತ್ತೆ ಅವನ ಪಾಡಿಗೆ ಇವನ್ ಪಾಡಿಗೆ ಕೂಡ ಹೋಗ್ತಾ ಇದ್ರು ಪ್ರಾಣಿಗಳ ತರ. ಆಮೇಲೆ ಇವನಿಗೆ ಅನ್ಸಕ್ ಶುರು ಆಯ್ತು, ಸ್ವಲ್ಪ ನಮ್ಗಿನ ಬಲಿಷ್ಠವಾಗಿರ್ತಕ್ಕಂಥ ಪ್ರಾಣಿಗಳಿಂದ ರಕ್ಷಣೆ ತಗೊಳ್ಬೇಕು, ಅದಕ್ಕೋಸ್ಕರ ನಾವು ಒಟ್ಟಿಗೆ ಇರಬೇಕು. ಒಟ್ಟಿಗೆ ಇರಬೇಕಾದ್ರೆ ಒಂದ್ ಸಣ್ಣ ಅಗ್ರಿಮೆಂಟ್, ಸೋಷಿಯಲ್ ಕಾಂಟ್ರಾಕ್ಟ್ ಥಿಯರಿ ಅಂತ ಕರೀತಾರೆ. ಹಾಬ್ಸ್ ಅಂತಕ್ಕಂಥ ಬರ್ದಿರ್ತಕ್ಕಂಥ ಅಮೆರಿಕದ ಸೋಷಿಯಲಿಸ್ಟ್ ಸೋಷಿಯಲ್ ಕಾಂಟ್ರಾಕ್ಟ್ ಥಿಯರಿ ಅಂತ ಮಾಡ್ತಾನೆ. ನಾವು ಒಟ್ಟಿಗೆ ಇರ್ಬೇಕಾದ್ರೆ ಇಂತಿಂತ ನಿಯಮಗಳು ಇಟ್ಕೊಂಡು ಮಾಡಬೇಕು. ಅಲ್ಲಿ ಸೊಸೈಟಿ ಅನ್ನೋ ಕಾನ್ಸೆಪ್ಟೇ ಇಲ್ಲ, ಸಮಾಜ ಅಂತಕ್ಕಂಥ ಕಾನ್ಸೆಪ್ಟೇ ಇಲ್ಲ. ಆದ್ರೆ ನಮ್ಮಲ್ಲಿ ಹೆಂಗಿದೆ ಅಂತಂದ್ರೆ, ಸಮಾಜ ವ್ಯಕ್ತಿನ ರೂಪಿಸುತ್ತೆ ಅನ್ನೋದು ನಮ್ಮ ಸಂಸ್ಕೃತಿ. ನಾನು ಮತ್ತೆ ರಿಪೀಟ್ ಮಾಡ್ತೀನಿ, ನಮ್ಮ ಭಾರತೀಯ ಸಂಸ್ಕೃತಿ ಪ್ರಕಾರ ಸಮಾಜ ವ್ಯಕ್ತಿಯನ್ನ ರೂಪಿಸುತ್ತೆ ಅಂತ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಪ್ರಾಣಿಗಳಿಗೂ ಮತ್ತು ಮನುಷ್ಯನಿಗೂ ಏನು ವ್ಯತ್ಯಾಸ ಇಲ್ಲ ಒಂದು ಹಂತದ ತನಕ. ಆಹಾರ, ನಿದ್ರೆ, ಭಯ, ಮೈಥುನ, ಈ 4 ವಿಚಾರದಲ್ಲಿ ಹೊಟ್ಟೆ ಹಸ್ದಾಗ ನಾವು ಊಟ ಮಾಡ್ತೀವಿ, ಪ್ರಾಣಿಗಳು ಊಟ ಮಾಡ್ತವೆ. ನಾವು ಭಯ ಬೀಳ್ತೀವಿ, ಅದಕ್ಕೋಸ್ಕರ ಸೇಫ್ಟಿ ನೋಡ್ತೀವಿ, ಭಯ ಪಡಿಸ್ತೀವಿ ಇನ್ನೊಬ್ರಿಗೆ. ಹಾಗೆ ಪ್ರಾಣಿಗಳು ಭಯ ಪಡ್ತವೆ. ನಿದ್ರೆ, ಸುಸ್ತಾದ್ಮೇಲೆ ನಾವು ಮಲ್ಕೊಳ್ತೀವಿ, ಅವು ಮಲ್ಕೊಳ್ತವೆ. ಸಂತಾನೋತ್ಪತ್ತಿ ನಾವು ಮಾಡ್ತೀವಿ, ಪ್ರಾಣಿಗಳು ಮಾಡ್ತಾರೆ. ಇಷ್ಟೇ ಆದ್ರೆ ನಾವು ಮನುಷ್ಯರಾಗಿರ್ಬೇಕಾಗಿಲ್ಲ. ಅದನ್ನು ಮೀರಿದ ಮೇಲೆ ಇನ್ನೊಂದಿದೆ, ಅದು ಬಂದಾಗಲೇ ನಾವು ಮನುಷ್ಯರಾಗಿ ಆಗ್ಲಿಕ್ಕೆ ಸಾಧ್ಯ ಅಂತ. ಇದನ್ನ ಎಲ್ಲಿ ಡಿಫ್ರೆನ್ಶಿಯೇಟ್ ಮಾಡ್ತಾರೆ ಅಂತಂದ್ರೆ, ಮನುಷ್ಯನನ್ನ ಅಂದ್ರೆ ವ್ಯಕ್ತಿಯನ್ನ ಸಮಾಜ ರೂಪುಗೊಳಿಸುತ್ತೆ ಅನ್ನೋದಕ್ಕೆ ಒಂದು ನಿದರ್ಶನ ಕೊಡೋದಾದ್ರೆ, ಈ ಪ್ರಾಣಿಗಳ ಹುಟ್ಟು ನೋಡಿದ್ರೆ ನಾನೊಂದು ಉದಾಹರಣೆ ತಗೊಳ್ತೀನಿ. ಆಮೆಗಳು ಮೊಟ್ಟೆ ಇಡ್ತಾವೆ, ನದಿ ತೀರದಲ್ಲಿ, ಸಮುದ್ರ ತೀರದಲ್ಲಿ ಮೊಟ್ಟೆ ಇಡ್ತಾವೆ. ಒಂದು ಫೈನ್ ಡೇ ಅದು ಹ್ಯಾಚ್ ಆಗಿ ಹೊರಡೆ ಬರ್ತಾವೆ. ಆ ಹೊರಡೆ ಬರ್ಬೇಕಾದ್ರೆ ಅಪ್ಪನೂ ಇರಲ್ಲ, ಅಮ್ಮನೂ ಇರಲ್ಲ. ಅವಕ್ಕೆ ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತು, ಸೀದಾ ನದಿಗೆ ಹೋಗ್ತವೆ, ಕೆರೆಗೆ ಹೋಗ್ತವೆ, ಸಮುದ್ರಕ್ಕೆ ಹೋಗಿ ಈಚ್ಕೊಂಡು ಅವ್ರ ಜೀವನ ನೋಡ್ಕೊಂಡು ಹೋಗ್ತವೆ. ಹೌದಾ? ಹೀಗಿದ್ರೆ ನಾವು ಪ್ರಾಣಿಗಳು ಅಂತ ಅನ್ನೋದಾದ್ರೆ, ನಮ್ಮ ಜನನದಲ್ಲಿ ಆ ರೀತಿ ಸಾಧ್ಯ ಇದೆಯಾ? ನೀವು ಯೋಚನೆ ಮಾಡ್ಲಿಕ್ಕಾಗತ್ತಾ? ಮಗು ಹುಟ್ಟಿದ ಮೇಲೆ ಹಾಗೆ ಬಿಟ್ಟು ಹೋಗ್ಲಿಕ್ಕಾಗತ್ತಾ? ನಿಮ್ಮ ತಲೆಗೆ ಹುಳ ಬಿಡ್ತಾ ಇದ್ದೀನಿ ನಾನು, ಅಂದ್ರೆ ಚಿಂತನೆಗೆ ಬಿಡ್ತಾ ಇದ್ದೀನಿ. ಸಾಧ್ಯನಾ? ಎಷ್ಟೋ ದಿನಗಳ ಕಾಲ ತಾಯಿಯ ಇದೇ ಹಾಲು ಕುಡಿಬೇಕಾ ಮಗು. ಅದಾದ್ಮೇಲೆ ಅದು ಚೆನ್ನಾಗಿ ನಿಂತು ನಡೆದು ಮೇಲೆ ಓಡಾಡೋ ತನಕ ಅದಕ್ಕೆ ಬೇರೆ ಸಮಾಜದ ವಾತಾವರಣ ಬೇಕು. ಅದಾದ್ಮೇಲೆ ಬಯಾಲಜಿಕಲ್ ಜೀವಿ ಆಗಿರ್ತಕ್ಕಂಥ ಮನುಷ್ಯ ಅವನೊಂದು ಸಮಾಜಮುಖಿ ಆಗಿರ್ತಕ್ಕಂಥ ಜೀವಿ ಆಗ್ಬೇಕು, ಸಮಾಜ ಜೀವಿ ಆಗ್ಬೇಕು ಅಂತಂದ್ರೆ ಅದಕ್ಕೆ ದಾರಿ ಮಾಡಿಕೊಡ್ತಕ್ಕಂಥದ್ದು ಶಿಕ್ಷಣ ಕ್ಷೇತ್ರ. ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಮನುಷ್ಯನನ್ನ ಅಂದ್ರೆ ಬಯಾಲಜಿಕಲ್
ಪ್ರಾಡಕ್ಟ್ ಆಗಿರ್ತಕ್ಕಂಥವನ್ನ ಸೋಷಿಯಲ್ ಪ್ರಾಡಕ್ಟ್ ಆಗಿ ನಿರ್ಮಾಣ ಮಾಡ್ತಕ್ಕಂಥದ್ದು ಶಿಕ್ಷಣ ವ್ಯವಸ್ಥೆ. ಆ ಶಿಕ್ಷಣ ವ್ಯವಸ್ಥೆನಲ್ಲಿ ಏನಿರುತ್ತೆ ಪ್ರಮುಖವಾಗಿ ಅಂದ್ರೆ ರೂಲ್ಸ್ ಅಂಡ್ ಡಿಸಿಪ್ಲಿನ್ಸ್ ಇರುತ್ತೆ. ಹೇಗಿರ್ಬೇಕು, ಹೇಗೆ ನಡಿಬೇಕು, ಇದು ಮನೆಯಲ್ಲಿ ಇಟ್ಕೊಂಡು ಕಲಿಯಕ್ಕಾಗಲ್ಲ. ನೀವು ಮನೇಲಿ ರಜಾ ಕೊಟ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ನಮಗೆ. ಮಕ್ಕಳು ಮನೇಲಿ ಇಟ್ಕೊಂಡ್ರೆ, ಮನೆ ರಜಾ ಕೊಟ್ಟು ಒಂದು ವಾರನೋ 15 ದಿವಸನೋ ಅಥವಾ ಬೇಸಿಗೆ ರಜಾ ಕೊಟ್ಟಾಗ ಅವ್ರನ್ನ ಹೆಂಗ್ ಕಾಪಾಡ್ಕೊಳ್ಬೇಕು ಅಥವಾ ಹೆಂಗ್ ಮೇನೇನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗಲ್ಲ. ಆ ರೀತಿ ವಾತಾವರಣ ಇರುತ್ತೆ. ಅವರು ರೂಪ ಆಗ್ಬೇಕು, ಸಮಾಜದೊಳಗೆ ರೂಪಿಸ್ಕೊಳ್ಬೇಕು ಅಂದ್ರೆ ಅವರಿಗೆ ಶಿಕ್ಷಣ ವ್ಯವಸ್ಥೆ ನಮಗೆ ಅನುವು ಮಾಡಿಕೊಡುತ್ತೆ. ನಮ್ಮ ದೇಶದಲ್ಲಿ 1835ನೇ ಇಸ್ವಿನಲ್ಲಿ ಗುರುಕುಲಗಳನ್ನ ನಿಲ್ಲಿಸಿದ್ರು. ಅದಾದ್ಮೇಲೆ ಮೆಕಾಲೆ ಶಿಕ್ಷಣ ಪದ್ಧತಿನ ನಾವು ಓದ್ತಾ ಇದೀವಿ. ಇಲ್ಲಿ ನಮಗೆ ನಮ್ಮ ಸಂಸ್ಕೃತಿನ ಮರ್ಸೇ ಬಿಟ್ರು. ಇವತ್ತೇನಾಗಿದೆ ಅಂತಂದ್ರೆ, ಹೌದು ನಿಜ, ಸಮಾಜಕ್ಕೆ ಆ ವ್ಯಕ್ತಿ ನಾಗರಿಕನಾಗಿ ಬರಬೇಕು ಅಂತಂದ್ರೆ ಸಮಾಜ ಯಾವ ರೀತಿಯ ಪ್ರಾಡಕ್ಟ್ ಅನ್ನ ಬಯಸುತ್ತೋ ಅದನ್ನ ರೂಪುಗೊಳಿಸತಕ್ಕಂಥದ್ದು ಎಜುಕೇಶನ್ ಸಿಸ್ಟಮ್. ಇವತ್ತೇನಾಗಿದೆ, ಇಂಜಿನಿಯರ್ ಬೇಕಾ ಇಂಥ ಕಾಲೇಜಿಗೆ ಹೋಗ್ಬೇಕು, ಡಾಕ್ಟರ್ ಆಗ್ಬೇಕಾ ಇಲ್ಲಿ ಇದು ಓದ್ಬೇಕು, ಅಥವಾ ನೀನು ಸೈನಿಕ್ ಸೇರ್ಬೇಕಾ ಇದು ಓದ್ಬೇಕು. ಈಗ ಪ್ರತಿಯೊಂದು ಸೆಗ್ಮೆಂಟ್ಗೂ ಅವ್ನು ಏನಾಗ್ಬೇಕು ಅಂತ ಅನ್ನೋದನ್ನ ರೂಪುಗೊಳಿಸೋದೇ ಅದು ಶಿಕ್ಷಣ ವ್ಯವಸ್ಥೆ. ಆದ್ರೆ ಹಿಂದೆ ಒಂದೇ ಗುರುಕುಲ ವ್ಯವಸ್ಥೆ ಎಲ್ಲರನ್ನೂ ನಿರ್ಮಾಣ ಮಾಡ್ತಾ ಇತ್ತು. ಕೃಷ್ಣನೂ ಅದರಲ್ಲೇ ಶಿಕ್ಷಣ ತಗೊಂಡಿದ್ದು, ಕುಚೇಲನೂ ಅದರಲ್ಲೇ ಅಲ್ಲೇ ಶಿಕ್ಷಣ ತಗೊಂಡಿದ್ದು. ಒಂದು ಗುರುಕುಲ ವ್ಯವಸ್ಥೆನಲ್ಲಿ ರಾಜನೂ ನಿರ್ಮಾಣ ಆಗ್ತಾ ಇದ್ದ, ಸೈನಿಕನೂ ನಿರ್ಮಾಣ ಆಗ್ತಾ ಇದ್ದ. ಅವ್ರಿಗೆ ಬೇಕಾಗಿರ್ತಕ್ಕಂಥ ಸಂಸ್ಕಾರವನ್ನು ಅಲ್ಲಿ ಕೊಡ್ತಾ ಇದ್ರು. ಈಗ ತಾನೇ ಹೇಳಿದ್ರು ಸಂಸ್ಕಾರ ನಮಗೆ ಮನೆಯಲ್ಲಿ ಸಿಗಬೇಕು ಅಂತ. ಒಂದು ಸಣ್ಣ ಚಿಕ್ಕ ಉದಾಹರಣೆಯನ್ನು ಹೇಳಕ್ ಸಾಕಷ್ಟು ವಿಷಯ ಇದ್ರೂ ಸಮಯದ ಮಿತಿನ ಅರ್ಥ ನಾನು ಮುಗಿಸಕ್ ಪ್ರಯತ್ನ ಪಡ್ತೀನಿ. ಒಂದು ಚಿಕ್ಕ ಉದಾಹರಣೆ ಕೊಡ್ತೀನಿ. ಒಂದು ಗುರುಕುಲ ವ್ಯವಸ್ಥೆನಲ್ಲಿ ಎಲ್ಲರೂ ಅಭ್ಯಾಸ ಮಾಡಿದ್ರು. ಒಬ್ಬ ರಾಜನ ಮಗನು ಅದರಲ್ಲಿ ಅಭ್ಯಾಸ ಮಾಡ್ತಾ ಇದ್ದ. ಅವನ ಶಿಕ್ಷಣದ ಅವಧಿ ಮುಗೀತು. 8 ವರ್ಷ ಮುಗಿದ ಮೇಲೆ ಅವನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಆ ರಾಜನ ಕುಟುಂಬದ ಪರಿವಾರದವರೆಲ್ಲರೂ ಇಡೀ ಮಂತ್ರಿಮಂಡಲ ಸಮೇತ ಆಶ್ರಮಕ್ಕೆ ಬಂತು, ಗುರುಕುಲಕ್ಕೆ ಬಂದಾಗ ಎಲ್ಲ ರೆಡಿ ಆಗಿದ್ರು. ಅವನನ್ನ ಗುರುಕುಲದಲ್ಲಿ ಒಂದು ವ್ಯವಸ್ಥೆ ಇರುತ್ತೆ, ಬಟ್ಟೆ ಏನಾಗಿರ್ಬೇಕು, ಅವನ ಯೂನಿಫಾರ್ಮ್ ಏನಿರುತ್ತೆ ಅದನ್ನು ಹಾಕಿದ್ದ. ಇವ್ರು ಬರ್ತೀನಿ ಕರ್ಕೊಂಡು ಹೋಗ್ಬೇಕಾದ್ರೆ, ಈಗ ಯುವರಾಜ ಆಗಿದ್ದಾನ ಅವನು. ಸೊ ಅವನಿಗೆ ಬೇಕಾಗಿರ್ತಕ್ಕಂಥ ರಾಜನ ಪೋಷಾಕ ಏನಿತ್ತು, ಯುವರಾಜನ ಪೋಷಾಕ ಏನಿತ್ತು ಅದೆಲ್ಲ ಅಲಂಕಾರ ಮಾಡಿ ಅವನನ್ನ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ಬೇಕಂತ ಹೊರಟರು. ಎಲ್ಲರೂ ಬಾಯ್ ಮಾಡಕ್ಕೆ ಗೇಟ್ ತನಕ ಬಂದರು. ಆಗ ಇನ್ನೇನು ಹೊರಡಬೇಕು, ಗುರುಗಳು ಬಂದು ಹೇಳ್ತಾರೆ ರಾಜನಿಗೆ, ಎಲ್ಲ ಕಲಿಸಿದ್ದೀನಿ, ಒಂದೇ ಒಂದು ಕಲ್ಸೋದು ಮರ್ತ್ಬಿಟ್ಟಿದ್ದೀನಿ, ಕಲಿಸ್ತೀನಿ ಅದನ್ನು, ಎಷ್ಟೊತ್ತಾಗುತ್ತೆ ಅಂತ ಕೇಳ್ತಾನೆ. ಒಂದು ಸ್ವಲ್ಪ ಹೊತ್ತು ಕಲ್ಸ್ಕೊಟ್ಬಿಡ್ತೀನಿ ನಿಮಗೆ ಅಂತ ಗುರುಗಳು ಹೇಳ್ತಾರೆ. ಸರಿ ಆಯ್ತು ಕಲ್ಸ್ಕೊಡಿ, ನಾವು ಇಲ್ಲೇ ವೆಯ್ಟ್ ಮಾಡ್ತಾ ಇರ್ತೀವಿ ಅಂತ ಎತ್ಕೊಳ್ತಾರೆ. ಇವನೇನು ಮಾಡ್ತಾನೆ, ಗುರು ಒಂದು ಕುದುರೆ ಮೇಲೆ ಹತ್ತಿ ಒಂದು ಹಗ್ಗದ ಒಂದು ತುದಿ ಗುರು, ಇನ್ನೊಂದು ತುದಿಯಲ್ಲಿ ಆ ರಾಜನ ಪೋಷಾಕ ಹಾಕಿರ್ತಕ್ಕಂಥ ಯುವರಾಜನಿಗೇನಿತ್ತು ಅವನಿಗೆ ಒಂದು ತುದಿ ಕೊಟ್ಟ, ನನ್ನನ್ನು ಫಾಲೋ ಮಾಡು ಅಂತ. ಕುದುರೆ ಮೈದಾನದಲ್ಲಿ, ದೊಡ್ಡ ಮೈದಾನದಲ್ಲೂ 3 ಸುತ್ತು ಸುತ್ತಿಸ್ದ. ಇವನ್ ದಾರ ಇಟ್ಕೊಂಡು ಓಡೋದಷ್ಟೇ. ರಾಜನ ಪೋಷಾಕ ಹಾಕಿದ್ದಾನೆ, ಅಪ್ಪ ಅಮ್ಮ ಪರಿವಾರದವರೆಲ್ಲ ನೋಡ್ತಾ ಇದಾರೆ. ನಮ್ಮಲ್ಲಿ ಪನಿಷ್ಮೆಂಟ್ ಮಾಡಿದ್ರೆ ಇದು ಓಡಿಸ್ತಾರಲ್ಲ ಆ ರೀತಿ ಓಡಿಸ್ತಾ ಇದ್ದಾರೆ. ಆಮೇಲೆ ಓಡಿಸಾದ್ಮೇಲೆ ರಾಜನಿಗೆ ಕಸಿ ಬಿಸಿ ಆಗಕ್ಕೆ ಶುರು ಆಯಿತು. ಆಮೇಲೆ ಮುಗಿಸಿದ್ರು, ಬಂದರು, ಕರ್ಕೊಂಡೋಗಿ ಈಗ ಅಂತಂದ್ರು. ಮುಗಿತಾ ನಿಮ್ಮ ಶಿಕ್ಷಣ? ಮುಗೀತು, ಕರ್ಕೊಂಡೋಗಿ. ಇದು ನಮ್ಮೆದುರುಗಡೆ ಯಾಕೆ ಮಾಡಿಸ್ತಿದ್ರಿ ಅಂತ ಕೇಳಿದ ರಾಜ. ನಮ್ಮೆದುರುಗಡೆ ಯಾಕೆ ಮಾಡಿಸ್ತಿದ್ರಿ? ಇದಿಷ್ಟು ಇದನ್ನ ಕಳ್ಸೋಕ್ಕಾಗಿರ್ಲಿಲ್ವ ನಿಮಗೆ? ಬರಕ್ಕೆ ಮುಂಚೆ ಮುಗಿಸ್ಕೊಳಕ್ಕಾಗ್ಲಿಲ್ವಾ? ನಮ್ಮೆದುರುಗಡೆ ಅವಮಾನ ಮಾಡಬೇಕು ಮಾಡಿದ್ದೀರಾ ಅಂತ ರಾಜ ಪ್ರಶ್ನೆ ಮಾಡ. ಆ ಗುರುಗಳು ಹೇಳ್ತಾರೆ, ಇಲ್ಲಪ್ಪ ನಿಮ್ಗೆ ಅವಮಾನ ಮಾಡಬೇಕು ಅಂತ ಇದನ್ನು ಮಾಡಿಸಿಲ್ಲ. ಇವತ್ತು ಇವನು ಯುವರಾಜ, ಇಲ್ಲಿಂದ ಹೊರಟ ಮೇಲೆ ರಾಜ ಆಗಿ ಇವನು ಮುಂದೆ ಯುದ್ಧ ಇವೆಲ್ಲ ಮಾಡಬೇಕಾಗುತ್ತೆ, ಹೋರಾಟ ಎಲ್ಲ ಮಾಡಬೇಕಾಗುತ್ತೆ. ಆಗ ಹೋಗ್ಬೇಕಾದ್ರೆ ಇವನು ಕುದುರೆ ಮೇಲೆ ಕೂತಿರ್ತಾನೆ, ರಾಜ ಆಗಿರ್ತಕ್ಕಂಥ ಕುದುರೆ ಮೇಲೆ ಹೋಗ್ತಾ ಇರ್ತಾನೆ. ಆದ್ರೆ ಹಿಂದ್ಗಡೆಗೆ ಸೈನಿಕರು ಕಾಲಾಳುಗಳು ಇರ್ತಾರಲ್ಲ, ಅವ್ರು ಓಡ್ಕೊಂಡ್ ಬರ್ತಾ ಇರ್ತಾರೆ. ಆ ಓಡೋ ಸ್ಪೀಡ್ ಇವನಿಗೆ ಗೊತ್ತಿರಬೇಕು ಅಂತ. ಅಂದ್ರೆ ನಾನು ಕುದುರೆ ಮೇಲೆ ಕುತ್ಕೊಂಡು ಮುಂದಕ್ಕೆ ಓಡೋಗ್ಬಿಡೋದಲ್ಲ, ಸ್ಪೀಡ್ ಹೋಗ್ಬಿಡೋದಲ್ಲ. ನನ್ನನ್ನು ಫಾಲೋ ಮಾಡ್ತಾ ಇರ್ತಕ್ಕಂಥ ಸೈನಿಕರು ಅವರ ಸ್ಪೀಡನ್ನು ನಾನು ಅರ್ಥ ಮಾಡ್ತೀನಿ, ಗೊತ್ತಿರಬೇಕು ಅವ್ರು ಯಾವ ಸ್ಪೀಡಲ್ಲಿ ಓಡಬೇಕು, ಎಷ್ಟು ಸ್ಪೀಡಲ್ಲಿ ಓಡಿದ್ರೆ ಸುಸ್ತಾಗುತ್ತೆ, ಸುಸ್ತಾಗಲ್ಲ ಅಂತಕ್ಕಂಥ ಪರಿಜ್ಞಾನ ಇಲ್ಲಿ ಅಂತ ಕಲಿಸ್ಕೊಟ್ಟೆ ಅಂತ ಹೇಳ್ತಾರೆ. ಅಂದ್ರೆ ಈ ನೈತಿಕವಾಗಿರ್ತಕ್ಕಂಥ ಮಾರಲ್ ಎಜುಕೇಶನ್ ಅನ್ನ ನಮ್ಮ ಗುರುಕುಲ ಪದ್ಧತಿಗಳಲ್ಲಿ ಕಲಿಸ್ತಾ ಇತ್ತು. ಶಾಲೆಗಳಲ್ಲಿ ನಾವು ಸಣ್ಣವರಿದ್ದಾಗ ಬಹುಶಃ ನಮಗೆಲ್ಲ ಇಲ್ಲಿರ್ತಕ್ಕಂಥವ್ರಿಗೆ, ನಿಮಗೂ ಅನೇಕರಿಗೆ ಗೊತ್ತಿರ್ಬೋದು, ಮಾರಲ್ ಎಜುಕೇಶನ್ ಪೀರಿಯಡ್, ಮಾರಲ್ ಪೀರಿಯಡ್ ಅಂತ ಒಂದಿತ್ತು. ಕತೆ ಹೇಳೋರು, ಏನಾರು ಈ ಥರ ಮಾಡಿಸೋರು. ಈಗ ಅದು ಇಲ್ವೇ ಇಲ್ಲ. ಈಗೆಲ್ಲ ಮಾರ್ಕ್ ಅಂಕದಿಂದ ಓಡಿಸ್ತಾ ಇದ್ದಾರೆ. ಹಾಗಾಗಿ ನಾವು ಈ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಇವುಗಳನ್ನ ಬಳಸ್ಕೊಂಡು ಇದನ್ನ ಒಂದು
ಅಭ್ಯಾಸ ಥರ ಮಾಡ್ಕೊಳ್ತಾ, ಒಂದು ಹವ್ಯಾಸ ಥರ ಮಾಡ್ಕೊಳ್ತಾ, ನಾವು ಇನ್ನೊಬ್ರಿಗೇನೋ ಹೇಳ್ತೀವಿ ಅಂತ ಅನ್ನೋದಕ್ಕಿಂತ ನಾನು ನನ್ನ ಮನೇಲಿ ಇರ್ತಕ್ಕಂಥ ಮಕ್ಕಳುಗಳಿಗೆ ನಾನು ಒಂದು ಒಳ್ಳೆ ಸಂಸ್ಕಾರವನ್ನು ಕೊಡಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಂತಕ್ಕಂಥ ನಿರ್ಣಯ ಅಥವಾ ನಿಶ್ಚಯ ಅಥವಾ ಸಂಕಲ್ಪ ಏನಾರ ಮಾಡಿದ್ದೇ ಆದರೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥದಕ್ಕೆ ಸಾರ್ಥಕತೆ ಸಿಗುತ್ತೆ ಅಂತಕ್ಕಂಥ ನಾನು ಅಂಶವನ್ನು ಹೇಳ್ತಾ, ಇವ್ರಿಗೂ ಹೇಳಲಿಕ್ಕೆ ಸಾಕಷ್ಟು, ಹಂಚ್ಕೊಳ್ಳಿಕ್ಕೆ ಸಾಕಷ್ಟಿದೆ. ಆದರೆ ಆತಿಥ್ಯ ಕೊಡಲಿಕ್ಕೆ ಒಳ್ಳೆ ಅಡಿಗೆ ಸಿದ್ಧ ಆಗಿದೆ, ಅದು ರುಚಿ ಕೆಡಬಾರ್ದು. ಹಾಗಾಗಿ ನಾವು ಅಷ್ಟರೊಳಗೆ ಅದರ ರುಚಿನ ಸವಿಬೇಕು. ಹಾಗಾಗಿ ಇಷ್ಟಕ್ಕೆ ನನ್ನ ಮಾತನ್ನ ಇಲ್ಲಿಗೆ ನಿಲ್ಲಿಸ್ತೀನಿ. ಎಲ್ರಿಗೂ ಧನ್ಯವಾದ. ನಾವಷ್ಟೇ ಭಾರಿ ಭಾಷಣ ಮಾಡ್ತೀವಿ, ನಾವಷ್ಟೇ ಬುದ್ಧಿವಂತರು ಅಂತಕ್ಕಂಥ ಅಹಂ ನಮಗಿಲ್ಲ. ನಮಗಿಂತ ಭಾರಿ ಬುದ್ಧಿವಂತರು ನೀವು ಅಂತಕ್ಕಂಥ ಸತ್ಯ ಗೊತ್ತಿದೆ. ಹಾಗಾಗಿ ಈ ಸಮಾರಂಭದಲ್ಲಿ ಕಡೆಗೊಂದು ನಮ್ದೊಂದು ಸಬ್ಜೆಕ್ಟ್ ಇದೆ, ಇಂಟ್ರಾಕ್ಷನ್ ಅಂತೇಳಿ, ಸಂವಾದ ಅಂತೇಳಿ. ನಾವಷ್ಟೇ ಮಾತಾಡೋದು ನೀವು ಕೇಳೋದಲ್ಲ, ನೀವು ಮಾತಾಡಬೇಕು. ಒಂದು ನಮ್ಮ ಸಹೋದರಿಯರ ಕಡೆಯಿಂದ ಒಂದು 2-3 ಜನ, ನಮ್ಮ ಜೆಂಟ್ಸ್ ಕಡೆಯಿಂದ ಒಂದು 2-3 ಜನ ಈ ಕಾರ್ಯಕ್ರಮದ ರೂಪರೇಷೆ ಬಗ್ಗೆ, ಈ ಕಾರ್ಯಕ್ರಮ ಹೆಂಗಾಯ್ತು ಅನ್ನೋದ್ರ ಬಗ್ಗೆ, ಅಣ್ಣ ನೀವು ಹೇಳಿದ್ದು ತಪ್ಪಣ್ಣ ಅಂತಾಗಲಿ ಏನಾರು ಆಗಲಿ ನೀವು 1 ನಿಮಿಷ ಮಾತಾಡಬೇಕು. ನೀವು ಪ್ರಶ್ನೆನೂ ಕೇಳ್ಬೋದು, ಆ ಪ್ರಶ್ನೆ ನಿಮ್ಮದು ಆಗಿರುತ್ತೆ, ನಮ್ಮದು ಆಗಿರುತ್ತೆ. ಏನೆಯೋ ನೀವು ಮಾತಾಡಬೇಕು. ಆ ಮಾತಾಡಿದ ಮೇಲೆ ಈ ಸಮಾರಂಭ ಮುಗಿಯುತ್ತೆ. ನೀವು ಮಾತಾಡೋಕ್ಕೆ ಸ್ವಲ್ಪ ಪ್ರಶ್ನೆ ಕೇಳಕ್ಕೆ ಸ್ವಲ್ಪ ಒಂದು 2-3 ನಿಮಿಷ ಕಾಲಾವಕಾಶ ಬೇಕಲ್ಲ. ಆ ಕಾಲಾವಕಾಶಕ್ಕೆ ಒಂದು ಸಣ್ಣ ಹಾಡನ್ನ ನಮ್ಮ ರೈತ ಗೀತೆಯನ್ನು ನಮ್ಮ ಶ್ರೀನಿವಾಸ ಹಾಡ್ತಿರ್ತಾರೆ. ಅಷ್ಟೊಳಗೆ ನೀವು ಪ್ರಶ್ನೆ ರೆಡಿ ಮಾಡ್ಕೊಂತೀರಾ. ಪ್ರಶ್ನೆ ರೆಡಿ ಮಾಡ್ಕೊಳ್ಳೋದಲ್ಲ, ನೀವು ಮಾತಾಡಿದ್ರೆ ಊಟ ಇಲ್ಲ. ಯಾಕೆಂದ್ರೆ ಪ್ರಶ್ನೆ ಕೇಳ್ತಕ್ಕಂಥದ್ದೇ ಸಮಾಜದ ಜೀವಂತಿಕೆ. ಯಾವುದೇ ಕಾರ್ಯಕ್ರಮ ಒಂದು ವೇ ಆಗಬಾರ್ದು, ಹಾಗಾದ್ರೆ 2 ವೇ ಆಗಬೇಕು ಅಂತೇಳಿ ಇದು ನಮ್ದು ವಿಶೇಷವಾದ ಕಾನ್ಸೆಪ್ಟ್. ರೆಡಿ ಮಾಡ್ಕೊಳ್ಳಿ. ಆ ಪ್ರಶ್ನೆ ಹೆಂಗಿರ್ಬೇಕಪ್ಪ ಅಂದ್ರೆ ನಮ್ಮನ್ನು ತಬ್ಬಿಪ್ ಮಾಡ್ಬಿಡ್ಬೇಕು ಅಂತೇಳಿ ಆ ಥರ ತಯಾರಾಗಿ ಪ್ಲೀಸ್. ಶ್ರೀನಿವಾಸ ಅರ್ಜೆಂಟು ನಾವು ಹೇಳಿದ ತಕ್ಷಣ ರೆಡಿ ಆಗಬೇಕು. ಧನ್ಯವಾದಗಳು ನರೇಂದ್ರಜಿ ಸರ್. ಒಂದು ಮಗುವಿನ ಭವಿಷ್ಯವನ್ನ ರೂಪಿಸುತ್ತೆ ಪ್ರತಿ ಸಲನು ಈ ಕಡೆ ಕೇಳಿಸ್ಕೊಂಡ್ವಿ ಈ ಕಡೆ ಬಿಟ್ವಿ ಅನ್ನೋ ತರ ಆಗ್ಬಾರ್ದು. ನಾವ್ ಅದನ್ನ ಎಷ್ಟು ಅಪ್ಲಿಕೇಬಲ್ ಮಾಡ್ಕೊಂತೀವಿ, ಎಷ್ಟು ಅದನ್ನ ಅನಾಲಿಸಿಸ್ ಮಾಡ್ತೀವಿ, ಎಷ್ಟು ಮಟ್ಟಿಗೆ ನಮ್ ಲೈಫ್ ಅಲ್ಲಿ ನಾವ್ ಅದನ್ನ ತಗೋತೀವಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಹಾಗಾಗಿ ಇವತ್ತು ಏನ್ ಈ ಸ್ಪೀಚ್ ಎಲ್ಲಾ ಗಣ್ಯರು ಮಾತಾಡಿದಾರೋ ಅದನ್ನ ನಾವು ಅಪ್ಲಿಕೇಬಲ್ ಮಾಡ್ಕೋಬೇಕು. ಈ ಕಡೆ ಕೇಳಿಸ್ಕೊಡೋ ಪ್ರೋಗ್ರಾಮ್ ಮುಗಿತಾ ಊಟ ಮಾಡಿದ್ವೋ ಓದ್ವಾ ಅಲ್ಲ, ಆದ್ರೂ ಎಷ್ಟು ಮಟ್ಟಿಗೆ ನಾವು ಅಪ್ಲಿಕೇಬಲ್ ಮಾಡ್ಕೊಂತಾ ಇದೀವಿ. ನಾವೊಂದು ಕ್ವಶನ್ ಪೇಪರ್ ರೆಡಿ ಮಾಡ್ಬೇಕಾದ್ರೂ ಅಷ್ಟೇ, ಇಟ್ ಶುಡ್ ಬಿ ಸಮ್ ಅನಾಲಿಸಿಸ್, ಸಮ್ ಅಪ್ಲಿಕೇಬಲ್ ಅಂಡ್ ಸಮ್ ಅಂಡರ್ಸ್ಟ್ಯಾಂಡಿಂಗ್ ಕ್ವಶನ್ಸ್ ಅನ್ನ ರೆಡಿ ಮಾಡ್ತೀವಿ. ಸೊ ಅದೇ ತರ ಇಲ್ಲೂ ಕೂಡ ಪ್ರತಿ ಸಲ ಒಂದು ಪ್ರೋಗ್ರಾಮ್ ಆದಾಗ್ಲೂ ನಮ್ಮ ಮಗು ನಾವ್ ಏನ್ ಮಾಡ್ತಾ ಇದೀವಿ, ಒಂದ್ ರಾಮಾಯಣ ಭಗವದ್ಗೀತೆ ಮಗು ಭವಿಷ್ಯನ ರೂಪಿಸುತ್ತೆ ಏನಾದ್ರೆ ಓಸೋದ್ರಲ್ಲಿ ಏನೂ ತಪ್ಪಿಲ್ಲ. ದಯಮಾಡಿ ನಾನು ನಿಮ್ಮ ಹತ್ರ ಎಲ್ಲರ ಹತ್ರನೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಮನೆಯಲ್ಲಿ ಸ್ವಲ್ಪ ಟೈಮು ವಿ ಹ್ಯಾವ್ ಟು ಗಿವ್ ಸಮ್ ಟೈಮ್ ಟು ಭಗವದ್ಗೀತಾ ಅಂಡ್ ದೆನ್ ರಾಮಾಯಣ. ಸೊ ಪ್ರತಿ ಬುಕ್ ಅನ್ನು ಓದ್ಲಿ ಮಗು, ಅದರಲ್ಲಿರೋ ಸಾರಾಂಶನ ಮಕ್ಳುಗಳಿಗೆ ಹೇಳಿ. ಸೊ ಮುಂದೆ ಏನೇ ಬಂದ್ರು ಕೂಡ ಮಗು ಅದನ್ನ ಫೇಸ್ ಮಾಡುತ್ತೆ. ಸರ್ ಹೇಳಿರೋ ತರ ಕ್ವಶನಿಗೆ ರೆಡಿಯಾಗಿ ಈ ದಿನ ಈ ಕಾರ್ಯಕ್ರಮವನ್ನು ಇವತ್ತಿಂದ ಶುರು ಮಾಡಿದರೆ ಈ ಕಾರ್ಯಕ್ರಮ 30 ದಿವಸ ಯಶಸ್ವಿಯಾಗಿ ನಡೆಯಲಿ ಅಂತೇಳಿ ನಾನು ಆರೈಸ್ತಾ, ವೇದಿಕೆ ಮೇಲೆ ಎಲ್ಲರಿಗೂ ನಮ್ಮ ವಂದನೆಗಳನ್ನು ತಿಳಿಸ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಗಿತ್ತು ಅಂದರೆ ಈಗಾಗಲೇ ರಾಮಾಯಣ ಮಹಾಭಾರತದ ಬಗ್ಗೆ ಹೇಳ್ತಾ ಇದ್ರು. ಆ ಸನ್ನಿವೇಶದಲ್ಲಿ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ರಾಮನ್ ನೋಡಿದ್ದೀರಾ, ರಾವಣನು ನೋಡಿದ್ದೀರಾ. ರಾವಣನಿಗೂ ತಮ್ಮ ಇದ್ದ, ರಾಮನಿಗೂ ತಮ್ಮ ಇದ್ದ. ಅಲ್ಲಿ ಸನ್ನಿವೇಶದಲ್ಲಿ ಏನಾಯ್ತು, ಸೀತೆ ಕರ್ಕೊಂಡು ಹೋದ, ಅವರಿಬ್ಬರಿಗೂ ಯುದ್ಧ ಆಯಿತು. ಅದರಲ್ಲಿ ರಾವಣ ಹತನಾಗ್ತಾನೆ. ಹತನಾದಾಗ ಹತನಾಗೋ ಸಮಯದಲ್ಲಿ ರಾಮನಿಗೆ ಒಂದು ಮಾತು ಹೇಳ್ತಾನೆ ರಾವಣ, ನನಗೊಬ್ಬ ತಮ್ಮ ಇದ್ದಾನೆ, ನಾನಿವತ್ತು ಹತನಾಗ್ತಾ ಇದ್ದೀನಿ, ನನಗೆ ಸಹಾಯಕ್ಕೆ ನಿಲ್ತಾ ಇಲ್ಲ. ಆದರೆ ನಿನಗೆ ನಿನಗೊಬ್ಬ ತಮ್ಮ ಇದ್ದಾನೆ ಲಕ್ಷ್ಮಣ, ನಿನಗೆ ಯಾಕೆ ನೀನು ಜಯಶಾಲಿ ಆದೆ, ನೀನು ಒಳ್ಳೆ ಹೆಸರುವಾಸಿ ಆದೆ ಅನ್ನೋದಕ್ಕೆ ಉದಾಹರಣೆ ಕಾರ್ತಿಕ್ಗೆ ಕೀರ್ತಿ ಅನ್ನೋ ತಮ್ಮ ಇರೋದ್ರಿಂದ ಅವ್ರು ಯಶಸ್ವಿ ಆದರೂ ಅವ್ರ ಮನೇಲಿ ಕಾರ್ಯಕ್ರಮ ನಡೆದಿದೆ ಅಂತೇಳಿ ಸಣ್ಣದಾಗಿ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಹೇಳ್ತೀರಾ? ಫೈನ್. ನಾನು ಜನರಲಿ ಕೇಳಿದೆ, ಇದೊಂದು ಸಿಂಬಾಲಿಕ್ ಅಷ್ಟೇ. ಈಗ ನಾವು ನವೆಂಬರ್ 1ನೇ ತಾರೀಕು ರಾಜ್ಯೋತ್ಸವ ಮಾಡ್ತೀವಿ ಅಂದರೆ ಅವತ್ತು ಒಂದೇ ದಿವಸ ಅಲ್ಲ, ಆ ನುಡಿಗೀತೋತ್ಸವ ನಿತ್ಯ ಆಗಬೇಕು ಅಂತೇಳಿ ನಾವು ಯಾವುದೇ ಹಬ್ಬದ ಸಂಕೇತ ಅಷ್ಟೇ. ಈಗೇನಪ್ಪ ಅಂದರೆ ಈ ಆಷಾಢದಲ್ಲಿ ಯೂಶ್ವಲಿ ರೈತರಿಗೆಲ್ಲ ಫ್ರೀ ಅವರ್. ಬಟ್ ಇನ್ನೊಂದು ಕಾನ್ಸೆಪ್ಟ್ ಇತ್ತು, ಏನಪ್ಪ ಅಂದರೆ ಈ ಆಷಾಢ ಅಂದರೆ ಶುಭ ಕಾರ್ಯ ಮಾಡ್ತಿರ್ಲಿಲ್ಲ. ಈ ಆಷಾಢದಲ್ಲಿ ಒಳ್ಳೆ ಕೆಲಸ ಮಾಡಲ್ಲ, ಹಾಗಾಗಿ ಮದುವೆ ಮಾಡಲ್ಲ, ಮನೆ ಕಟ್ಟಲ್ಲ, ಎಲ್ಲ ಮಾಡ್ತಾರೆ. ಈ ಆಷಾಢ ಕಳೆದ ತಕ್ಷಣ ಶ್ರಾವಣ ಬರುತ್ತಲ್ಲ, ಶ್ರಾವಣ ಅಂದರೆ ಕಿವಿ ಅಂತೇಳಿ. ಆ ಶ್ರಾವಣದಲ್ಲಿ ಒಳ್ಳೆ ಸೋಲುಗಳಿಗೆ ಕಿವಿಗೆ ಬೀಳ್ಬೇಕು, ಒಳ್ಳೆ ಹಾಡುಗಳಿಗೆ ಕಿವಿಗೆ ಬೀಳ್ಬೇಕು ಅಂತೇಳಿ. ಈ ಶ್ರಾವಣದಲ್ಲಿ ಒಳ್ಳೇದು ಕಿವಿಗೆ ಬಿತ್ತು ಅಂದರೆ ಮುಂದಿನ ಯಾವುದು ಭಾದ್ರಪದ ಅಂತೇಳಿ. ನಿನ್ನ ಪಾದನ ಈ ಬದುಕಿನಲ್ಲಿ ಭದ್ರವಾಗಿ ಊರಬೇಕು ಅಂದರೆ ಈ ಶ್ರಾವಣದಲ್ಲಿ ಒಳ್ಳೆ ಕಿವಿ ಬೀಳಬೇಕು ಅಂತೇಳಿ ಈ ಕಾನ್ಸೆಪ್ಟ್ ನಲ್ಲಿ ಎಲ್ಲಾ ಮಠಗಳಲ್ಲೂ ಕೂಡ ಪೂಜೆಗಳಾಗ್ತವೆ, ಸ್ವಾಮೀಜಿಗಳು ಅನುಷ್ಠಾನ ಮಾಡ್ತಾರೆ, ಒಳ್ಳೆ ಕಾರ್ಯಕ್ರಮ ಶುರು ಆಗ್ತಾವಲ್ಲ. ಹಂಗೆ ಆ ಹಿನ್ನೆಲೆಯಲ್ಲಿ ಶ್ರಾವಣ ಮಾಸ ಅಂತ ಮಾಡಿದ್ವಿ ನಾವು. ರೋಹನ್ ಭಾರ್ಗವಪುರಿ ಇದನ್ನ ಆಷಾಢ ಶ್ರಾವಣ ಯಾಕೆ ಮಾಡಿದ್ವು ಅಂದ್ರೆ ಆಷಾಢ ಏನು ಕೆಟ್ಟದಲ್ಲ ಅಂತೇಳಿ, ಆಷಾಢನೂ ಕೂಡ ಒಳ್ಳೇದೇ ಅಂತೇಳಿ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಎರಡನ್ನೂ ಮಿಕ್ಸ್ ಮಾಡಿ ಕಾರ್ಯಕ್ರಮ ಮಾಡಿದ್ವಿ. ಯು ಆರ್ ಕನ್ವಿನ್ಸ್ಡ್. ಥ್ಯಾಂಕ್ ಯು. ಫೈನ್ ಕ್ವಶನ್. ಅನೇಕ ವಿಚಾರಧಾರೆಗಳನ್ನು ಚರ್ಚೆ ಮಾಡಿದ್ದಾರೆ. ಅವರಿಗೆಲ್ಲರಿಗೂ ನಮ್ಮ ಮನೆ ಪರವಾಗಿ, ಕಲ್ಯಾಣ ನಗರದ ಎಲ್ಲ ಜನತೆ ಪರವಾಗಿ
ವಂದನೆಗಳನ್ನು ಸಲ್ಲಿಸ್ತೇನೆ. ಮೊದಲನೇದಾಗಿ ಐಸಿರಿ ಫೌಂಡೇಶನ್, ಐಸಿರಿ ಟುಡೇ ಮಾಧ್ಯಮ ಸಂಸ್ಕೃತಿ ಪ್ರತಿಷ್ಠಾನ, ಲಯನ್ಸ್ ಕ್ಲಬ್ ಚಿಕ್ಕಮಗಳೂರು ಇವರ ಸಹಯೋಗದಲ್ಲಿ ಆಷಾಢ ಶ್ರವಣ ಮಾಸದ ಪ್ರವಚನ ಮಾಲಿಕೆ, ಶುದ್ಧ ಮಾತುಗಾರ, ಅಪ್ಪಟ ಕೃಷಿಕ, ಜನಪರ ಚಿಂತಕ, ಸಾಹಿತಿ ಚಟ್ನಳ್ಳಿ ಮಹೇಶ್ರವರ ಮನೆ ಮನೆಯೆಡೆಗೆ ಶುದ್ಧ ನುಡಿನಡೆಗೆ ಅಭಿಯಾನದ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸಹಕಾರಿ ಧುರೀಣರು, ದಾನಿಗಳು, ನಮ್ಮ ಮಾರ್ಗದರ್ಶಕರು ಆದಂಥ ಹಳಸೆ ಶಿವಣ್ಣ ಸರ್ ಅವರು, ಯಾವುದೇ ಮೂಡಿಗೆರೆ ಆಗಲಿ ಚಿಕ್ಕಮಗಳೂರಾಗಲಿ ಯಾವುದೇ ಕಲ್ಯಾಣ ಮಂಟಪ ಯಾವುದೇ ಇದ್ರೂ ಅವ್ರ ಹೆಸರು ಇದ್ದೇ ಇರುತ್ತೆ. ಹಳಸೆ ಶಿವಣ್ಣ, ಹಳಸೆ ಬೈರೇಗೌಡರು ಅಂತ. ಅವರು ಬಿಡುವಿಲ್ಲದ ಸಮಯದಲ್ಲಿ KGF ಅಧ್ಯಕ್ಷ ಸಹ ಆಗಿದ್ದಾರೆ. ಕರೆದ ತಕ್ಷಣ ಬಂದಿದ್ದಾರೆ. ನಮ್ಮ ಕರೆಗೆ ಹೋಗೊಟ್ಟು ಬಂದು ನಮ್ಮ ಒಂದು ಸಣ್ಣದ ಕಿರುಕಾಣಿಕೆಯನ್ನು ಎಲ್ಲರ ಸಮ್ಮುಖದಲ್ಲಿ ಪಡ್ಕೊಬೇಕಂತ ಕೇಳ್ಕೊಳ್ತೀನಿ ಸರ್. ಧನ್ಯವಾದಗಳು ಸರ್. ಇದೊಂದು ಉತ್ತಮ ಇದು ಕೊಡೋದು, ಪುಸ್ತಕ ಕೊಡೋದು. ನಾನು ಹೋದಲ್ಲಿ ಹೇಳ್ತೀನಿ, ಹಾರ ಹಾಕ್ತಾರೆ, ಮೂಮೆಂಟ ಕೊಡ್ತಾರೆ, ಅದು ಇಡೋ ಕಷ್ಟ, ಇಡಲ ಕಷ್ಟ. ಯಾರು ಏನೇ ಫಂಕ್ಷನ್ ಮಾಡಲಿ ಇದು ಕೊಡಿ, ಇಲ್ಲ ಅಂದ್ರೆ ಒಂದು ಬುಕ್ ಕೊಡಿ. ಅದು ಎಲ್ಲಿಲ್ಲದೆ ಆದ್ರೂ ಮನೇಲಿ ಇಡುತ್ತೆ. ನಾವು ಶಿವಣ್ಣವ್ರು ಕೊಟ್ಟಿರ್ತಕ್ಕಂಥದ್ದನ್ನ ಖಂಡಿತ ಸ್ವೀಕಾರ ಮಾಡ್ತೀವಿ. ನಂದೊಂದು ಅದಕ್ಕೊಂದು ಅಡಿಷನ್ ಇದೆ. ಅದೇನಪ್ಪ ಅಂದ್ರೆ, ನೀವು ಇಂಥ ಹೂ ಗಿಡ ಕೊಡ್ರಿ, ಪುಸ್ತಕ ಕೊಡ್ರಿ, ಎರಡನ್ನೂ ಒಪ್ತೀನಿ. ಅದ್ರ ಜೊತೆಗೆ ಒಂದು ಹೂನಾರನ್ನು ಕೊಡ್ರಿ, ತಪ್ಪೇನಿಲ್ಲ. ಯಾಕಪ್ಪ ಅಂದ್ರೆ ಹಾರ ಕೊಟ್ರೆ ಹೂ ಬೆಳೀತಕ್ಕಂಥ ರೈತ ಬದುಕ್ತಾನೆ, ಹಾರ ಕಟ್ಟತಕ್ಕಂಥ ಹೂಮಾಲೆ ಮಾಡ್ತಾರಲ್ಲ ಅವ್ರು ಬದುಕ್ತಾರೆ, ಆಗ ಮೊಮೆಂಟೋ ಮಾಡ್ತಕ್ಕಂಥ ಕಾರ್ಮಿಕರು ಬರ್ತಾರೆ. ಅಷ್ಟಕ್ಕೆ ಸೀಮಿತ ಮಾಡಬೇಡಿ. ಅದಕ್ಕೆ ಹೆಚ್ಚುವರಿಯಾಗಿ ಇಂಥ ಪರಿಸರ ಪ್ರೇಮಿ ಇರ್ಬೋಕೆ ಗಿಡ, ಅದ್ರ ಜೊತೆಗೆ ನಾ ಈಗ ಹೇಳಿದ್ರಲ್ಲ ಯಾವ್ದು ಪುಸ್ತಕ, ಇದನ್ನು ಕೊಡಿ ಅಂತಕ್ಕಂಥ ವಿನಂತಿ. ಪ್ಲೀಸ್. ಎರಡನೇದಾಗಿ ಚಿಕ್ಕಮಗಳೂರಿನ ಜನಪ್ರಿಯ ಶಾಸಕರಾದಂಥ ತಮ್ಮಯ್ಯನವರು ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ಕಾರಣಾಂತರಗಳಿಂದ ಪೂರ್ವವಾಗಿ ಅಕ್ಕ ಬಂದಿದ್ದಾರೆ, ಮಂಗಳಕ್ಕ ಅವರು. ಈ ಸಣ್ಣ ಕಿರುಕಾಣಿಕೆಯನ್ನು ಪಡ್ಕೊಳ್ಬೇಕಂತ ಕೇಳ್ಕೊಳ್ತೇನೆ. ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ಹೋದ ವರ್ಷನೂ 30 ದಿನ ಕಾರ್ಯಕ್ರಮದಲ್ಲಿ ಕನಿಷ್ಠ ಅಂದ್ರೂ 10 ಕಾರ್ಯಕ್ರಮ ಅಟೆಂಡ್ ಮಾಡಿದೀವಣ್ಣ. ಕೊನೆಯದಾಗಿ ನಿಮ್ಮನೆ ಕಾರ್ಯಕ್ರಮಕ್ಕೆ ನಮ್ಮ ಕುಟುಂಬದವರೆಲ್ಲರೂ ಬಂದಿದ್ರಿ. ಚಟ್ನಳ್ಳಿಲಿ ತುಂಬಾ ಚೆನ್ನಾಗಿ ಅಡುಗೆ ಮಾಡಿಸಿದ್ರಿ. ಅಷ್ಟೊಂದು ಮಾಡಿಸಿಲ್ಲ, ಸ್ವಲ್ಪ ಸಣ್ಣದಾಗಿ ಮಾಡಿಸಿದ್ವಿ. ಆತಿಥ್ಯವನ್ನು ಸ್ವೀಕರಿಸಿ ಚಟ್ನಳ್ಳಿ ಮಹೇಶಣ್ಣ ಅವರಿಗೆ ನಮ್ಮ ಕಡೆಯಿಂದ ಸಣ್ಣ ಕಿರುಕಾಣಿಕೆ. ಕಾರ್ಯಕ್ರಮ 30 ದಿನನೂ ಸಹಿತ ಅತ್ಯಂತ ಯಶಸ್ವಿಯಾಗಲಿ. ಎಲ್ಲ ಕಡೆನೂ ಆದಷ್ಟು ಜನ ನಾವು ಬರ್ತೀವಿ. ಇಲ್ಲಿ ಇರ್ತಕ್ಕಂಥ ಎಲ್ಲರೂ ಬರ್ತಾರೆ ಅಂತ ಆಶಿಸ್ತೀನಿ. ನಾಳೆ ಶಿವಾನಂದ ಅವ್ರ ಮನೇಲಿದೆ, ಸ್ಟೇಷನ್ ಹತ್ರ 4ನೇ ಹಂತದಲ್ಲಿ ಶಿವಾನಂದ ಅವ್ರ ಮನೇಲಿದೆ. ಸಾಧ್ಯವಾದರೆ ಎಲ್ಲರೂ ಅಲ್ಲಿ ಜೋಡಿಸ್ಕೊಳ್ಳೋಣ, ಎಲ್ಲರೂ ಅಲ್ಲಿ ಹೋಗೋಣ ಅಂತ ಆಶಿಸ್ತೀನಿ. ಮತ್ತವರು ನನ್ನ ಗುರುಗಳು, ಮಾರ್ಗದರ್ಶಕರು. ನಾನು RSS ಅಲ್ಲಿ ನಾನು ಏನೇ ಕಲ್ತಿ, ಸಮಯ ಪ್ರಜ್ಞೆ ಏನೇ ಕಲ್ತಿರೋ ಅದಕ್ಕೆ ಕಾರಣಕರ್ತರು, ಆತ್ಮೀಯರು, ಗುರುಗಳು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅತ್ಯಂತ ಮಾತುಗಾರರು. ಅವರಿಗೆ ಸಮಯ ಸ್ವಲ್ಪ ಕಡಿಮೆ ಕೊಟ್ವಿ, ಸಮಯ ಇರಲಿ. ಕಾರ್ಯಕ್ರಮ ತಡವಾಗಿ ಸ್ಟಾರ್ಟ್ ಆಗಿದ್ದರಿಂದ ಸಮಯ ಸ್ವಲ್ಪ ಕಡಿಮೆ ಆಯಿತು. ನರೇಂದ್ರಜಿ ಅವರು, ಡಾಕ್ಟರ್ ನರೇಂದ್ರಜಿ ಅವರು, ಅವರಿಗೆ ನಮ್ಮ ಕುಟುಂಬದ ಕಡೆಯಿಂದ ಸಣ್ಣ ಕಿರುಕಾಣಿಕೆ. ಧನ್ಯವಾದಗಳು ಜಿ. ಥ್ಯಾಂಕ್ ಯು. 5ನೇದು ಮತ್ತವರು ನನ್ನ ಗುರುಗಳಾದಂಥ ಕಿಶೋರ್ ಹೆಗ್ಡೆ ಸರ್. ಆ್ಯಕ್ಚುಲಿ ಇವತ್ತು ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು, ಕಾರಣಾಂತರಗಳಿಂದ ಬೆಂಗಳೂರಿಗೆ ಹೋಗಿದ್ದಾರೆ. ನೀವು ಬರಲಿಲ್ಲ ಅಂದ್ರೆ ನಿಮ್ಮ ಮಗನಾದರೂ ಕಳ್ಸ್ಕೊಡ್ಬೇಕಂತ ಕೇಳೋದಕ್ಕೆ ನಂದನ್ ಅವ್ರು ಬಂದಿದ್ದಾರೆ. ನಂದನ್ ಅವ್ರು ಆ್ಯಕ್ಚುಲಿ ಮಾತಾಡಬೇಕಾಗಿತ್ತು, ಅವ್ರು ಏನೋ ಮಾತಾಡಿಲ್ಲ. ಪರವಾಗಿಲ್ಲ, ಬಂದು ತುಂಬ ಸಂತೋಷ ಆಯಿತು. ಅವರಿಗೆ ನಮ್ಮ ಕುಟುಂಬದ ಕಡೆಯಿಂದ ಕಿರುಕಾಣಿಕೆ. ಎಲ್ಲರ ಮನೆ ಕುಕ್ಕರಲ್ಲ ಅವ್ರ ಹೆಸರು ಬರ್ತಿರ್ತಾರಲ್ಲ, ನೆನೆಸ್ಕೊಂತಾರೆ. ಮತ್ತೊಬ್ಬರು ನನ್ನ ಪ್ರೀತಿಯ ತಮ್ಮ ರೋಹನ್ ಭಾರ್ಗವಪುರಿ. ಮರ್ಕ್ಯೂರಿ ಥರ ಯಾವುದೇ ಕಾರ್ಯಕ್ರಮ ಏನೇ ಇದ್ರೂ ಸಖತ್ ಫಾಸ್ಟಾಗಿ ಜೋಡಣೆ ಮಾಡ್ತಾನೆ. ಆ್ಯಕ್ಚುಲಿ ಇದು ಕಾರ್ಯಕ್ರಮ ಸಡನ್ನಾಗಿ ಪ್ಲಾನ್ ಆದರೂ ಅತ್ಯಂತ ಯಶಸ್ವಿಯಾಗಿದೆ. ಇದಕ್ಕೆ ಕಾರಣಕರ್ತ ರೋಹನ್ ಭಾರ್ಗವಪುರಿ, ಅಧ್ಯಕ್ಷರು ಐಸಿರಿ ಫೌಂಡೇಶನ್, ಸಂಸ್ಥಾಪಕರು ಐಸಿರಿ ಫೌಂಡೇಶನ್. ಅವರಿಗೆ ಧನ್ಯವಾದಗಳು. ಮತ್ತೋರ್ವರು ನನ್ನ ಸ್ನೇಹಿತರು, ನಮ್ಮ ವಾರ್ಡಿನ ಸರು ಅರುಣ್ ರವರು ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕ್ಲೀನ್ನೆಸ್ ಬಗ್ಗೆ ತುಂಬ ಗಮನ ಕೊಡ್ತಾ ಇದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಬಂದು ಒಂದೆರಡು ಚುಟುಕಾಗಿ ಮಾತಾಡಿಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳು. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.